ಈ ಹೋರಾಟದ ದಿನಗಳು ತನ್ನ ಯೌವನದಲ್ಲಿದ್ದಾಗ ಅದ್ರ ಬಗ್ಗೆ ಚರ್ಚೆ ಮಾಡಿ ಆಮೇಲೆ ವಿವೇಕಾನಂದ ನಿಸ್ವಾರ್ಥ ಪ್ರೇಮ ಬೆಳೆದದ್ದು ಹೇಗೆ ಅದನ್ನ ಸ್ವಲ್ಪ ಗಮನಿಸಿದ್ವಿ. ಇವತ್ತು ನಿನ್ನೆ ಒಂದು ಸಣ್ಣ ಮದರ್ ಕಮ್ ಹೂ ಡೇಸ್ ಲವ್ ಮಿಸರಿ, ಹೂ ಡೇಸ್ ಲವ್ ಡೆತ್, ಕಮ್ ಮದರ್ ಓ ಕಮ್. ತುಂಬ ಚೆನ್ನಾಗಿದೆ, ನಿಮಗೆಲ್ಲ ಹೇಗೆ ಅನಿಸುತ್ತೋ ನನಗೆ ಗೊತ್ತಿಲ್ಲ. ನಮಗಂತೂ ಭಾಳ ಸಂತೋಷ ಕೊಡ್ತದೆ. ಎಲ್ಲ ಕಡೆ ಲೈಟ್ ಆನ್ ಮಾಡಿ, ಕತ್ಲೆ ಇದೆ, ಸ್ವಿಚ್ ಆನ್ ಮಾಡ್ಕೊಳ್ಳಿ ಅಷ್ಟೇ. ಇದೆಲ್ಲ ಅದಕ್ಕೆ ಹೇಳಿಲ್ಲ, ಕಾಳಿಯನ್ನು ಒಪ್ಪಿದ್ಲು ವಿವೇಕಾನಂದ. ಕಾಳಿಯನ್ನು ಒಪ್ಪಿದ್ದಕ್ಕೆ ಅದೆಲ್ಲ ಸೂಚನೆಗಳು. ನಾವು ಅದಕ್ಕೆ ಜೀವನದಲ್ಲಿ ನೀವು ಸುಖ ಸತ್ಯ ಅಂತಿರೋ, ದುಃಖವನ್ನು ಸತ್ಯ ಅಂತ ಒಪ್ಕೋಬೇಕಾಗ್ತದೆ. ಯಾವಾಗ ಸುಖ ಸತ್ಯ ಅಲ್ಲವೋ ದುಃಖವೂ ಸತ್ಯ ಆಗಲಿಕ್ಕೆ ಸಾಧ್ಯವಿಲ್ಲ. ಅಥವಾ ನಿಮಗೆ ಸುಖ ಮಾತ್ರ ಬೇಕು ಅಂತ ಅಪೇಕ್ಷೆ ಪಡ್ತಿರೋ ದುಃಖವನ್ನು ಆಹ್ವಾನ ಮಾಡಲಿಕ್ಕೆ ತಯಾರಿರಬೇಕು. ಇಲ್ಲ ಎರಡು ಬೇಡ ಅಂತ ಹೇಳಬೇಕು, ಇಲ್ಲ ಎರಡನ್ನೂ ಒಪ್ಕೋಬೇಕು. ಒಂದು ಅಂತ ಜಗತ್ತಿನಲ್ಲಿಲ್ಲ. ಶರೀರ ಇರೋರು, ಶರೀರ ಹೋದ್ಮೇಲೆ ಇರ್ತಕ್ಕಂಥದ್ದು ಹೇಳೋರು ಇಲ್ಲ, ಕೇಳೋರು ಇಲ್ಲ, ಯಾಕಂದ್ರೆ ಮನಸ್ಸೇ ಇಲ್ಲಲ್ಲ. ಅದರಿಂದ ಸ್ವಾಮಿ ಹೇಳ್ತಾರೆ, ಹೂ ಡೇಸ್ ಲವ್ ಡೆತ್, ಹೂ ಡೇಸ್ ಲವ್ ಮಿಸರಿ, ಫಾರ್ ಹಿಮ್ ಕಮ್ ಮದರ್ ಓ ಕಮ್. ಅದರಿಂದ ಈ ಜಗತ್ತಲ್ಲಿ ಕಷ್ಟ ಸುಖ ಕಷ್ಟಗಳನ್ನು ಮಾತ್ರ ಸುಖ ಎಲ್ಲರೂ ಆಹ್ವಾನ ಮಾಡ್ತಾರೆ. ಯಾರು ಆಹ್ವಾನ ಮಾಡಲ್ಲ. ಇದೇ ಇರಲಿ ಅಂತ ಅಪೇಕ್ಷೆ ಕೂಡ ಪಡ್ತಾರೆ. ಅದು ಸ್ವಾಮೀಜಿ, ಇಫ್ ಯು ಡೋಂಟ್ ಲವ್ ಆರ್ ಅಕ್ಸೆಪ್ಟ್ ಈವಿಲ್ ಇನ್ ದಿಸ್ ವರ್ಲ್ಡ್, ದೆನ್ ಯು ಆರ್ ನಾಟ್ ಟು ಬಿಕಮ್ ದ ಸನ್, ದ ಚೈಲ್ಡ್ ಆಫ್ ಮದರ್. ತಾಯಿ ಪುತ್ರರಾಗಬೇಕೋ ನಿಮ್ಮಲ್ಲಿ ಆ ಒಂದು ಎದೆಯಲ್ಲಿ ಗುಂದುಗಾರಿಕೆ ಇರಲೇಬೇಕು. ಆಗ ಮಾತ್ರ ಅದು ನಿಜವಾದ ಆಧ್ಯಾತ್ಮಿಕ ಜೀವನ. ಅದಕ್ಕೆ ಹೋರಾಟ, ಈ ಜೀವನದಲ್ಲಿ ಹೋರಾಟಗಳನ್ನು ಮಾಡಿಕೊಂಡು ಮುಂದಕ್ಕೆ ಹೋಗಲೇಬೇಕು. ಹೋರಾಟಗಳನ್ನು ಒಪ್ಪಿಕೊಳ್ಳಬೇಕು. ಆಮೇಲೆ ಯಾರು ಹೋರಾಟಗಳಿಂದ ಹಿಂಜರಿತಾನೋ ಅವನು ಎಂದೂ ಕೂಡ ಮಾನವನಾಗಲಿಕ್ಕೆ ಸಾಧ್ಯವೇ ಇಲ್ಲ. ಬರ್ದಿಟ್ಕೊಂಡಿದ್ದ ಹೀ ಕೆನಾಟ್ ಬಿಕಮ್ ಈ ಹ್ಯೂಮನ್ ಬೀಯಿಂಗ್ ಅಟ್ ಆಲ್. ಅದಕ್ಕೆ ಈ ಹುಡುಗರು ಮತ್ತು ಹೆಚ್ಚಿನ ಜನ ಈಗ ಯಾರು ಸಭ್ಯರು ಅಂತಾರೋ ಜಗತ್ತಿನಲ್ಲಿ ಅವರಿಗೆ ಕಷ್ಟಗಳು ಜಾಕೆ. ಇನ್ನು ಇದರಲ್ಲಿ ಬರ್ತದೆ, ಬೈಬಲ್ ಬರ್ತದೆ, ವೈ ಗುಡ್ ಪೀಪಲ್ ಸಫರ್, ವೈ ಗುಡ್ ಪೀಪಲ್ ಸಫರ್, ಯು ಶುಡ್ ಸಫರ್ ಟು ಬಿಕಮ್ ಗ್ರೇಟ್. ಆತ್ಮದ ಶಕ್ತಿಯನ್ನು ಪಡಿಬೇಕು, ಕಷ್ಟಗಳಿಗೆ ಸಿದ್ಧನಿರ್ಬೇಕು. ಇಲ್ಲಾಂದರೆ ಯಾಕೆ ಮನೆಯಲ್ಲಿ ಕೂತ್ಕೊಳ್ಳಿ. ನನಗೆ ಪುರುಷೋತ್ ಮಂದಿ ಒಂದ್ಸಲ ಬೈದಿದ್ರು, ನೀವು ಅಪಾರ್ಥ ಮಾಡ್ಕೊಳ್ಬೇಕು. ನನಗೊಂದೇನು ಕೆಲಸ ಹೇಳಿದ್ರು, ನನಗೆ ಸ್ವಲ್ಪ ಅವರಿಗೆ ತಲೆಗೆ ಎಣ್ಣೆ ಹಚ್ಚಲಿಕ್ಕೆ ಹೇಳಿದರು. ನಮ್ಮ ಸ್ವಾಮಿಗಳು ತಲೆ ಮುಟ್ಬೋದಾ ಅಂತ ನಮಗೊಂದು ಹಿಂಜರಿಕೆ. ಒಂದೇ ಒಂದು ತೊಟ್ಟು ಅವ್ರ ಬನಿಯನ್ನು ಬಿತ್ತು, ಬನ್ನಿನ ಮೇಲೆ ಒಂದು ತೊಟ್ಟು ಎಣ್ಣೆ ಬಿತ್ತು. ಅದಕ್ಕೆ ಮೂರ್ಖ, ಮದುಮಗಳಾಗಿ ಮನೇಲಿ ಕೂತ್ಕೊಳ್ಬೇಕು, ಕೆಲಸ ಆಗುತ್ತನೋ ಅಂತ ಅವರು ಬೈದಿದ್ರು ಪನ್ನಪೇಟೆಯಲ್ಲಿ. ಮದುಮಗಳಾಗಿ ಮನೇಲಿ ಕೂತ್ರೆ ಕೆಲಸ ಆಗುತ್ತಾ ಅಂತ. ನಾನು ಹೆದರಿಕೆಯಿಂದ ತಪ್ಪು ಮಾಡಿದ್ದು, ಯಾಕಂದರೆ ಸ್ವಾಮಿಗಳು ತಲೆ ಮುಟ್ಬೋದಾ ಅಂತ. ಆದರೆ ಅವ್ರು ಹೇಳಿದ್ದು ಯಾವುದಕ್ಕೂ ಹೆದರೋ ಆಗಿಲ್ಲ ಅಂತ, ಹೇಳಿದ ಕೆಲಸ ಮಾಡೋರು. ಆದ್ದರಿಂದ ಹೂ ಡೇಸ್ ಲವ್ ಡೆತ್, ಹೂ ಡೇಸ್ ಲವ್ ಮಿಸರಿ, ಕಮ್ ಮದರ್ ಕಮ್. ಅದಕ್ಕೆ ಈ ಒಂದು ಶರೀರದಲ್ಲಿ ಮನಸ್ಸಿನಲ್ಲಿ ಆ ಗಟ್ಟಿತನ ಇದ್ದರೆ ಆವಾಗ ಮಾನವನಾಗ್ತಾನೆ. ದೈವಕ್ಕೆ ಹೋಗೋದು ಇನ್ನೂ ದೂರದ ಮಾತು. ಅದಕ್ಕೆ ಸ್ವಾಮೀಜಿ ಎರಡು ನೋಟಗಳನ್ನು, ಅಂದರೆ ಏನು, ಒಂದು ಎಲ್ಲಿ ಪರಮಹಂಸರ ಸಂಪರ್ಕದಲ್ಲಿ ಏನೇನು ಸಾಂದ್ಯದ ಆನಂದ ಇತ್ತೋ, ನಂತರ ಜಗತ್ತಿನ ದುಷ್ಟಗಳು, ಆಮೇಲೆ ಸ್ವಾಮಿ ಹೇಳ್ತಾರೆ, ಯು ಟ್ರಾನ್ಸೆಂಡ್ ಬೋತ್ ಗುಡ್ ಆ್ಯಂಡ್ ಇವಿಲ್, ದೆನ್ ಓನ್ಲಿ ಯು ಕ್ಯಾನ್ ಅಟೈನ್ ದ ಆತ್ಮನ್ ವಿಚ್ ಇಸ್ ಇನ್ಫಿನಿಟ್ ಆ್ಯಂಡ್ ಇಮ್ಮಾರ್ಟಲ್ ಆ್ಯಂಡ್ ಆಬ್ಸಲ್ಯೂಟ್. ಅಲ್ಲಿಗೆ ಹೋಗಬೇಕು ಅಂತಂದರೆ ಈ ಎಲ್ಲ ಹಂತಗಳನ್ನು ನಾವು ದಾಟಲೇಬೇಕು. ವಿ ಹ್ಯಾವ್ ಟು ಅಕ್ಸೆಪ್ಟ್ ಇವಿಲ್ ಇನ್ ದಿಸ್ ವರ್ಲ್ಡ್ ಟು ಟ್ರಾನ್ಸೆಂಡ್ ಬೋತ್ ಗುಡ್ ಆ್ಯಂಡ್ ಇವಿಲ್. ಇವತ್ತು 1011 ಪಾರ್ಕಲ್ಲಿ ನಾನು ಸ್ವಾಮೀಜಿ ಘಟನೆಗಳು ಏನಿಲ್ಲ, ಅಂದ್ರೇನು ವರ್ಣನೆ ಮಾಡಲಿಕ್ಕೆ ಘಟನೆಗಳಿಲ್ಲ. ಬರೀ ಸನ್ಯಾಸಿ ಗೀತೆ ಹೇಳಿದ್ರು ಅಲ್ಲಿಗೆ ನಿಂತು ಹೋಗುತ್ತೆ ನಮ್ಮ ಉಪನ್ಯಾಸ. ಎಲ್ಲ ಹೇಳಾಯ್ತಲ್ಲ, ಓಂ ತತ್ಸತ್ ಓಂ ಅಂದರೆ ಇನ್ನೇನೆಲ್ಲ ಧ್ಯಾನ ಮಾಡಿ ಅಂತ ಹೇಳ್ಬೇಕು ನನಗೆ. ಓಂ ತತ್ಸತ್ ಓಂ ಧ್ಯಾನ ಮಾಡಿ ಎಲ್ಲರೂ. ಅದ್ರ ಮೇಲೆ ಹೇಳಲಿಕ್ಕೆ ವರ್ಣನೆ ಮಾಡಲಿಕ್ಕೆ ಹೇಳಿಲ್ಲ. ಒಂದು ಎರಡನೇದಾಗಿ ಸ್ವಾಮೀಜಿ ಆ ಮಟ್ಟದಲ್ಲಿ ಇದ್ದಾರಲ್ಲ, ನಮಗೆ ಅನ್ವಯನೇ ಆಗೋದಿಲ್ಲ. ಆ ಮಟ್ಟ ನಮ್ಮದು ಭಾಳ ಕೆಳಗಡೆ ಇದೆ, ಒಪ್ಕೊಳ್ಳೇಬೇಕು. ಆದ್ದರಿಂದ ಸ್ವಾಮೀಜಿ ಪೂರ್ತಿ ಮೇಲ್ಗಡೆ ಇದ್ದಾರೆ. ಆ ಹಂತವನ್ನು ನಾವು ಭಾವಿಸಲಿಕ್ಕೆ ಏನು ಸಾಧ್ಯತೆಗಳಿಲ್ಲ. ನಮ್ಮ ಹತ್ರ ಏನು ಸಲಕರಣೆಗಳಿಲ್ಲ, ಕರಣಗಳಿಲ್ಲ, ಮನಸ್ಸಿನ ಸಿದ್ಧತೆಗಳಿಲ್ಲ.
ಆದ್ದರಿಂದ ಏನು ಮಾಡೋದು, ಇವತ್ತು ಬೆಳಗ್ಗೆಯಿಂದ ಆಲೋಚನೆ ಮಾಡ್ತಾ ಇದ್ದೆ 5:30 ಏನು ಮಾಡೋದು ಹೇಗೆ. ಅದಕ್ಕೆ ನಾನು ಎಲ್ಲ ಪುಸ್ತಕಗಳನ್ನು ತಂದುಬಿಡ್ತೀನಿ, ಓದ್ತಾ ಹೋಗ್ತೇನೆ. ಯಾಕಂದರೆ ಸ್ವಾಮೀಜಿ 7 ವಾರಗಳು 7 ವೀಕ್ಸ್ ಹಿ ಟುಕ್ ಕ್ಲಾಸಸ್. 7 ವಾರಗಳು ಪ್ರತಿ ದಿವಸ ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ, ರಾತ್ರಿ. ಮಧ್ಯಾಹ್ನ ಸ್ವಲ್ಪ ಊಟ ಆದಮೇಲೆ ವಾಕಿಂಗು, ರಾತ್ರಿ ಸ್ವಲ್ಪ ಸಂಜೆ ಬೇಸರ ಆದರೆ ಒಂದು ವಾಕಿಂಗ್ ಹೋಗೋರು ಆ ಒಂದು ಕಾಡು ಒಳಗಡೆ. ಅದು ಬಿಟ್ಟು ಇನ್ನೆಲ್ಲ ಸಮಯದಲ್ಲೂ ಅವರು ಅಧ್ಯಯನ ಮಾಡ್ತಾ ಇದ್ರು, ಇಲ್ಲ ಧ್ಯಾನ ಕೂರ್ತಿದ್ರು, ಇಲ್ಲ ಅಂತಂದರೆ ಕ್ಲಾಸನ್ನು ತೊಗೊಂಡಿದ್ದು. ಅದರಿಂದ ಅದರಲ್ಲಿ ಮುಖ್ಯವಾದ ಕೆಲವು ಘಟನೆಗಳು ನಿಮಗೆ ಭಯ ಆದರೆ ನಾನು ಅದಕ್ಕೆ ಜವಾಬ್ದಾರಿನಲ್ಲ. ಈ 1000 ಪಾರ್ಕಲ್ಲಿ ನಿನ್ನೆ ಹೋಗೋಕ್ಕಿಂತ ಮುಂಚೆ ಕ್ಯಾಂಪಸ್ಸಿಗೆ ಹೋದ್ರು ಅಂತ ನಾನು ಸ್ವಾಮಿ ಹೇಳಿದ್ದಲ್ಲ, ಅಲ್ಲಿ ಅವರು ಧ್ಯಾನಸ್ಥರಾಗಿ ಭಗವದ್ಗೀತೆ ಪುಸ್ತಕ ಕೆಳಗೆ ಬಿದ್ದು ಹೋಗಿ ಅವ್ರು ಆಮೇಲೆ ಇವರೆಲ್ಲ ಮಿಸಸ್ ಲೆಗೆಟ್ಟು, ಜೋಸಫಿನ್ ಮೆಕ್ಲಾಡ್ ಇವರೆಲ್ಲ ಸ್ವಾಮಿ ಹತ್ರ ಹೋಗಿ ಸ್ವಾಮಿ ಸತ್ತೋಗ್ಬಿಟ್ಟಿದ್ದಾರೆ ಅಂತೆಲ್ಲ ಭಾವಿಸ್ತಾರಲ್ಲ. ಸ್ವಾಮಿ ಎದ್ದು ಮತ್ತೆ ಯು ಗಿವ್ ಮಿ ಬ್ರೇಕ್ಫಾಸ್ಟ್ ನಾವು ಅಂತ ಹೇಳ್ತಾರೆ. ಅದಕ್ಕಿಂತ ಮುಂಚೆ ಸ್ವಾಮಿ ಒಂದು ಮಾತಾಡ್ತಾರೆ, ಐ ವಿಲ್ ನೆವರ್ ಲೀವ್ ಮೈ ಬಾಡಿ ಇನ್ ಅಮೇರಿಕಾ. ಸ್ವಾಮಿ ಹೇಳ್ತಾರೆ, ನಾನು ನಿಮ್ಮ ದೇಶದ ಸಾಯಿಲ್ಲ, ಐ ವಿಲ್ ನೆವರ್ ಲೀವ್ ಮೈ ಬಾಡಿ ಇನ್ ಯುವರ್ ಕಂಟ್ರಿ, ಡೋಂಟ್ ವರಿ. ಅಂದ್ರೆ ನೀನೇನು ಹೆದರ್ಕೋಬೇಕಾಗಿಲ್ಲ. ದಿಸ್ ಕಾನ್ಷಿಯಸ್ನೆಸ್ ಇಸ್ ಮೈ ಡಿಸೀಸ್ ಟು ಮೈ ದಿಸ್ ಬಾಡಿ ಅಂಡ್ ಮೈಂಡ್. ಲೂಸಿಂಗ್ ಕಾನ್ಷಿಯಸ್ನೆಸ್ ಈಸ್ ಸಮಥಿಂಗ್ ವೆರಿ ಪೆಕ್ಯುಲಿಯರ್ ಟು ದಿಸ್ ಬಾಡಿ ಅಂಡ್ ಮೈಂಡ್. ಅವಾಗ ಆಗ್ತಾ ಇರ್ತದೆ, ನೀನೇನು ಚಿಂತೆ ಮಾಡಬೇಡ. ಈಗ ಪಾಶ್ಚಾತ್ಯ ದೇಶದಲ್ಲಿ ಸ್ವಾಮಿ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರು. ನೀವು ಪ್ರತಿಯೊಂದನ್ನು ನಾನು ಅದಕ್ಕೆ ಯಾವಾಗಲೂ ಹೇಳ್ತಾ ಇರ್ತೇನೆ, ಮತ್ತೆ ಹೇಳ್ತಿರ್ತೀನಿ. ಕೆಲವರಿಗೆ ತುಂಬ ಬೇಸರ ಆಗಿರ್ಬೋದು, ಸ್ವಾಮಿ ಇಷ್ಟೊಂದು ಸಲ ಅದನ್ನೇ ಹೇಳ್ತಾರಲ್ಲ ಅಂತ. ಅದು ಏನು ಮಾಡೋದು, ನಾನು ಹೇಳಬೇಕಾಗ್ತದೆ. ಈ ವಿವೇಕಾನಂದರು ಘಟನೆಗಳು, ಪತ್ರಗಳು ಒಂದ್ಸಲ ಓದಿದ ಮೇಲೆ ಒಂದೊಂದೇ ನಿಧಾನಕ್ಕೆ ಆಲೋಚನೆ ಮಾಡಿ ಓದ್ತಾ ಇದ್ರು. ಯಾಕೆ ಅಂದರೆ ವೆಸ್ಟಿಗೆ ಹೋದಾಗ ಪಾಶ್ಚಾತ್ಯ ದೇಶದಲ್ಲಿ ಏನೋ ಸ್ವಾಮಿ ಅಲ್ಲಿಂದನೇ ಆರ್ಗನೈಸೇಷನ್, ಒಂದು ಸಂಘಟನೆ ತಂದದ್ದೇ ಅಲ್ಲಿಂದ, ಅಂದರೆ ಅವ್ರ ಆಲೋಚನೆ ಹುಟ್ಟಿದ್ದೇ ಅಲ್ಲಿಂದ, ಅದಕ್ಕೆ ಸಂಬಂಧಪಟ್ಟಂತೆ. ಅಲ್ಲಿಗೆ ಹೋದ್ಮೇಲೆ ಜನ ಏನು ಹೇಳಲಿಕ್ಕೆ ಶುರು ಮಾಡಿದ್ರು, ಸ್ವಾಮೀಜಿ ಇಲ್ಲಿರ್ತಕ್ಕಂಥ ಪಾತ್ರಿಗಳೊಂದಿಗೆ ನೀವು ಗಲಾಟೆ ಮಾಡ್ಕೊಳ್ಳೋ ಹಾಗಿಲ್ಲ, ಯು ಶುಡ್ ಕಾಂಪ್ರಮೈಸ್. ಆಮೇಲೆ ನೀವು ಇಲ್ಲಿ ಕರ್ಮವನ್ನು ಮಾಡಬೇಕಾದ್ರೆ ಯು ಶುಡ್ ನೋ ಹೌ ಟು ಆರ್ಗನೈಸ್. ಹೇಗೆ ಸಂಘಟಿತರಾಗಿ ನೀವು ಕರ್ಮವನ್ನು ಮಾಡಬೇಕು, ಯು ಶುಡ್ ಅಂಡರ್ಸ್ಟ್ಯಾಂಡ್. ಯು ಶುಡ್ ಬಿ ಮೋರ್ ಫ್ಯಾಷನಬಲ್. ಸ್ವಾಮಿ ಹೇಳ್ತಾರೆ ಇದನ್ನೆಲ್ಲ, ನಮಗೆ ಗೊತ್ತಾಗುತ್ತೆ, ಅವ್ರಿಗೆ ಏನು ಗೊತ್ತಾಗುತ್ತೆ ಪಾಪ. ಯು ಶುಡ್ ಬಿ ಮೋರ್ ಫ್ಯಾಷನಬಲ್ ಸ್ವಾಮೀಜಿ, ಯು ಶುಡ್ ಲುಕ್ ಮೋರ್ ಬ್ಯೂಟಿಫುಲ್. ಅದಕ್ಕೆ ಬೇಕಾದಂಥ ಬಟ್ಟೆಗಳನ್ನು ಅವರೇ ಹೊಲಿಸ್ಕೊಡ್ತಾರಲ್ಲ ಸ್ವಾಮೀಜಿಗೆ. ಸ್ವಾಮೀಜಿ ವಾದವೇ ನಿನ್ನ ಕಣ್ಣಿಗೆ ಉದಾಹರಣೆ ಕೊಟ್ಟೆ, ನಾನು ಹ್ಯಾಕೆ ಕಾಣ್ತೀನಿ ನನಗೆ ಗೊತ್ತಿಲ್ಲ. ಆದರೆ ಇವರೆಲ್ಲ ಸ್ವಾಮೀಜಿಗೆ ಇಷ್ಟೆಲ್ಲ ತಯಾರಿ ಮಾಡ್ತಾರೆ, ನೀವು ಹೀಗಿರಬೇಕು, ನೀವು ಹಾಗಿರಬೇಕು, ಹೀಗೆ ಮಾಡಬಾರ್ದು, ಈ ಥರ ಆರ್ಗನೈಸ್ ಮಾಡಬೇಕು ಅಂತೆಲ್ಲ. ಸ್ವಾಮೀಜಿಗೆ ಬೇಸತ್ತು ಹೋಗ್ಬಿಡುತ್ತೆ. 1011 ಪಾರ್ಕ್ ಹೋಗಿ 1-2 ತಿಂಗಳ ಮುಂದೆ ತುಂಬ ಬೇಸತ್ತು. ಈ ಆರ್ಗನೈಸ್ಡ್ ರಿಲಿಜನ್ ಅವ್ರಿಗೆ ಆಗೋದಿಲ್ಲ. ಯಾಕಂದರೆ ಅವನು ಪಕ್ಕ ಸನ್ಯಾಸಿ. 7 ಮೇಲೆ 7 ಸಾಧುವೆ, ಹಾಡು ಚಾಗಿ ಹಾಡು, ಚಾಗಿಯಿಂದ ಯೋಗಿ ಹಾಡು ಚಾಗಿಯ ಹಾಡನ್ನು ಹಾಡಿನಿಂದ ಎಚ್ಚರಿಸು ಮಲಗಿಗೆ ನಮ್ಮ ಈ ತಾಯಿ ನಾಡನ್ನು. ಅದು ಎಷ್ಟು ಚೆನ್ನಾಗಿದೆ. ಎಲ್ಲಿ ಕಾಮು ಸುರಿಯೋದು, ಮೇಲೆಲ್ಲಿ ಜೀವ ಮುಕ್ತಿ ತೆಗೆಯೋದು, ಏನು ಒಂದೊಂದು ವಾಕ್ಯ ಇಟ್ಸ್ ಎ ಫೈರ್. ಇದನ್ನೆಲ್ಲ ಬಾಲಕೃಷ್ಣದಲ್ಲಿ ಕೇಳಿದಾಗೆ ನಮಗೆ ಒಂದು ಸ್ವಲ್ಪ ರೋಮಾಂಚನ ಆಗ್ತಾಯಿತ್ತು. ಹಾಗೆ 8, 9ನೇ ಕ್ಲಾಸ್ 10ನೇ ಕ್ಲಾಸ್ ಏನು ತಿಳಿದಿತ್ತು. ಆದರೂ ಕೂಡ ಈ ಸನ್ಯಾಸಿತನ ಮೊದಲನೇ ಸಲ ಕೇಳಿದಾಗ ರೋಮಾಂಚನ ಆಯಿತು. ಇಲ್ಲಿ ಅದಕ್ಕೆ ಮೇರಿ ಹೆಲ್ಗೆ ಪತ್ರ ಬರೆದ ಸ್ವಾಮಿ. ಒಂದು ಕೆಲವು ಭಾಗಗಳನ್ನು ಮಾತ್ರ ಓದ್ತೇನೆ ನಾನು. ಮೇರಿ ಹೆಲ್ದು ಈ ಎಲ್ಲ ಫ್ಯಾಷನಬಲ್ ಆರ್ಗನೈಸ್ಡ್ ರಿಲಿಜನ್ ವಿರುದ್ಧವಾಗಿ ಸ್ವಾಮೀಜಿ ಪತ್ರ ಬರುತ್ತೆ. ಹಿ ಪೋರ್ಟ್ಸ್ ಔಟ್ ಇಟ್ ಹಾರ್ಡ್. ಅವ್ರಿಗೆ ಏನಿದೆಯೋ ಅದು ನೇರವಾಗಿ ಹೇಳ್ತಾರೆ ಸ್ವಾಮೀಜಿ. ಲಿಬರ್ಟಿ, ಮುಕ್ತಿ ಇಸ್ ಆಲ್ ಮೈ ರಿಲಿಜನ್ ಅಂಡ್ ಎವ್ರಿಥಿಂಗ್ ದಟ್ ಟ್ರೈಸ್ ಟು ಕರ್ಬ್ ಇಟ್ ಐ ವಿಲ್ ಅವಾಯ್ಡ್ ಬೈ ಫೈಟ್ ಆರ್ ಫ್ಲೈಟ್. ಮುಕ್ತಿ ನನ್ನದಕ್ಕೆ, ನನ್ನ ಜೀವನದ ಉದ್ದೇಶ ಮುಕ್ತಿ. ಇದನ್ನು ಯಾರ್ಯಾರು ತಡಿತಾರಲ್ಲ ಒಂದು ಗುದ್ಕೊಡ್ತೀನಿ, ನೀವು ತಡ್ಕೊಳ್ಳಿಲ್ಲ ಅಂದ್ರೆ ನಾನೇ ಹೊರಟಾಗ್ತೀನಿ. ಐ ಟ್ರೈ ಟು ಪ್ಯಾಸಿಫೈ ದ ಪ್ರೀಸ್ಟ್, ಸಿಸ್ಟರ್ ಡು ನಾಟ್ ಟೇಕ್ ದಿಸ್ ಅಮಿಸ್, ಬಟ್ ಯು ಆರ್ ಬೇಬೀಸ್ ಅಂಡ್ ಬೇಬೀಸ್ ಮಸ್ಟ್ ಸಬ್ಮಿಟ್ ಟು ಬಿ ಟಾಟ್. ನೀವೆಲ್ಲ ಮಕ್ಕಳು ತಿಳ್ಕೋಬೇಕು, ನಾನು ಪಾಠ ಮಾಡ್ತೇನೆ ಅಂತ ಸ್ವಾಮಿ ಹೇಳ್ತಾರೆ. ಯು ಆರ್ ಆಲ್ ಬೇಬೀಸ್ ಅಂಡ್ ಬೇಬೀಸ್ ಮಸ್ಟ್ ಸಬ್ಮಿಟ್ ಟು ಬಿ ಟಾಟ್. You have not yet drunk of that fountain which makes reason unreason, mortal, immortal. This world is zero and of man a God. ನಿಮ್ಗೆ ಇನ್ನೂ ತಿಳಿದಿಲ್ಲ ಎಲ್ಲಿ ರೀಸನ್ ಬಿಕಮ್ಸ್ ಅನ್ರೀಸನ್, ಮ್ಯಾನ್ ಬಿಕಮ್ಸ್ ಇಮ್ಮಾರ್ಟಲ್ ಅಂಡ್ ಈ ಜಗತ್ತೇನು ಒಂದು ಶೂನ್ಯಕ್ಕೆ ಹೋಗ್ತದೆ. ಮನುಷ್ಯ ಏನಾಗ್ತಾನೆ, ಭಗವಂತನಾಗ್ತಾನೆ. ಇದು ನಿಮ್ಗೆ ಇನ್ನೂ ತಿಳಿದಿಲ್ಲ. You have not drunk of that fountain which makes reason unreason, mortal, immortal. This world is zero and of man a God. Come out if you can of this network of foolishness.
ದೇ ಕಾಲ್ ದಿಸ್ ವರ್ಲ್ಡ್. ಇದು ಮೂರ್ಖತನ ಜಗತ್ತಿದೆಯಲ್ಲ. ನಾನು ಅದಕ್ಕೆ ಹೇಳ್ತೀನಿ, ನೇರವಾಗಿ ಸ್ವಾಮಿ ಏನಂತ ನಾನು ಹೇಳ್ತಾ ಹೋಗ್ತೀನಿ. ನಿಮಗೆ ಭಯ ಅಂದರೆ ಮನೆಗೆ ಹೋಗಿ ಹೇಳಿ. ಕಮ್ ಔಟ್ ಇಫ್ ಯು ಕ್ಯಾನ್ ಆಫ್ ದಿಸ್ ನೆಟ್ವರ್ಕ್. ನಾನು ಆಲೋಚನೆ ಮಾಡಿದೆ, ಇದು ಇನ್ನೇನು ತಿಳಿ ಮಾಡ್ಲಿಕ್ಕೆ ಆಗೋದಿಲ್ಲ. ಸ್ವಾಮೀಜಿನ ಈ 1000 Island ಪಾರ್ಕ್ ನಾನು ಯಾವುದೇ ಕಾರಣಕ್ಕೂ ತಿಳಿ ಮಾಡ್ಲಿಕ್ಕೆ ತಿಳಿ ಹೋದ್ರೆ ರೆಸಾರ್ಟ್ ಆಗ್ತದೆ. ಅದಕ್ಕೆ ಇದ್ದಿದ್ದಂತೆ ನೇರವಾಗಿ ಓದ್ತಾ ಹೋಗ್ತೀನಿ. ಇವತ್ತಾದ್ರೂ ಸ್ವಲ್ಪ ಜಗತ್ತನ್ನು ಬರ್ತು ಕೂತ್ಕೊಳ್ಳಿ 1 ಗಂಟೆ ಇದ್ದದ್ದೇ. ಮನೆಗೆ ಹೋದ್ಮೇಲೆ ಹೇಳ್ತಾರೆ ಸಾಂಬಾರಿಲ್ಲ ಒಗ್ಗರಣೆ ಇಲ್ಲ ಅಂತ, ಆಮೇಲೆ ನೆನ್ಪು ಮಾಡ್ಕೊಂಡು ಹೇಳ್ತಾರೆ. ಕಮ್ ಔಟ್ ಇಫ್ ಯು ಕ್ಯಾನ್ ಆಫ್ ದಿಸ್ ನೆಟ್ವರ್ಕ್ ಆಫ್ ಫೂಲಿಶ್ನೆಸ್ ದೇ ಕಾಲ್ ದಿಸ್ ವರ್ಲ್ಡ್, ದೆನ್ ಐ ವಿಲ್ ಕಾಲ್ ಯು ಇಂಡೀಡ್ ಬ್ರೇವ್ ಅಂಡ್ ಫ್ರೀ. ಐ ಹೇಟ್ ದಿಸ್ ವರ್ಲ್ಡ್. ಸ್ವಾಮಿ ಹೇಳ್ತಾರೆ, ಏನು ಪರಬ್ರಹ್ಮ, ಏನು ನಾರಾಯಣ ಎಲ್ಲ ಹೇಳಿದ್ದಾರೆ ನಿನ್ನೆ. ನನ್ನೆಲ್ಲ ಹೇಳಿದ್ದಾರೆ ಪ್ರೇಮ, ರಾಮಕೃಷ್ಣ ಪ್ರೇಮವೆಲ್ಲ ಅರ್ತು ಸೆಲ್ಫಿಶ್ನೆಸ್ ಎಲ್ಲ ಹೇಳ್ತಾರೆ. ಸ್ವಾಮೀಜಿ ಏನು ಬರ್ತಾರೆ ಇದಕ್ಕೆ, ಸ್ವಾಮೀಜಿ ಮೈಂಡ್ ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ. ಐ ಹೇಟ್ ದಿಸ್ ವರ್ಲ್ಡ್, ದಿಸ್ ಡ್ರೀಮ್, ದಿಸ್ ಹಾರಿಬಲ್ ನೈಟ್ ಮೇರ್ ವಿತ್ ಇಟ್ಸ್ ಚರ್ಚಸ್ ಅಂಡ್ ಚಿಕಾನರೀಸ್, its books and blackguardianism, its fair faces and false hearts, its howling righteousness on the surface and utter hollowness beneath, and above all, its sanctified shopkeeping. ಇಲ್ಲಿ ಏನೇನು ಸತ್ಯ ಇದೆ, ಏನೇನು ಧರ್ಮ, ಏನೇನು ಜಾಗೃತಿ, ಏನೇನು ಪುಸ್ತಕ, ಏನೇನು ಶಾಸ್ತ್ರ ಎಲ್ಲ ಮೇಲಿದೆ, ಒಳಗೆ ಮತ್ತೆ ಅದೇ ಕೊಳಕು ಸತ್ಯ ಇದೆ. ನಮ್ಮ ಮನುಷ್ಯೋಧನೆ ಮಾಡ್ಕೊಳ್ಳಿ. ಎಲ್ಲಿ ನಿಜವಾದ ಪ್ರೇಮ ಇದೆ, ಎಲ್ಲಿ ನಿಜವಾದ ಜ್ಞಾನ ಇದೆ, ಎಲ್ಲಿ ನಿಜವಾದ ಆನಂದ ಇದೆ, ಆತ್ಮದ ಅನುಭವ ಬರೋವರೆಗೂ ಯಾವುದು ಸತ್ಯ ಇದೆ, ಎಲ್ಲ ಅಸತ್ಯ ಜಗತ್ತು. ಏನು ಈ ಜಗತ್ತಲ್ಲಿ ಏನಿದೆ ಸತ್ಯ, ಏನು ಆನಂದ ಏನಿದೆ, ನಾನು ಹೇಳ್ತೇನೆ ನೇರವಾಗಿ ಇವತ್ತು ಹೇಳ್ಬಿಡ್ತೀನಿ, ಯಾವುದು ಬೇಜಾರು ಮಾಡ್ಕೊಳ್ಳಿ, ನಂಗೆ ಗೊತ್ತಿಲ್ಲ. On the surface, utter hollowness beneath, and above all is sanctified shopkeeping. What? Measure my soul according to what the bond slaves of the world say. ಯಾರು ಮೂರ್ಖರು ಜಗತ್ತಿಗೆ ಬಂದಿದ್ದಂಥ ನೀವು ಗೃಹಸ್ಥರೋ ಸಂಸಾರಿಗಳು ಏನಾದರೂ ಹೆಸರು ಕರ್ಕೊಳ್ಳಿ, ಈ ಜಗತ್ತಿಗೆ ಆಸಕ್ತಿಯಿಂದ ಬಂದಿದ್ದಾದ ನೀವು ನನಗೆ ಪಾಠವನ್ನು ಕಳಿಸ್ತಿರೋ. ವಾಟ್ hollowness and beneath, above all is sanctified shopkeeping. What? Measure my soul according to what the bond slaves of the world say. Sister, you do not know the sannyasi. He stands on the heads of the Vedas. Say the Vedas, because he is the free from churches and sects and religions and for prophets and books, all of that ink. ಏನೇನು ನೀವು ಧರ್ಮ ಅಂತ ಕರಿತೀರೋ, ಏನೇನು ವೇದ ಅಂತ ಕರಿತೀರೋ, ಏನೇನು ಶಾಸ್ತ್ರ ಅಂತ ಕರಿತೀರೋ, ಈಗೆಲ್ಲ ದಾಟಿದಾನ್ರಿ ಯಾರು ಸನ್ಯಾಸಿ. ಐ ಆಮ್ ದಟ್ ಸನ್ಯಾಸಿ. ಅದರಿಂದ ಸ್ವಾಮಿ ಹೇಳ್ತಾರೆ, ನೀವೇನು ನನಗೆ ಪಾಠ ಕಲಿಸ್ತೀರಿ ಜಗತ್ತಿನಲ್ಲಿ, ಹೀಗಿರು ಹಾಗೆ. ಇದೆಲ್ಲ ಅಟ್ಟರ್ ಹ್ಯಾಲುಸಿನೇಷನ್ ಆನ್ ದ ಸರ್ಫೇಸ್, ಬಿನೀತ್ ಹ್ಯಾಲೋನೆಸ್ ಸರ್ಫೇಸ್ನಲ್ಲಿ ಏನು ಎಲ್ಲ ಬರೀ ಮೌಖಿಕ, ಯಾವುದು ಸತ್ಯ ಅಲ್ಲ. ಅದಕ್ಕೆ ಮಿಸಸ್ ಮೇರಿ ಹೆಲ್ಗೆ ಸ್ವಾಮೀಜಿ ಪತ್ರ, ಇದು ಪ್ರತಿಯೊಂದು ಪತ್ರ ಕೂಡ ಸ್ವಾಮೀಜಿ ನೀವು ಇದೆ. ಅದಕ್ಕೆ ಇದಕ್ಕೆ ಸಂಬಂಧಪಟ್ಟ ಪತ್ರಗಳು ಮಾತ್ರ ಓದಬೇಕು. ಮತ್ತು ಅಳಸಿಂಗಂಗೆ ಓದೋದು ನೀ ಕರ್ಮ ಮಾಡು ಅಂತ ಹೇಳ್ತಾರೆ. ಅದಕ್ಕೆ ಅಲ್ಲಿ ಬೇರೆ ಆಗ್ತದೆ, ಇಲ್ಲಿ ಬೇರೆ ಆಗ್ತದೆ. ಸ್ವಾಮೀಜಿ ಈಗ ಅಲ್ಲಿ 1000 Island ಪಾರ್ಕ್ ಹೋದಾಯ್ತು, ವಾಲ್ಯೂಮ್ 3 ನ್ಯೂ ಡಿಸ್ಕವರೀಸ್ ಅಲ್ಲಿ ಓದ್ತಾ ಇದ್ದೀನಿ, ಪುಟ 118. ಇಲ್ಲಿ ಸ್ವಾಮೀಜಿ ಏನು ಮಾಡ್ತಾ ಇದ್ದಾರೆ, ತಮ್ಮ ಹೃದಯದ ಆಳದ ಅನುಭವವನ್ನು ಬಿಚ್ಚಿ ಬರೀತಿದ್ದಾರೆ ಇನ್ನೊಂದು ಪತ್ರದಲ್ಲಿ. ಏನ್ ಬರೀತಾ ಇದ್ದಾರೆ ಸ್ವಾಮೀಜಿ, ಎ ವಂಡರ್ಫುಲ್ ಕಾಮ್ನೆಸ್ ಇಸ್ ಕಮಿಂಗ್ ಓವರ್ ಮೈ ಸೋಲ್ ಎವ್ರಿ ಡೇ. ಐ ಫೀಲ್ ಐ ಹ್ಯಾವ್ ನೋ ಡ್ಯೂಟಿ ಟು ಡೂ. ಐ ಆಮ್ ಆಲ್ವೇಸ್ ಇನ್ ಎಟರ್ನಲ್ ರಸ್ಟ್ ಅಂಡ್ ಪೀಸ್. It is He that works. We are only the instruments. Blessed be His name. The threefold bondage of lust and gold and fame is, as it were, fallen from me for the time being. And once more, even here, I feel what sometimes I felt in India. ಸ್ವಾಮಿ ಹೇಳ್ತಾ ಇದ್ದಾರೆ, ಇವರು ಬರೀತಾರೆ ಇನ್ನೊಂದು ಆಶ್ಚರ್ಯ, ಲಸ್ಟ್ ಗೋಲ್ಡ್ ಅಂಡ್ ಫೇಮ್ ಹ್ಯಾಸ್ ಫಾಲನ್ ಫ್ರಮ್ ದ ಟೈಮ್ ಬೀಂಗ್ ಫ್ರಮ್ ಮೈ ಸೋಲ್ ಅಂತ ಬರೀತಾ ಇದ್ದಾರೆ. ಅಂದ್ರೆ ನೀವು ಕರ್ಮ ಮಾಡ್ಬೇಕಾದ್ರೆ ಇದು ಎದುರುಗಡೆ ಇರ್ತದೆ ಅಂತ, ನಿನಗೆ ಬಾಧಿಸ್ತದೆ ಅಂತ ಹೇಳ್ತಾ ಇಲ್ಲ ಈಗ ನಾನು. ವಿವೇಕಾನಂದ ನನಗೆ ಬಾಧಿಸಿದೆ ಅಂತ ಹೇಳ್ತಾ ಇಲ್ಲ. ಲಸ್ಟ್ ಫೇಮ್ ಅಂಡ್ ಗೋಲ್ಡ್ ಆಸ್ ಇಟ್ ವರ್ ಫಾಲನ್ ಫ್ರಮ್ ಮೀ ಫಾರ್ ದ ಟೈಮ್ ಬೀಯಿಂಗ್. ಅದಕ್ಕೆ ಜಾಗೃತಿಯಿಂದ ಓದ್ಬೇಕಿದೆ. ಇದು ಬಿಡುವುದಿಲ್ಲ, ನೆನಪಿಟ್ಕೋಬೇಕು. ಯಾವತ್ತೂ ಕಾಮ, ಹಣ ಮತ್ತು ಹೆಸರು ಕೀರ್ತಿ ಬಿಡುವುದಿಲ್ಲ. ಯಾವ ಮಾನವನನ್ನು ಬಿಡಲ್ಲ, ಸ್ವಾಮಿಗಳನ್ನು ಬಿಡುವುದಿಲ್ಲ ಮುಕ್ತಿ ಆಗುವವರೆಗೂ. Lust and gold and fame is it as it were fallen from me for the time being, and once more even here I feel what sometimes I felt in India. From me all difference has fallen, all right or wrong, all delusion, ignorance has vanished. I am walking in the path beyond the qualities. What law I obey? ಯಾವ ಕರ್ಮ ನನಗೆ ಯಾವ ನ್ಯಾಯ ಹೇಳ್ತೀರಿ, ಯಾವ ಸಂಬಂಧವನ್ನು
ನನಗೆ ಕೊಡ್ತೀರಿ, ನನಗೆ ಯಾವ ಲಾನಿ ಇಲ್ಲ, ನಾನು ಮಾಡಬೇಕಾದ್ದು ಇಲ್ಲ, ಬಿಡಬೇಕಾದ್ದು ಇಲ್ಲ, ಕೇಳಬೇಕಾದ್ದು ಇಲ್ಲ, ಮಾತಾಡಬೇಕಾದ್ದು ಇಲ್ಲ. ಐ ಆಮ್ ವಾಕಿಂಗ್ ಇನ್ ದ ಪಾತ್ ಬಿಯಾಂಡ್ ದ ಕ್ವಾಲಿಟೀಸ್, ವಾಟ್ ಲಾ ಐ obey, ವಾಟ್ disobey. ಫ್ರಮ್ ದಟ್ ಹೈಟ್ ದ ಯೂನಿವರ್ಸ್ ಲುಕ್ಸ್ ಲೈಕ್ ಎ ಮಡ್ ಪೆಡಲ್. ಆ ಒಂದು ದೃಷ್ಟಿಕೋನದ ಜಗತ್ತು ಒಂದು ಮಣ್ಣಿನ ಹೆಂಟೆ ಅಷ್ಟೇ. ನಾವು ಏನೇನು ಮಾಡಬೇಕು, ಮನೆ ಮಾಡಬೇಕು, ಮಠ ಮಾಡಬೇಕು, ಕಾರ್ ತಗೋಬೇಕು, ಹಾಗೆ ಮಾಡಬೇಕು, ಕೆಲಸಕ್ಕೆ ಹೋಗ್ಬೇಕು, ಎಲ್ಲ ಏನು ಮಣ್ಣಿನ ಹೆಂಟೆಯಲ್ಲಿ ಆಡುವ ಬುದ್ಧ ಆಗಬೇಕು. ಫ್ರಮ್ ದಟ್ ಹೈಟ್ ದ ಯೂನಿವರ್ಸ್ ಲುಕ್ಸ್ ಲೈಕ್ ಎ ಮಡ್ ಪೆಡಲ್. ಹರಿ ಓಂ ತತ್ಸತ್. He exists, nothing else does. I in thee and thou in me. Be thou Lord my eternal refuge. ಶಾಂತಿ ಶಾಂತಿ ಶಾಂತಿ. ಸ್ವಾಮೀಜಿ ಹೋಗ್ತಾರೆ ಹೀಗೆ ಮೇಲೆ. ನಾನು ಜಾಸ್ತಿ ಹೇಳಿದ್ರು ಅವನಿಗೆ ಹೋಗಿದೆ. ಇವರೇನೋ ಎಲ್ಲ ಇರ್ತಲ್ಲ, ಇವರೇನೋ ಎಲ್ಲ ನನಗೆ ಕಂಪ್ಲೇಂಟ್, ಇವರೇನೋ ಹೇಳ್ಬಿಡ್ತಾರೆ ತಾಂಗಳು ಮಠದಲ್ಲಿದ್ದಾರೆ ಆರಾಮಾಗಿ, ನಮ್ಗೇನು ಕಷ್ಟ, ಇವ್ರಿಗೇನು ಗೊತ್ತಾಗೋದಿಲ್ಲ. ಅದಕ್ಕೆ ನಾನು ಹೇಳ್ತೀನಿ, ಯಾಕಪ್ಪ ಕಟ್ಕೊಂಡ್ರೆ. ಆದ್ರಿಂದ ಸ್ವಾಮೀಜಿ ಇನ್ನೊಂದು ಕಡೆ ಬಿಡ್ತಾರೆ, ಡೇ ಬೈ ಡೇ ಅಲ್ಸಿಂಗ್ ಬರ್ತಾರೆ. ಡೇ ಬೈ ಡೇ ಐ ಆಮ್ ಎಕ್ಸ್ಪೀರಿಯನ್ಸಿಂಗ್ ಎ ಮ್ಯಾನಿಫೆಸ್ಟೇಷನ್ ಆಫ್ ಪವರ್ ಇನ್ ಮೀ. ದಿನ ಕಳೆದಂತೆ ಐ ಕುಡ್ ಸಿ ದ ಮ್ಯಾನಿಫೆಸ್ಟೇಷನ್ ಆಫ್ ಪವರ್ ಇನ್ ಮೀ. ಅದಕ್ಕೆ ಮಿಸ್ ಫಂಕೆ ಬರ್ತಾರೆ, ವಾಟ್ ಡೂ ವಿ ಡಿಸರ್ವ್ ಟು ಹ್ಯಾವ್ ದಿಸ್ ಮ್ಯಾನ್ ಹಿಯರ್. ನಾವು ಏನನ್ನು ಅನುಭವಿಸ್ತೀವಿ, ಈ ಅನುಭವನ ಪಡಿಲಿಕ್ಕೆ ಇವನು ನಮ್ಮ ಜೊತೆಗಿದ್ದಾನಲ್ಲ, ಈ ಅನುಭವನ ನಾವು ಪಡಿಲಿಕ್ಕೆ ನಾವು ಏನು ಗೊತ್ತು ತಂದಿದ್ವಿ. ವಾಟ್ ಡು ವಿ ಡಿಸರ್ವ್, ನಮ್ಮ ಅರ್ಹತೆ ಏನಿದೆ. ಈ ವಿವೇಕಾನಂದನ ಜೊತೆಗೆ 7 ವಾರ ವಾಟ್ ಡು ವಿ ಡಿಸರ್ವ್ ಟು ಹ್ಯಾವ್ ದಿಸ್ ಮ್ಯಾನ್ ಹಿಯರ್. ಇವನು ಎಲ್ಲಿದ್ದಾನೆ, ಅದಕ್ಕೆ ಆ ಮೇಲ್ಗಡೆ. ಅದಕ್ಕೆ ಈ ನ್ಯೂ ಡಿಸ್ಕವರೀಸ್ ಅಲ್ಲಿ ಯಾಕೆ ಬರೀತಾರೆ, ಮಿಸ್ ಡಚರ್ ಡಿಡ್ ನೋ ದಟ್ ಶಿ ಇಸ್ ಇನ್ವೈಟಿಂಗ್ ಎ ಸ್ಪಿರಿಚುವಲ್ ಟಾರ್ನೆಡೋ. ಅವನು ಒಂದು ಈ ಆಧ್ಯಾತ್ಮಿಕ ಒಂದು ಬಾಂಬ್ ಇದನ್ನು ಅವಳು ಇನ್ವೈಟ್ ಮಾಡ್ತಾ ಇದ್ದಾನೆ. ಡಚರ್ಗೆ ಗೊತ್ತಿರಲಿಲ್ವಂತೆ. ಅವಳು ಕರೆಯೋದೇನ ಕರೆದ್ಬಿಟ್ಲು. ಬಂದ್ಮೇಲೆ ಇಟ್ ಈಸ್ ಎ ಪಿಕ್ನಿಕ್ ಸ್ಪಾಟ್, 1000 ಐಲ್ಯಾಂಡ್ ಪಾರ್ಕ್ ಇಸ್ ಎ ಪಿಕ್ನಿಕ್ ಸ್ಪಾಟ್. ಅಲ್ಲೆಲ್ಲ ಜಾಗಗಳು ಇದಕ್ಕೆ ಹೋಗೋದು, ವೀಕೆಂಡ್ಗೆ ಹೋಗೋದು, ವೀಕ್ಡೇಗೆ ಹೋಗೋದಿಲ್ಲ. ಅದಕ್ಕೆ ಅದೇ ಆ ಜಾಗಕ್ಕೆ ಹೋದಾಗ ವೀಕೆಂಡ್ಗೆ ಜನಗಳು ಯಾರ್ಯಾರು ಬರ್ತಿರ್ತಾರೆ ಎಲ್ಲಾ ತರದವರು. ಆಗ ಸ್ವಾಮೀಜಿ ಏನ್ ಹೇಳ್ತಾರೆ, ಅಲ್ಲಿ ಈ ಸ್ಪಿರಿಚುವಲ್ ಟಾರ್ನೆಡೋ ಅವ್ನು ಇನ್ವೈಟ್ ಮಾಡಿದ್ಮೇಲೆ ಅವರು ಡಚ್ಚರ್ಗೆ ಕೆಲವರು ಹೇಳ್ತಾರೆ, ವೈ ಡಿಡ್ ಯು ಇನ್ವೈಟ್ ದಿಸ್ ಹೀತನ್ ಫ್ರಮ್ ಇಂಡಿಯಾ. ನನ್ನ ಹೀತನ್ ಅಂತ ಕರಿತಿದ್ರು, ಅಂದ್ರೆ ಬಹಳ ಉಪಯೋಗ ಇದೆ ಚೆನ್ನಾಗಿ ಅಂತ. ಹೀತನ್, ವೈ ಡಿಡ್ ಯು ಇನ್ವೈಟ್ ದಟ್ ಹೀತನ್ ಇನ್ ಇಂಡಿಯಾ, ಫ್ರಮ್ ಇಂಡಿಯಾ. ಆಮೇಲೆ ಅಕ್ಕಪಕ್ಕದ ಮಕ್ಕಳು ಯಾರಾದ್ರು ವಾಕಿಂಗ್ ಅಲ್ಲಿ ಸ್ವಾಮೀಜಿ ಮಾತಾಡ್ಬೇಕು ಅಂತ ಯಾರು ಜೊತೆಗೆ ಬಂದ್ರೆ ಅವ್ರ ತಾಯಿಯಂದ್ರು ಮಕ್ಕಳನ್ನ ಮನೆ ಕರ್ಕೊಂಡು ಹೋಗಿರ್ತಾರೆ. ಡೋಂಟ್ ಟಾಕ್ ವಿತ್ ದಟ್ ಹೀತನ್, ಇವನ್ ಜೊತೆ ಮಾತಾಡ್ತಾರೆ ಹೆಚ್ಚುವಾಗಿ. ಅದಕ್ಕೆ ಸ್ವಾಮೀಜಿ ಆ ಮನೇಲಿ ಅವ್ರ ಕ್ಲಾಸಸ್ ಎಲ್ಲ ಶುರು ಮಾಡಿದ ಮೇಲೆ ಅವರು ನೇರವಾಗಿ ಸತ್ಯವನ್ನು ಹೇಳ್ತಾ ಇದ್ರಲ್ವ. ಈ ಡಚರ್ ವಾಸ್ ಎ ಆರ್ಥೋಡಾಕ್ಸ್ ಕ್ರಿಶ್ಚಿಯನ್ ಬೈ ಬರ್ತ್. ಹಾಗಾಗಿ ಎಷ್ಟೋ ಭಾವನೆಗಳು, ಅದ್ವೈತದ ಭಾವನೆಗಳವ್ರಿಗೆ ನಮಗೆ ಅರ್ಗಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅವ್ರ ಡಚ್ಚರ್ಗೆ ಇನ್ನೂ ಕಷ್ಟ. 1-2 ದಿವಸ ಅವಳಿಗೆ ಫುಲ್ ರಿಯಾಕ್ಷನ್ಸ್, ಬಾಡಿ ಅಂಡ್ ಮೈಂಡ್ ರಿಯಾಕ್ಷನ್ ಆಗಿ 2-3 ದಿವಸ ಬರ್ತೇನೆ ಮನೆ ಬಿಟ್ಟು ಹೊರಬಿಟ್ರು. ಅದಕ್ಕೆ ಸ್ವಾಮೀಜಿ ಹೇಳ್ತಾರೆ, ಪೂರ್ ಲೇಡಿ ಶುಡ್ ನಾಟ್ ಕಂಟೈನ್ ವಾಟ್ ಐ ಹ್ಯಾವ್ ಸೋಲ್ಡ್ ಈಸ್ ದ ರಿಯಾಕ್ಷನ್ ಆಫ್ ಅವರ್ ಬಾಡಿ ಅಂಡ್ ಮೈಂಡ್. ವಿ ಹ್ಯಾವ್ ಟು ಅಕ್ಸೆಪ್ಟ್ ಪೂರ್ ಲೇಡಿ. 2 ದಿವಸ ಓಡಿ ಹೋಗ್ಬಿಡ್ತಾಳೆ ಅವಳು ಇರೋದೇ ಮನೆಯಲ್ಲಿ. ಯಾಕೆ ಸ್ವಾಮೀಜಿಯ ಭಾವವನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯವೇ ಆಗಲ್ಲ. ಇನ್ನೊಂದು ಆಶ್ಚರ್ಯ ಇರುತ್ತೆ, ಇನ್ನೊಬ್ಳು ಮಹಿಳೆ ಇರ್ತಾರೆ, ಸ್ಟೆಲ್ಲಾ ಅಂತ ಅವಳು ಮಹಿಳೆ ಹೆಸರು. ಸ್ಟೆಲ್ಲಾ ಅನ್ನೋಳು ಅವಳು ಬಂದಿರ್ತಾಳೆ. ಆಶ್ಚರ್ಯದಲ್ಲಿ ಆಶ್ಚರ್ಯ, ಮಿಸ್ ಫಂಕೆ ವಾರ್ಡೋ ಬರೀತಾರೆ, ಶಿ ವಾಸ್ ದ ಮೋಸ್ಟ್ ಮಿಸ್ಫಿಟ್ ಅಮಂಗ್ ಅಸ್. ನಮ್ಮ ಎಲ್ಲರಲ್ಲೂ ಬ್ಯಾಡ್ದವಳು ಅಂತ ಇವಳೆ ಸ್ಟೆಲ್ಲಾ. ಏನವಳು, ಅವಳು ಸಿನಿಮಾನಲ್ಲಿ ಆಕ್ಟ್ರೆಸ್ ಆಗಿದೆ, ನಟಿ. ಅವಳಿಗೆ ಏನು ಬಂದಿತ್ತು ಕಲ್ಪನೆ, ಸ್ವಲ್ಪ ವಯಸ್ಸಾದ್ಮೇಲೆ ಈ ನಟ ನಟಿಯರಿಗೇನು ಅವ್ರು ಯಾವಾಗ ಯುವಕರಾಗಿರ್ಬೇಕು ಅಂತ ಆಸೆ ಅಂತ. ಇಲ್ಲ ಅಂತಂದ್ರೆ ಅವರಿಗೆ ಸ್ಟೇಜ್ ಪಬ್ಲಿಕ್ ವಿಲ್ ನಾಟ್ ಅಕ್ಸೆಪ್ಟ್. ಈ ಸ್ಟೆಲ್ಲಾ ವಾಸ್ ಇನ್ ಅಂಡರ್ ದಟ್ ಕಂಡೀಷನ್. ಅವಳು ಅದಕ್ಕೆ ಲರ್ನ್ ಎಲ್ಲಿಂದೋ ತಿಳ್ಕೊಂಡು, ಏನು ಸ್ಪಿರಿಚುವಲ್ ಲೈಫ್ ನಡೆಸಿದ್ರೆ ಫಿಸಿಕಲ್ ಬ್ಯೂಟಿ ಬರುತ್ತೆ ಅಂತ. ಅದಕ್ಕೋಸ್ಕರ ಅವಳು ಏನ್ ಮಾಡಿರ್ತಾಳೆ, ಇಲ್ಲಿ 1000 ಐಲ್ಯಾಂಡ್ ಪಾರ್ಕ್ ಅಲ್ಲಿ ಸ್ವಾಮಿ ವಿವೇಕಾನಂದ 7 ವಾರ ಕ್ಲಾಸ್ ನಡೆಸ್ತಾರೆ ಅಂತ ಹುಡುಗಿಕೊಂಡು ಬಂದದ್ದು. ಅದಕ್ಕೆ ಅವಳು ಊಟಕ್ಕೆ ಸರಿಯಾಗಿ ಬರ್ತಿರ್ಲಿಲ್ಲ, ಕ್ಲಾಸಸ್ ಅಟೆಂಡ್ ಮಾಡ್ತಿರ್ಲಿಲ್ಲ. ಶಿ ಯೂಸ್ ಟು ಪ್ರಾಕ್ಟಿಸ್ ಅಸೆಟಿಸಮ್ ಅಂದ್ರೆ ಉಸಿರು ಇದು ಕೈ ಕಾಲು ಕೆಳಗೆ ಹಾಕು, ತಲೆ ಮೇಲೆ ಹಾಕು, ಹೀಗೆ ಅಸೆಟಿಸಮ್ ಪ್ರಾಕ್ಟೀಸ್ ಮಾಡೋಳು. ಸ್ವಾಮಿ ಇದ್ದಂತ ಕೋಣೆ ಕೆಳಗಡೆ ಅವಳು ವಾಸ ಮಾಡ್ತಾರೆ. ಸ್ವಾಮಿ ಮೇಲ್ಗಡೆ ಇರ್ತಾ ಇದ್ದು, ಕೆಳಗಡೆ ಇವಳು ಸ್ಟೆಲ್ಲಾ ಇರ್ತಾ ಇತ್ತು. ಅದಕ್ಕೆ ಸ್ವಾಮೀಜಿ ಅವ್ರಿಗೆ ಹೇಳ್ತಾರೆ, ಬೇಬಿ
ಸ್ವಾಮೀಜಿ ಅಕ್ಸೆಪ್ಟ್ ಸರ್, ಅದು ಆಶ್ಚರ್ಯಕರ. ಯಾಕಂದ್ರೆ ಅವ್ರು ಯಾವ ಸ್ಥಿತಿಲಿದ್ದಾರೆ, ಯಾವುದನ್ನು ದ್ವೇಷಿಸಲಾರದು, ಯಾವುದನ್ನು ಬಿಡಲಾರದು. ಈ ಜಗತ್ತಿನ ಮಡ್ಪಡೋದು, ಇದರಲ್ಲಿ ಯಾವ್ದು ತಲೆನೇ ಕೆಡಿಸ್ಕೊಳ್ತಾ ಇದೆ. ಹಿ ಅಕ್ಸೆಪ್ಟ್ಸ್. ಆಮೇಲೆ 1000 ಐಲ್ಯಾಂಡ್ ಪಾರ್ಕಿಂದ ಹೊರಗೆ ಬಂದ್ಮೇಲೆ ಕೂಡ ವಿವೇಕಾನಂದ ಇಷ್ಟೆಲ್ಲಾಗಿ 2-3 ಪತ್ರಗಳನ್ನು ಬರೀತಾರೆ, ಮೈ ಲಿಟಲ್ ಬೇಬಿ. ಆಮೇಲೆ ಕ್ರಿಸ್ಟಿನಾ ಗ್ರೀನ್ ಸ್ಟೈನ್ಗೆ ಪತ್ರ ಬರ್ತಾರೆ, ಯು ಗೈಡ್ ಹರ್. ಇಫ್ ಶಿ ವಾಂಟ್ಸ್ ಟು ಕಮ್ ಟು ಇಂಡಿಯಾ, ಯು ಗೈಡ್ ಹರ್, ಯು ಗಿವ್ ಹರ್ ಸಮ್ ಮನಿ ಆಲ್ಸೋ ಟು ಕಮ್ ಟು ಇಂಡಿಯಾ. ಇದು ಸ್ವಾಮೀಜಿಯ ಇನ್ನೊಂದು ಮುಖ. ಇನ್ನೊಂದು ಆಶ್ಚರ್ಯ ಅಂದ್ರೆ, ಇಲ್ಲಿ ಒಬ್ರು ಮಹಿಳೆ ಮೇರಿ ಲೂಯಿಸ್ ಇರ್ತಾಳೆ, ಅವಳು ಈ ಫ್ರೆಂಚ್ ವುಮೆನ್ ಅವರು, ಇನ್ನೊಬ್ಬ ನಮ್ಮ ಲ್ಯಾಂಡ್ಸ್ಬರ್ಗ್ ಅಂತ ಇರ್ತಾರೆ, ಕೃಪಾನಂದ ಅಂತ. ಇವರ ಇಬ್ಬರಿಗೆ ಸ್ವಾಮೀಜಿ ಸನ್ಯಾಸವನ್ನ ಕೊಡ್ತಾರೆ. ಇಬ್ರು ಸನ್ಯಾಸವನ್ನ ಸ್ವೀಕಾರ ಮಾಡ್ತಾರೆ. ಸನ್ಯಾಸ ಸ್ವೀಕಾರ ಮಾಡಿದ ಕೆಲವು ವರ್ಷಗಳ ನಂತರ ಇವರಿಬ್ಬರು ಸ್ವಾಮೀಜಿಗೆ ವಿರುದ್ಧವಾಗಿ ಕೆಲಸ ಮಾಡ್ತಾರೆ. 1000 ಐಲ್ಯಾಂಡ್ ಪಾರ್ಕ್ ಅಲ್ಲಿ ಇವಳಿಗೆ ಮೇರಿ ಲೂಯಿಸ್ಗೆ ಸ್ವಾಮೀಜಿ ಸನ್ಯಾಸ ಕೊಟ್ಟ ಮೇಲೆ ನಿವೇದಿತ ಅವಳ ವ್ಯಕ್ತಿತ್ವವನ್ನ ನಿಗದಿಪಡಿಸಿ ಅವಳು ತನ್ನ ಪತ್ರಗಳು ಬರ್ತಾರೆ. ಮೋಸ್ಟ್ ಈಗೋಯಿಸ್ಟಿಕ್ ವುಮನ್ ದಟ್ ಮೇರಿ ಲೂಯಿಸ್. ಈ ಲೂಯಿಸ್ ಬರ್ಕಲ್ಲ, ಇನ್ನೊಬ್ರು ಮೇರಿ ಲೂಯಿಸ್ ಮೋಸ್ಟ್ ಈಗೋಯಿಸ್ಟಿಕ್ ಲೇಡಿ ಅಂತ ಬರೀತಾರೆ. ಸ್ವಾಮೀಜಿ ಅವರಿಗೆ ಸನ್ಯಾಸವನ್ನ ಕೊಡ್ತಾರೆ. ಅದಕ್ಕೆ ಸ್ವಾಮೀಜಿ ಕೇಳ್ತಾರೆ, ಏನ್ ಸ್ವಾಮೀಜಿ ಬೇರೆ ಅಲ್ಲಿ ನನ್ನ ಹೇಳಿದ್ರೆ ಬೇರೆ ಬರ್ತದೆ, ಹಾಗೆ ಹೋಗಿ ಇವ್ರು ಯಾರು ನಿಮ್ಗೆ ಸಹಾಯಕ್ಕೆ ಬರ್ದೇ ಇದ್ದಂತ ಅಮೆರಿಕನ್ಸ್ಗೆ ನೀವು ಸನ್ಯಾಸವನ್ನ ಕೊಡ್ತಾ ಇದ್ದೀರಲ್ಲ, ಇದನ್ನ ಕಂಡು ನಿವೇದಿತ ಅದಕ್ಕೆ ಬರೀತಾರೆ, such greatness, such sweetness, such humility as I see in him towards her, I could not have imagined. ಸ್ವಾಮೀಜಿ ತೋರಿಸಿದಂತ ಕರುಣೆ, ಸ್ವಾಮೀಜಿ ತೋರಿಸಿದಂತ ಪ್ರೀತಿ, ಸ್ವಾಮೀಜಿ ಅವಳ ಮೇಲೆ ಅನುಗ್ರಹವನ್ನ ಎಷ್ಟು ಧಾರಾಕಾರವಾಗಿ ಸುರಿಸಿದ್ರು ನಾನು ಅದನ್ನು ಭಾವಿಸಲು ಆರೆ. ಇವರು ವಿವೇಕಾನಂದ ವಿರುದ್ಧವಾಗಿ ಹೋರಾಟ ಮಾಡ್ತಾರೆ ಅಮೆರಿಕ. ಸ್ವಾಮೀಜಿ ಇಸ್ ನಾಟ್ ಅಟ್ ಆಲ್ ಗುಡ್ ಟು ಬಿ ಫಾಲೋಡ್. ಅದು ಸ್ವಾಮೀಜಿ ಅವ್ರ ಸನ್ಯಾಸವನ್ನು ಕೊಡ್ತಾರೆ 1000 ಐಲ್ಯಾಂಡ್ ಪಾರ್ಕ್. ಯಾಕೆ ಸ್ವಾಮೀಜಿ ಹೇಳ್ತಾರೆ, ಐ ಆಮ್ ದ ಔಟ್ಸೈಡ್, ಐ ಆಮ್ ಎ ಮಿಸ್ಟೇಕ್. ನಾನು ಒಬ್ಬ ಯೋಗಿ. ಅದಕ್ಕೆ ಏನಂತಾರೆ, ಯಾರು ಕಣ್ಣೀರಿನಿಂದ ಬಂದು ನನ್ನನ್ನು ಬೇಡ್ತಾರೋ, ಸ್ವಾಮೀಜಿ ನನಗೆ ಇದು ಬೇಕು, ನಾನು ಕೊಟ್ಟುಬಿಡ್ತೇನೆ. ಸನ್ಯಾಸ ಬೇಕು ಅಂತ ಇವರಿಬ್ರು ಸ್ವಾಮೀಜಿನ ಅಂಗಲಾಚಿ ಕೇಳಿದ್ರಂತೆ. ಅದಕ್ಕೆ ಸ್ವಾಮೀಜಿ ಕೊಟ್ಬಿಟ್ರು. 5 ಜನಕ್ಕೆ ಬ್ರಹ್ಮ ದೀಕ್ಷೆ ಕೊಡ್ತಾರೆ, ಬ್ರಹ್ಮಚರ್ಯ ದೀಕ್ಷೆ ಕೊಡ್ತಾರೆ. ಇನ್ನು ಮಿಕ್ಕಿದವ್ರಿಗೆ ಎಲ್ಲರಿಗೂ ಮಂತ್ರ ದೀಕ್ಷೆ ಕೊಡ್ತಾರೆ. 12 ಜನದಲ್ಲಿ 5 ಜನಕ್ಕೆ ಬ್ರಹ್ಮಚರ್ಯ ದೀಕ್ಷೆ, ಇಬ್ಬರಿಗೆ ಸನ್ಯಾಸ, ಮಿಕ್ಕಿದವ್ರಿಗೆ ಮಂತ್ರ ದೀಕ್ಷೆ. 12 ಜನಕ್ಕೆ ನನ್ನ ಶಿಷ್ಯರು ನೀವೆಲ್ಲರೂ ಯಾರೂ ಆಗಲಿಲ್ಲ. ಓನ್ಲಿ ಕ್ರಿಸ್ಟಿನ್ ಗ್ರೀನ್ ಸ್ಟೈನ್ ಮಿಸ್ ಫಾನ್ಗೆ ಇಬ್ರು ಮಾತ್ರ ಕೊನೆಯವರೆಗೂ ಉಳ್ಕೊಂಡಿ ಸ್ವಾಮೀಜಿ 12 ಜನದಲ್ಲಿ. ಇನ್ನು 10 ಜನ ಸ್ವಾಮೀಜಿ ಫಾಲೋವರ್ಸ್ ಆಗಲಿಲ್ಲ. ಬಟ್ ಸ್ಟಿಲ್ ಸ್ವಾಮೀಜಿ ಏನ್ ಹೇಳ್ತಾರೆ, ನಾನು ನನ್ನ ಹೃದಯ ಮಿಸ್ಟಿಕ್ ಅಟ್ ಔಟ್ಸೈಡ್. ಯಾರು ಅಂಗಲಾಚಿ ನನ್ನ ಹತ್ರ ಬಂದು ಏನಾದರೂ ಕೇಳ್ತಾರೋ ನಾನು ಕೊಡ್ತೀನಿ. ಸ್ವಾಮೀಜಿ ಹೃದಯ ಅದಕ್ಕೆ ಹೇಳ್ತಿಲ್ಲ, ಪರಮಹಂಸರು ಆಡಿ ತೂಕ ಮಾಡಿ ಇವನು ಒಬ್ಬಕ್ಕೆ ತುಂಬ ಸಮೇತ ಒಂದು 6 ವರ್ಷ ಆಟ ಆಡ್ತಿದ್ರು. ಆದರೆ ವಿವೇಕಾನಂದ ಒಮ್ಮೆ ಆ ಮಟ್ಟಕ್ಕೆ ಹೋದ ಮೇಲೆ ಅವರು ಯಾವ ನಿಯಮವನ್ನು ಹಾಕಿಲ್ಲ. ಏನಾದರೂ ಕೋಪ ಬಂದರೆ ತಮ್ಮ ವಸ್ತುವಿಗೆಲ್ಲ ಯಾವುದು ಅದ್ವೈತ ವೇದಾಂತದ ತಮ್ಮ ಸ್ವಸ್ಥಿತಿ ಅಲ್ಲಿಗೆ ಹೋಗಿ ನಿಲ್ಲೋದು. ಅದು ಬಿಟ್ಟು ಪಕ್ಕಕ್ಕೆ ಬಂದನಾದ್ರೆ ಅವನ ಒಂದು ಹೃದಯ ವೈಶಾಲ್ಯದ ಬುದ್ಧನಿಗಿಂತ ದೊಡ್ಡ ಹೃದಯದಲ್ಲೂ ನಿಂತು ಪ್ರತಿ ಒಬ್ಬ ವ್ಯಕ್ತಿಯನ್ನು ಆಹ್ವಾನ ಮಾಡ್ತಾರೆ. ಅದಕ್ಕೆ ಇಲ್ಲಿ ಅವರು ಗಿವ್ ಅಪ್ ದ ಬೆಗ್ಗೆಸ್ಟ್ ಡ್ರೆಸ್ ಆಫ್ ದ ವರ್ಲ್ಡ್, ವೇರ್ ದ ಫ್ಲಾಗ್ ಆಫ್ ಫ್ರೀಡಮ್ ದ ಆಕರು. ಇದು ಸ್ವಾಮೀಜಿ ಮತ್ತೆ ಹೇಳ್ತಾರೆ 1000 ಐಲ್ಯಾಂಡ್ ಪಾರ್ಕ್. ಗಿವ್ ಅಪ್ ದ ಬೆಗ್ಗೆಸ್ಟ್ ಡ್ರೆಸ್, ಈ ಜಗತ್ತಿನ ಎಲ್ಲ ನೋಟನ್ನು ಕಿತ್ತಾಕ್ರಿ. ಗಿವ್ ಅಪ್ ದ ಬೆಗ್ಗೆಸ್ಟ್ ಡ್ರೆಸ್ ಆಫ್ ದ ವರ್ಲ್ಡ್, ವೇರ್ ದ ಫ್ಲಾಗ್ ಆಫ್ ದ ಫ್ರೀಡಮ್ ದ ಆಕರು. ಇದು ಎಲ್ಲರಿಗೂ ಅನ್ವಯ ಆಗಲ್ಲ ಅಂತ ನಾನು ಕೇಳಿದೆ. 1000 ಐಲ್ಯಾಂಡ್ ಪಾರ್ಕ್ ಬೇರೆ ಸಿಚುಯೇಷನ್, ಆದರೂ ಇದನ್ನು ಹಾಗೆ ಹೇಳಬೇಕಾಗ್ತದೆ. ಅದಕ್ಕೆ ಅವಳು ನಮ್ಮ ವಾರ್ಡು ಇದನ್ನೆಲ್ಲ ಬರ್ಕೊಂಡ್ರಲ್ಲ, ಇದು ಹೆಚ್ಚು ಬರಲಿಲ್ಲ. ಬೆಳಗಿನ ಕ್ಲಾಸಸ್ ಮಾತ್ರ ಬರ್ಕೊಂಡಿದ್ದು ವಾರ್ಡು. ರಾತ್ರಿ ಹೊತ್ತು ದೀಪ ಇರ್ತಿರ್ಲಿಲ್ಲ. ಅದರಿಂದ ಏನ್ ಮಾಡ್ತಾರೆ, ರಾತ್ರಿ ಆದಂತ ಕ್ಲಾಸ್ಗೆ ಯಾವುದು ಬರೆದಿಲ್ಲ. ಬೆಳಗ್ಗೆ ಆದದ್ದು ಮಧ್ಯಾಹ್ನ ಆದದ್ದು ಮಾತ್ರ ಲಿಖಿತವಾಗಿದೆ, ಇನ್ಸ್ಪೈರ್ಡ್ ಟಾಕ್ಸ್. ಅವಳು ಅದಕ್ಕೆ ಬರೀತಾರೆ, ಸ್ವಾಮೀಜಿ ವಿಚ್ ವಾಸ್ ದ ಕ್ಲಾಸ್ ರೂಮ್, ದ ಹೋಲ್ ರೂಮ್ ವಾಸ್ ದ ಡಯಾಸ್ ಫಾರ್ ಹಿಮ್. ಸ್ವಾಮೀಜಿ ಕೂತು ಯಾವುದನ್ನು ಮಾತಾಡೋರಲ್ಲ. ಒಮ್ಮೆ ಮಾತಾಡಕ್ಕೆ ಬಂದು ಶುರು ಮಾಡಿದ ಮೇಲೆ ಅವ್ರಿಗೆ ಒಳಗಿಂದ ಸ್ಫೂರ್ತಿ ಬರ್ತಾ ಇತ್ತು. ಸ್ಫೂರ್ತಿ ಬಂದಾಗ ಇಡೀ ಕೋಣೆ ವಾಕಿಂಗ್. ಇವರು ಅವ್ರು ಸ್ವಾಮೀಜಿ ಎಲ್ಲೆಲ್ಲ ಹೋಗ್ತಾರೆ ನೋಡ್ತಾ ಇರ್ಬೇಕಾಗಿತ್ತು. ಸ್ವಾಮೀಜಿ ಒಂದ್ ಕಡೆ ಕೂರ್ತಾ ಇಲ್ಲ, ಎಲ್ಲ ಕಡೆ ಓಡಾಡ್ಕೊಂಡು ಅವರೊಳಗೆ ಇದ್ದು ಈ ಜಗತ್ತನ್ನ ಮರೆತು ಸತ್ಯ ಮಾತ್ರ ಹೇಳ್ತಾರೆ.
ಅದಕ್ಕೆ ಇದು ಅವ್ರ ಜೊತೆಗೆ ಹೋಗ್ಬೇಕು. ನಾವಿಲ್ಲ ಅಂತಂದ್ರೆ ಇದೆಲ್ಲ ಓದಿ ನ್ಯೂ ಡಿಸ್ಕವರೀಸ್ 3rd ವಾಲ್ಯೂಮು 1000 ಪಾರ್ಟ್ ವಾಲ್ಯೂಮ್ 3 ಈಸ್ಟರ್ನ್ ವೆಸ್ಟರ್ನ್ ಡಿಸೈಪಲ್ಸ್ ಇನ್ಸ್ಪೆಕ್ಟರ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಯ್ತು. ಒಂದು ದಿವಸ ಆಕ್ಚುಲಿ ಸ್ವಾಮಿ ಏನ್ ಮಾಡ್ತಾರೆ ಗೊತ್ತೇನೋ, ಬ್ರಹ್ಮಸೂತ್ರ 5 ಸೂತ್ರಗಳನ್ನ ಪಾಠ ಮಾಡಿದ್ರು, ನಾರದ ಭಕ್ತ ಸೂತ್ರ ಪಾಠ ಮಾಡಿದ್ರು, ಭಗವದ್ಗೀತೆ ಪಾಠ ಮಾಡಿದ್ರು, ಡಿವೈನ್ ಮದರ್ ಅಂತ ಒಂದು ಟಾಪಿಕ್ ಅನ್ನು ಮಾತಾಡಿದ್ರು. ಆಮೇಲೆ ರಾಮಾನುಜಾಚಾರ್ಯರ ಶ್ರೀಭಾಷೆ ಬಗ್ಗೆ ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ. ಇಷ್ಟೆಲ್ಲ ಆದ್ಮೇಲೆ ಸಂಜೆ ಹೊತ್ತಿಗೆ ಭಾರತೀಯ ತತ್ವಶಾಸ್ತ್ರದ ಬಗ್ಗೆ ಮಾತಾಡ್ತಾ ಇದ್ರು. ದಟ್ ಈಸ್ ನಾಟ್ ರೆಕಾರ್ಡೆಡ್. ಸಂಜೆ ಹೊತ್ತು ಇದರಲ್ಲಿ ಸ್ವಾಮೀಜಿ ಒಂದ್ ದಿವಸ ಅಂತ ಮಾತಾಡ್ತಾ ಏನ್ ಮಾಡ್ತಾರೆ, ಸಂಜೆ ತಮ್ಮ ಕೋಣೆಯಿಂದ ಹೊರಗಡೆ ಪ್ಯಾರಲರ್ ಇರುತ್ತೆ ಒಂದು ಬಾಲ್ಕನಿಯಿಂದ ಹೊರಗಡೆ ಬಂದು ಸ್ವಾಮೀಜಿ ಆ ಕಡೆ ಸೈಂಟ್ ಲಾರೆನ್ಸ್ ರಿವರ್ ವಿಶಾಲವಾಗಿ ಕಾಣುತ್ತೆ. ಇವರೆಲ್ಲ ಶಿಷ್ಯಂದ್ರೆಲ್ಲ ಹೊರಗಡೆ ಕೂತಿರ್ತಾರೆ. ರಾತ್ರಿ 8-8:30 ಊಟ ಆಗಿದೆ. ಊಟ ಆದ್ಮೇಲೆ ಸ್ವಾಮೀಜಿ ತಮ್ಮ ಬಾಲ್ಕನಿಗೆ ಬಂದು ಎದುರುಗಡೆ ನಿಂತ್ಕೊಂಡು ಸುಮ್ಮನೆ ಒಂದು ಚೇರ್ ಹಾಕೊಂಡು ಕುಂತ್ಕೊಂಡು ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ಎಲ್ಲರೂ ಮುಗ್ಧವಾಗಿ ಕೇಳ್ತಾ ಇದ್ದಾರೆ. ಸ್ವಾಮೀಜಿ ಆಡ್ತಾನೆ ಇದ್ದಾರೆ. ಸ್ವಾಮೀಜಿ ಆಮೇಲೆ ಒಂದು ಸಲ ನಿಲ್ಲಿಸಿ, ಐ ಥಿಂಕ್ ಇಟ್ಸ್ ಟೈಮ್ ಅಪ್, ರಾತ್ರಿ 2 ಗಂಟೆ. ಯಾರಿಗೂ ಕೂಡ ಎಷ್ಟು ಸಮಯ ಹೋಯ್ತು ಅಂತ ಗೊತ್ತಾಗ್ಲಿಲ್ಲ. ಫ್ರಮ್ ಅಪ್ರಾಕ್ಸಿಮೇಟ್ಲಿ 8-8:30 he started speaking. It went up till night 2 o'clock. 4 ಗಂಟೆಗಳು ನಿರಂತರ ಕಾಲ ಮಾತಾಡ್ತಾರೆ ಸ್ವಾಮಿ. ಇವ್ರಿಗೆ ಸಮಯದ ಒಂದು ಕ್ಷಣವೂ ಹೋದಂತೆ ಅನುಭವ ಆಗಿಲ್ಲ. ಯಾಕೆ ಗೊತ್ತೇನು, ಸ್ವಾಮೀಜಿ ವೆನ್ he speaks he goes to that experience level. ಯಾವ ಒಂದು ಅನುಭವದ ಮಟ್ಟ ಇರುತ್ತಲ್ಲ, ಅನುಭವದ ಮಟ್ಟದಲ್ಲಿ ನಿಂತು ತನ್ನ ತತ್ವವನ್ನ ಹೇಳ್ತಾ ಹೋಗ್ತಾನೆ. ಅವಾಗ ಏನಾಗ್ತಾರೆ, ಇವರು ಅದೇ ಮಟ್ಟಕ್ಕೆ ಕರೆದುಕೊಂಡು ಹೋಗ್ತಾನೆ. He takes every man to the same state where he is staying. ಅವಾಗ ಅವ್ರಿಗೆ ಏನಾಗುತ್ತೆ, ಈ ಜಗತ್ತಿನ ಅರಿವು ಇರೋದಿಲ್ಲ, ಶರೀರ ಪ್ರಜ್ಞೆ ಹೊಟ್ಟೋಗುತ್ತೆ. ಯಾವತ್ತೇ ಕೂಡ ನಾವು ಆನಂದವನ್ನು ಅನುಭವಿಸ್ಬೇಕಾದ್ರೆ ಶರೀರ ಪ್ರಜ್ಞೆ ಕಳ್ಕೋಬೇಕಾಗ್ತದೆ. ಅದಕ್ಕೆ ಈ ಕಾರ್ ರೇಸಿಂಗ್ ಅಲ್ಲಿ ಯಾಕೆ ಜಾಯ್ ಇದೆ ಅಂತ, ಥ್ರಿಲ್ ಇದೆ ಅಂತ ಹೇಳ್ತಾರೆ, ದೇ ಫರ್ಗೆಟ್ ದೇರ್ ಬಾಡಿ. ಈ 300 km/h ಒಂದು ಗಾಡಿ ಓಡಿಸ್ಬೇಕಂದ್ರೆ ಅವನು ಪ್ರತಿ ಕ್ಷಣ ಮನಸ್ಸನ್ನು ಆ ಹೊತ್ತಿನಲ್ಲಿ ಇಟ್ಟಿರ್ಬೇಕಾಗ್ತದೆ. ಇಟ್ ಈಸ್ ಕಾಲ್ಡ್ ಮೈಂಡ್ಫುಲ್ನೆಸ್ ಅಕಾರ್ಡಿಂಗ್ ಟು ಬುದ್ಧಿಸಮ್. ಅದು ನಿಂತ್ಕೊಂಡಿರ್ತಾನೆ ಅವನು ಯಾವಾಗಲೂ ಆ ಕ್ಷಣದಲ್ಲಿ. ಸ್ವಾಮಿ ಏನ್ ಮಾಡ್ತಾ ಇದ್ದಾರೆ, ಆ ಥರ ಮಾಡ್ತಾ ಇದ್ದಾರೆ. ಅವನ ಮಟ್ಟನ ಆತ್ಮತತ್ವಕ್ಕೆ ಎತ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಅವರೆಲ್ಲ ಕ್ಲಾಸಸ್ ಆ ಮಟ್ಟದಲ್ಲಿದ್ದಾಗ ಇವರು ಜಗತ್ತನ್ನು ಸತ್ಯವಾಗಿ ಮರೆಯಲೇಬೇಕು. ಎಲ್ಲಿದೆ ಜಗತ್ತಿಲ್ಲ. ಅದಕ್ಕೆ ಇಲ್ಲಿ ಇನ್ನೊಂದು ಸ್ವಾಮಿ ಕ್ಲಾಸ್ನಲ್ಲಿ ಈಗ ಇನ್ನೊಂದು ಸೆಕೆಂಡ್ ರೀಡಿಂಗು ಹೀಗೆ ಮತ್ತೆ ಓದ್ತಾ ಇರ್ತೀನಿ ನಾನು. ಸ್ವಾಮೀಜಿಗೆ ಕ್ಲಾಸ್ನಲ್ಲಿ ಮಾತು ಹೇಳ್ತಾ ಇದ್ದಾರೆ. ಸ್ವಾಮೀಜಿಗೆ ಏನು ಆಸೆ ಅಂತಂದ್ರೆ, ಯಾರು ಈ ಶಿಷ್ಯರು ಯಾರು ಕೂಡ ನನ್ನನ್ನ ಬೆಂಬಲವಾಗಿ ಮಾಡಿಕೊಳ್ಳಬೇಕು. ಸ್ಟ್ಯಾಂಡ್ ಅಪ್ ಆನ್ ಯುವರ್ ಓನ್ ಸ್ಟ್ರೆಂತ್. ನಿನ್ನ ಶಕ್ತಿ ಮೇಲೆ ನಿಲ್ಲಬೇಕು. ಹಿ ನೆವರ್ ಅಕ್ಸೆಪ್ಟ್ ಸ್ಪೈನ್ಲೆಸ್ನೆಸ್. ಈ ಬೆನ್ಮೂಳೆ ಇದ್ದದ್ದವರು ಅಂತ ಹೇಳ್ತಾರಲ್ಲ, ಬೆನ್ಮೂಳೆ ಇದ್ದದ್ದವ್ರು ನಮ್ಗೆ ಹಿಂದಕ್ಕೆ ಬರಬೇಡಿ. ಸ್ವಾಮೀಜಿ ಬೆನ್ಮೂಳೆ ನೆಟ್ಟಿಗಿರೋರು ಮಾತ್ರ ನನ್ನ ಹಿಂದಕ್ಕೆ ಇರಬೇಕು. ಹಿಂದಕ್ಕೆ ಇರಬೇಕಂದ್ರೆ ಯು ಶುಡ್ ಸ್ಟ್ಯಾಂಡ್ ಆನ್ ಯುವರ್ ಓನ್ ಸೆಲ್ಫ್, ನೆವರ್ ಆಲ್. ಅದಕ್ಕೆ ಸಿಸ್ಟರ್ ಕ್ರಿಸ್ಟಿನಾ ಬರೀತಾರೆ, ಈ ನೆವರ್ ಅಕ್ಸೆಪ್ಟೆಡ್ ಎನಿಬಡಿ ಫಾಲೋಯಿಂಗ್ ಹಿಮ್. ಇದು ಏನೋ ಯಾವುದೇ ಆಗಿ ಅವನ ಅವಲಂಬನೆ ಮಾಡ್ಕೊಂಡಿದ್ದಾರೆ. ಸ್ವಾಮಿ ಒಂದು ಮೊದಲು ಕೆಳಗೆ ಹಾಕ್ಬಿಡ್ತಾರೆ. ನನ್ನ ಮೇಲೆ ಏನ್ ಮಾಡಿ ನಿಂತ್ಕೊಳ್ಳಿ. ಆದ್ರೆ ಅವನು ಹಿಂದೆ ಇಲ್ಲ ಅಂತಲ್ಲ, ಅವನ ಆತ್ಮತತ್ವ ನಿಂತ್ಕೊಂಡು ಪ್ರಚೋದನೆಯನ್ನು ಕೊಟ್ಟು ಅವನ ಶಾಂತಿಯನ್ನು ಕೊಡ್ತಾನೆ. ಆದ್ರೆ ಇವನನ್ನ ಅವಲಂಬಿಸಿ ನನ್ನ ಜೀವನವನ್ನು ನಿರೂಪಣೆ ಮಾಡ್ಕೊಂಡಾಗ ಸ್ವಾಮೀಜಿ ಮತ್ತು ಫಸ್ಟ್ ಸ್ಟೆಪ್ ಸ್ಟ್ಯಾಂಡ್ ಅಪ್ ಆನ್ ಯುವರ್ ಓನ್ ಸೆಲ್ಫ್. ಅದಕ್ಕೆ ಸ್ವಾಮೀಜಿ ಈ ತರ ಭಾವದ ಸ್ವಾಮೀಜಿ ಹೇಳ್ತಾ ಇದ್ದಾರೆ, ಗೆಟ್ ಫ್ರೀಡಮ್ ಗಿವನ್ ಅಟ್ ದ ಕಾಸ್ಟ್ ಆಫ್ ಲೈಫ್. ನಿನ್ನ ಜೀವನ ಹೋದ್ರೂ ಪರವಾಗಿಲ್ಲ, ಮುಕ್ತಿಯನ್ನು ಪಡೆಯಬೇಕು. ಗೆಟ್ ಫ್ರೀಡಮ್ ಅಟ್ ದ ಕಾಸ್ಟ್ ಆಫ್ ಲೈಫ್. ಹಿ ಥಂಡರ್ಡ್ ಬೈ ಟೀಚಿಂಗ್ ಫ್ರಮ್ ದ ಬೈಬಲ್. All we can do is to put down all desires, hates, differences, put down the lower self, commit mental suicide. ಇದೆಲ್ಲ ಅರ್ಥ ಆಗುತ್ತಾ ಪದ? Commit mental suicide as it were. Seek truth for truth's sake alone. Look not for bliss. ಆನಂದಕ್ಕೂ ಹಾತೊರೆಯಬೇಡ. ಆತ್ಮದಲ್ಲಿ ಆನಂದ ಇದೆ ಅಂತಾನೆ ಹೇಳೋದು. ಭಕ್ತಿಯಲ್ಲಿ ಆನಂದ ಇದೆ, ಭಜನೆಯಲ್ಲಿ ಆನಂದ ಇದೆ. ಭಜನೆಯನ್ನು ಮಾಡಿ. ಯಾಕ್ರಿ ಮಾಡ್ತೀರಿ? ಆನಂದಕ್ಕಾಗಿ ಮಾಡಬೇಡಿ. ಓನ್ಲಿ ಫಾರ್ ದ ಸೇಕ್ ಆಫ್ ಟ್ರೂತ್. ಸ್ವಾಮಿ ಅದನ್ನ ಸೀಕ್ ಟ್ರೂತ್ ಫಾರ್ ಟ್ರೂತ್ ಸೇಕ್ ಅಲೋನ್, ಲುಕ್ ನಾಟ್ ಫಾರ್ ಬ್ಲಿಸ್, ಇಟ್ ಮೇ ಕಮ್ ಬಟ್ ಡು ನಾಟ್ ಲೆಟ್ ದಟ್ ಬಿ ಯುವರ್ ಇನ್ಸೆಂಟಿವ್. ಆನಂದ ಸಿಗತ್ತೆ, ಭಜನೆ ಮಾಡಬೇಡಿ. ಭಗವಂತ ಮಾತ್ರ ಸಿಗಬೇಕು. ಹ್ಯಾವ್ ನೋ ಮೋಟಿವ್ ಎಕ್ಸೆಪ್ಟ್ ಗಾಡ್. ಡೇರ್ ಟು ಕಮ್ ಟು ಟ್ರೂತ್ ಈವನ್ ಥ್ರೂ ಹೆಲ್. ನಿನಗೆ ನರಕ ಸಿಗುತ್ತೆ ಅಂತ ಯಾರಾದ್ರೂ ಹೇಳಿದ್ರೆ ಆಮೇಲೆ ಮುಕ್ತಿ ಸಿಗತ್ತೆ ಅಂತ ಹೇಳು, ನಾನು ಸಿದ್ಧನಾಗಿದ್ದೀನಿ. ಡೇರ್ ಟು ಕಮ್ ಟು ಟ್ರೂತ್ ಈವನ್ ಥ್ರೂ ಹೆಲ್. ಏನಿರ್ಬೇಕು ಸ್ವಾಮಿ ಈ ಹಂತಗಳು. ಅದಕ್ಕೆ
ಸ್ವಾಮಿ ಮಾತನ್ನು ಮುಂದುವರಿಸಿ ಹೇಳ್ತಾರೆ, ದ ಹೋಲ್ ಯೂನಿವರ್ಸ್ ಈಸ್ ಎ ಇಮ್ಯಾಜಿನೇಷನ್. ಇಡೀ ಜಗತ್ತಿದೆಯಲ್ಲ, ಇದು ಕೇವಲ ಕಲ್ಪನೆ. ಬಟ್ ಒನ್ ಸೆಟ್ ಆಫ್ ಇಮ್ಯಾಜಿನೇಷನ್ ವಿಲ್ ಕ್ಯೂರ್ ಅನದರ್ ಸೆಟ್. ಇದು ಪೂರ್ತಿ ಹೋದ್ರೆ ನಾವು ಎಕ್ಸ್ಪ್ಲೇನ್ ಮಾಡ್ತೇವೆ. ದ ಹೈಯೆಸ್ಟ್ ಇಮ್ಯಾಜಿನೇಷನ್ ದಟ್ ಕ್ಯಾನ್ ಬ್ರೇಕ್ ಆಲ್ ದ ಲಿಂಕ್ಸ್ ಆಫ್ ದ ಚೈನ್ ಈಸ್ ದಟ್ ಆಫ್ ದ ಪರ್ಸನಲ್ ಗಾಡ್. ನೀನೇನು ದೇವರು ಅಂತ ಕರಿತೀರ ಅದು ಕಲ್ಪನೆ, ಅದು ಸತ್ಯ ಅಲ್ಲ. ಇದು ಹೇಳ್ಬೇಕಂತಂದ್ರೆ ಯಾರಿಗೆ ಶಕ್ತಿ ಇರ್ತದೆ? ನಾವು ಏನು ಭಯಪಟ್ಟಾಗೇನೋ ನಾವು ಸುಮ್ಮನೆ ಹೇಳ್ತೀವಿ, ತುಂಬ ಜನ ಆಳ್ತಾ ಬರ್ತಾ ಅವ್ರು ಸತ್ರು ಇವ್ರು ಸತ್ರು, ಈಗ ಏನು ಮಾಡೋದು ಸ್ವಾಮಿ, ಪ್ರಾರ್ಥನೆ ಮಾಡ್ಬೋದು, ನಿಮ್ದಲ್ಲಿ ಹಾಕೋದು, ಪ್ರಾರ್ಥನೆ ಮಾಡಿ ಸ್ವಲ್ಪ ಸಾಂತ್ವನ ಸಿಗುತ್ತೆ. ಅದು ಹಾಗೆ ಹೇಳ್ಬೇಕು. ಅದು ಸ್ವಾಮಿ ಏನು ಹೇಳ್ತಾ ಇದ್ದಾರೆ, ಹೋಲ್ ವರ್ಲ್ಡ್ ಇಸ್ ಎ ಇಮ್ಯಾಜಿನೇಷನ್. ಈ ಜಗತ್ತು ಒಂದು ಕಲ್ಪನೆ. ಏನು ಕಲ್ಪನೆಯನ್ನ ತೆಗೆದು ಹಾಕಬೇಕಾದ್ರೆ ಏನ್ರಿ ಮಾಡಬೇಕು? ಇನ್ನೊಂದು ಉದಾತ್ತವಾದ ಕಲ್ಪನೆಯನ್ನು ಮೂಡಿಸಿಕೊಂಡು ಕೆಳಮಟ್ಟದ ಕಲ್ಪನೆಯನ್ನು ಹೊಡೆದು ಹಾಕು. ಉದಾತ್ತವಾದ ಕಲ್ಪನೆ, ಜಗತ್ತೆಂಬ ಕಲ್ಪನೆಯನ್ನು ಕಿತ್ತು ಹಾಕಲಿಕ್ಕೆ ಏಕೈಕವಾದ ದೊಡ್ಡ ಕಲ್ಪನೆ ಭಗವಂತ ಎಂಬ ಕಲ್ಪನೆ. ಆದ್ದರಿಂದ ಸ್ಟ್ಯಾಂಡ್ ಅಪ್ ಆನ್ ದಟ್ ಹೈಯೆಸ್ಟ್ ಇಮ್ಯಾಜಿನೇಷನ್ ಕಾಲ್ಡ್ ದ ಪರ್ಸನಲ್ ಗಾಡ್ ಅಂಡ್ ಎಫೆಸ್ ದಿಸ್ ವರ್ಲ್ಡ್. The whole universe is imagination, but one set of imagination will cure another set. The highest imagination that can break all the links of the chain is that of the personal God. ನೀವು ಏನು ಇಷ್ಟೊಂದು ಭಗವಂತನ ಎಚ್ಚರಿಕೆ ಸ್ವಾಮಿ ಹೇಳ್ತಾರೆ, ಯಾಕ್ರಿ ಕಾಲ ಮುಂದೆ ಮಂಡಿ ಇವ್ರಿ. ನಾನು ಈ ಭಾವನೆಯನ್ನು ಮಾತ್ರ ಇದನ್ನು ಅರ್ಥ ಮಾಡ್ಕೋಬೇಕು. ಮನೆಗೆ ಹೋಗಿ ಆಮೇಲೆ ಬೇರೆ ವಿಚಿತ್ರವಾಗಿ ಏನೋ ಕಲ್ಪನೆ ಮಾಡ್ಕೊಂಡು ದೇವರಿಲ್ಲ, ದಿನರಿಲ್ಲ, ಪೂಜೆ ಇಲ್ಲ, ಪುರಸ್ಕಾರ ಇಲ್ಲ, ಜಪ ನಿಂತೋಯ್ತು, ಸಾಧ್ಯ ನಿಮ್ಮಿಂದ ಸಾಧ್ಯ ಇಲ್ಲ. ನಾನು ಹೇಳ್ತೇನೆ ಆಗೋದಿಲ್ಲ, ಅದಾಗದೇ ಇರ್ತದೆ. ಅದಕ್ಕೆ ಅಳುವಾಗಿದೆ. ಇದು ಸ್ವಾಮಿ ಯಾವ ಮಟ್ಟದಲ್ಲಿ ಹೇಳಿದ್ರೆ, ಬ್ರಹ್ಮ ತತ್ವದ ಸತ್ಯದಲ್ಲಿ ಮಾತ್ರ ಇದನ್ನು ಅರಿಯಬೇಕು. ಸ್ವಾಮಿ ಹೇಳ್ತಾರೆ, ಯಾಕೆ ಪ್ರಾರ್ಥನೆ ಮಾಡ್ತೀಯ ಮೈಗುಟಿ? ಈ ಜಗತ್ತಿನಲ್ಲಿ ಯಾವ ಭಗವಂತನೂ ಕೂಡ ನಿನಗೆ ಸಹಾಯ ಮಾಡಲಾರ. ನಿನಗೆ ನೀನು ಮಾತ್ರ ಸಹಾಯ ಮಾಡ್ಲಿಕ್ಕೆ ಸಾಧ್ಯ. ಸ್ಟ್ಯಾಂಡ್ ಅಪ್ ಆನ್ ಯುವರ್ ಓನ್ ಸೆಲ್ಫ್. ಯಾವ ಪ್ರಾರ್ಥನೆಯನ್ನು ಮಾಡಬೇಡ. ಯಾಕೆ ಪ್ರಾರ್ಥನೆ ಮಾಡ್ತೀಯ? ಇಟ್ಸ್ ಎ ಡಿಪೆಂಡೆನ್ಸ್. ವೈ ಡು ಡಿಪೆಂಡ್ ಆನ್ ಗಾಡ್? ಡಿಪೆಂಡ್ ಆನ್ ಯುವರ್ ಓನ್ ಸೆಲ್ಫ್. ಇದನ್ನು ಅದಕ್ಕೆ ನಾನು ಹೇಳಿ ಸ್ವಲ್ಪ ಯೋಗ ರೀತಿಯಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಇನ್ನು ಸ್ವಲ್ಪ ಜೋರಾಗಿ ಹೇಳಲಿಕ್ಕೆ ಅವಕಾಶ ಇರ್ತದೆ ಅಂತ ಅಷ್ಟೇ, ಏನಿಲ್ಲ. ಈ ಕೆಲವು ಮೊದಲು ಒಂದು 10 ದಿವಸ ಆದ ನಂತರ ಗ್ರೀನ್ ಕ್ರಿಸ್ಟಿನಾ ಮತ್ತು ಮಿಸ್ ಫಂಕೆ ಸ್ವಾಮೀಜಿ ಡೆಟ್ರಾಯ್ಟ್ ನಲ್ಲಿ ಅವರು ಉಪನ್ಯಾಸ ಕೇಳಬೇಕು ಅಂತ ಹೋಗ್ತಿರ್ತಾರೆ. ಅವ್ರು ಏನಕ್ಕೆ ಉಪನ್ಯಾಸ, ಇಲ್ಲಿ ಡಿಸ್ಕೋರ್ಸ್ ಬೈ ಹಿಂದೂ ಮಾಂಕ್ ಫ್ರಮ್ ಇಂಡಿಯಾ, ಸ್ವಾಮಿ ವಿವೇಕಾನಂದ ಅಂತ ಬರ್ತಿರ್ತಾರೆ. ಇವರು ಆ ಉಪನ್ಯಾಸ ಕೇಳಲಿಕ್ಕೆ ಹೋಗ್ತಾರೆ, ಮಿಸ್ ಫಂಕೆ ಮತ್ತು ಕ್ರಿಸ್ಟಿನಾ ಗ್ರೀನ್ಸ್ಟೈನ್. ಏನಕ್ಕೆ ಹೋಗಿದ್ದು? ವಿ ವಾಂಟ್ ಟು ಹ್ಯಾವ್ ಎ ರೇ ಆಫ್ ಹೋಪ್ ಇನ್ ಅವರ್ ಲೈಫ್. ಒಂದು ಬೆಳಕಿನ ಕಿಂಡಿಯನ್ನ ಕಾಣಬೇಕು ಈ ಜೀವನದಲ್ಲಿ ಅಂತ ಅರಸಿ ಹೋಗುತ್ತಾರೆ. ಆದ್ರೆ ಹೋಗ್ದಾಗ ಅವ್ರು ಏನ್ ಹೇಳ್ತಾರೆ, ವಾಟ್ ದೇ ಸಿ ದ ಹೋಲ್ ಸನ್. ಮಿಸ್ ಫಂಕೆ ಬರ್ತಾರೆ, ನಾವು ಯಾವುದೋ ಒಂದು ಬೆಳಕಿನ ಕಿಂಡಿಯನ್ನ ಅರಸಿ ಹೋದ್ರೆ ನೋಡಿ ಅಲ್ಲಿ ಸೂರ್ಯನೇ ಇದ್ದ, ವಿಚ್ ಬ್ರೇಕ್ಸ್ ಆಲ್ ದ ಇಗ್ನೋರೆನ್ಸ್ ಆಫ್ ದ ಹೋಲ್ ವರ್ಲ್ಡ್. ಒಮ್ಮೆ ಸೂರ್ಯ ಹುಟ್ಟ ಅಂದ್ರೆ ಜಗತ್ತಿನ ಎಲ್ಲ ಕತ್ತಲು ನಚಿಸಿ ಹೋಗ್ತದೆ. ನಮಗೂ ನಿಮಗೂ ಬೆಳಕಲ್ಲ, ಜಗತ್ತಿನ ಪ್ರತಿಯೊಬ್ಬ ಪ್ರಾಣಿಗೂ ಬೆಳಕು ಬರ್ತದೆ. ಅದಕ್ಕೆ ಹೇಳ್ತಾರೆ, ವಿ ವೆಂಟ್ ವಿತ್ ಎ ರೇ ಟು ಸೀ ಎ ರೇ ಆಫ್ ಲೈಟ್ ಅಂಡ್ ವಿ ಕುಡ್ ಸಿ ದ ಹೋಲ್ ಸನ್. ಇವರು ಸ್ವಾಮೀಜಿ ಎಲ್ಲಿ ಹೋದ್ರು ಹಿಂದಕ್ಕೆ ಹೋಗ್ತಾ ಇದ್ರು. ಆದ್ರೆ 1.5 ವರ್ಷ ಸ್ವಾಮೀಜಿ ಎಲ್ಲಿ ಹೋದ್ರು ಇವರಿಗೆ ಉದ್ದೇಶ ಸಿಗೋದಿಲ್ಲ, ಪತ್ತೆ ಆಗೋದಿಲ್ಲ. ಆಮೇಲೆ ಅವ್ರು ಅನ್ಕೊಂತಾರೆ, ಸ್ವಾಮೀಜಿ ವೆಂಟ್ ಬ್ಯಾಕ್ ಟು ಇಂಡಿಯಾ, ಹೊರಟೋಗ್ಬಿಟ್ರೆ ನಾವು ಮತ್ತೆ ಭಾರತ ದೇಶಕ್ಕೆ, ನಮ್ಮ ಅಮೆರಿಕದ ಇಲ್ಲ ಅವರು ಇವಾಗ ಅಂತ. 1.5 ವರ್ಷ ಆದ್ಮೇಲೆ ಯಾರೋ ಒಬ್ರು ಸುದ್ದಿ ಹೇಳ್ತಾರೆ, ಇಲ್ಲ ಈ ಸ್ಟೇಯಿಂಗ್ ಇನ್ 1000 ಐಲ್ಯಾಂಡ್ ಪಾರ್ಕ್. ಇವರು ಯಾವಾಗ ಫಂಕೆ ಮತ್ತೆ ಕ್ರಿಸ್ಟಿನಾ ಕೇಳ್ತಾರೆ ಸ್ವಾಮೀಜಿ 1000 ಐಲ್ಯಾಂಡ್ ಪಾರ್ಕ್, ಆ ಕ್ಷಣದಲ್ಲೇ ಬ್ಯಾಗ್ ಎತ್ಕೊಂಡು ಹೊರಟೆ ಬಿಟ್ಬಿಡ್ತಾರೆ. ಅದು ಬೇಕು, ಏನಾದ್ರು ಅರಸಬೇಕು ಅಂದ್ರೆ ಬಿಟ್ಟು ಹೋಗ್ತಿರ್ಬೇಕು. ಅದೊಂದು ಕತೆ ಇದೆಯಲ್ಲ, ಶ್ರೀರಾಮಕೃಷ್ಣದು ನಿಮ್ಗೆ ನೆನಪಿರೋ ಗಜನದಲ್ಲಿ ಇದೆ, ಡಿವೈನ್ ಪೆನ್ ಇದೆ. ಅದು ಬಾನ್ ಬರೋದು ನೋಡ್ಬೇಕು. ಈಗ ಸ್ವಲ್ಪ ಕಡಿಮೆ ಆಗ್ಬಿಟ್ಟಿದೆ. ಅದು ಫೈರ್ ಕ್ಯಾನ್ ಇಟ್ಕೊಂಡು ಹೊಡೆದು ಬಿಡ್ತಾರೆ. ಅಲ್ಲಿ ಬಾನ್ ಸಿಗಿ ಇದೆಯಲ್ಲ, ಬಾನ್ ಅಂತಂದ್ರೆ ಉಬ್ಬರ, ಗಂಗೆ ಉಬ್ಬರ ಬರ್ತದೆ. ಉಬ್ಬರ ಬಂದಾಗ ಶ್ರೀರಾಮಕೃಷ್ಣ ರಾತ್ರಿ 1:30 ಗಂಟೆಗೂ ಉಬ್ಬರ ಬಾನ್ ಬರ್ತದೆ. ಶ್ರೀರಾಮಕೃಷ್ಣ ಗೊತ್ತಾಗುತ್ತೆ ಬಾನ್ ಬರ್ತಾರೆ ಅಂತ. ಅವಾಗೇನು ನಿದ್ದೆ ಓಡಿ ಹೋಗ್ತಾರೆ, ಅವ್ರೇನು ಬಟ್ಟೆ ಹಾಕೋ ಓಡಿ ಹೋಗ್ತಾರೆ. ಓಡಿ ಹೋಗಿ ಬಾನ್ ಬರೋದು ನೋಡ್ತಾರೆ, ಖುಷಿ ಆಗುತ್ತೆ, ಕೈ ತರ್ತಾರೆ, ಓ ಬಾನ್ ಬಹಳ ಚೆನ್ನಾಗಿದೆ ಅಂತೇಳಿ ಕೈ ಚಪ್ಪಳ ತಟ್ಕೊಂಡು ಶ್ರೀರಾಮಕೃಷ್ಣ ಅಲ್ಲಿ ನಿಂತ್ಕೊಂಡು ನೋಡಿ ಖುಷಿ ಪಡ್ತಾ ಇರ್ತಾರೆ. ಆಮೇಲೆ ನೋಡ್ತಾರೆ ಶಿಷ್ಯರು ಯಾರು ಬಂದೇ ಇಲ್ಲ, ನರೇಂದ್ರ ರಾಘಾಲ ಇವರೆಲ್ಲ ಕೂತಿದ್ದಾರೆ ಅಕ್ಕಪಕ್ಕ, ಯಾರು ಬಂದಿಲ್ಲ. ಬಾನ್ ಹೊಟ್ಟೋಯ್ತು. ಆಮೇಲೆ ಅವರೆಲ್ಲ ಓಡ್ ಬಂದ್ರು. ಓಯ್ 3 ಕಡೆ ಬರೋದು ನೋಡ್ಲಿಲ್ಲ ಅಂತ. ಇಲ್ಲ, ಯಾಕೆ ಇಲ್ಲ, ಬಟ್ಟೆ ಹಾಕೊಂಡ್ತಾ ಇದ್ದೀನಿ. ಆಯ್ತು, ಒಂದು ವಸ್ತು ನಾವು ಪಡಿಬೇಕಂದ್ರೆ ಶರೀರವನ್ನು ಬಿಡ್ಬೇಕಪ್ಪ. ಬಟ್ಟೆ ಹಾಕೊಂಡು ಸರಿಯಾಗಿ ನೀಟಾಗಿರ್ತೇನೆ. ದಿಸ್ ಆಲ್ ಫ್ಯಾಷನಬಲ್ ಥಿಂಗ್ಸ್, ಆಲ್ ಮಾಯ. ಇದೆಲ್ಲ ಇಗ್ನೋರೆನ್ಸ್, ಇದೆಲ್ಲ ಸತ್ಯ. ಅದಕ್ಕೆ ಹೇಳ್ತಾರೆ
ಇವರು ಮಿಸ್ ಫಂಕೆ ಮತ್ತೆ ಕ್ರಿಸ್ಟಿನಾ ಈ ಬ್ಯಾಗ್ ತಗೊಂಡಿದ್ದು 2 ದಿವಸ ಪ್ರಯಾಣ ಮಾಡಿ ಒಂದು ಟ್ರೈನ್ ತಗೊಂಡು ಕೊನೆಗೆ ಇದು ಮಾಡಿ 1000 ಐಲ್ಯಾಂಡ್ ಪಾರ್ಕಿಗೆ ಬಂದಾಗ ಸಂಜೆ ಕತ್ತಲಾಗಿ ಶುರು ಆಗ್ಬಿಡುತ್ತೆ. ಜೋರು ಮಳೆ ಬೇರೆ ಬರ್ತಾ ಇರುತ್ತೆ. ಇದು ಅವ್ರ ರೆಮಿನಿಸೆನ್ಸಸ್ ತುಂಬ ಚೆನ್ನಾಗಿದೆ. ಫಂಕೆ ಇವ್ರದೆಲ್ಲ ರೆಮಿನಿಸೆನ್ಸ್ ಆಫ್ ಸಾಂಗ್ ಬೇಕಂತ ಪುಸ್ತಕ ಓದಬೇಕು, ತುಂಬ ಚೆನ್ನಾಗಿದೆ. ನಮಗಿಂತ ವೆಸ್ಟರ್ನ್ ಆಡಿಯನ್ಸ್ ತುಂಬ ಚೆನ್ನಾಗಿ ಬರ್ತಿದ್ದಾರೆ ಇಂಡಿಯನ್ ಆಡಿಯನ್ಸ್ಗಿಂತ. ಅವರು ಮಳೆಯಲ್ಲಿ ಬಂದಾಗ ಎಲ್ಲಿ ಹುಡುಕೋದು 1000 ಐಲ್ಯಾಂಡ್ ಪಾರ್ಕ್, ಇವಳು ಡಚ್ಚರ್ ಇದನ್ನ ಕಾಟೇಜ್ನ ಅಕ್ಕಪಕ್ಕ ಅಂದ್ರೆ ಸಣ್ಣ ಪುಟ್ಟ ಹೋಟ್ಲಲ್ಲಿ ಕೇಳ್ತಾರೆ, ಇಲ್ಲಿ ಯಾರಾದ್ರೂ ಇದಾರ ಒಂದಷ್ಟು ಜನ ಡಿಸೈಪಲ್ಸ್ ಅಂತ. ಯಾವ ಒಬ್ಬ ಹೋಟ್ಲ್ ಅವ್ನು ಹೇಳ್ತಾನೆ, ಅಯ್ಯೋ ಯಾರ ಈತಲ್ಲಿ ಇಂಡಿಯನ್ ಕಟ್ಕೊಂಡು ಒಂದು 12 ಜನ ಓಡಾಡ್ತಾ ಇದ್ದಾರೆ, ಅದನ್ನ ಮೂಲೆಯಲ್ಲಿ ಹೋಗಿ. ಅವಾಗ ಅವ್ರು ಏನ್ ಮಾಡ್ತಾರೆ, ಒಂದು ಲ್ಯಾಂಟ್ರನ್ ಲೈಟ್ ಇಲ್ಲ, ಒಂದು ಸಣ್ಣ ಲ್ಯಾಂಟ್ರನ್, ಒಬ್ಬ ಹುಡುಗನ ಗೈಡ್ ಆಗಿ ಕರ್ಕೊಂಡು ಒಂದು ಲ್ಯಾಂಟ್ರನ್ ಹಿಡ್ಕೊಂಡು ಅವ್ರು ಸೀದಾ ಬರ್ತಾರೆ. ಕತ್ಲೆ ಆಗಿರುತ್ತೆ, ರಾತ್ರಿ 8:30 9 ಗಂಟೆ, ಇನ್ನು ಡಿನ್ನರ್ ಆಗಿರಲ್ಲ. ಬಂದು ಬಾಗಿಲಿಂದ ತರ್ತಾರೆ. ಮಿಸ್ ಡಚ್ಚರ್ ಓಪನ್ಸ್ ದ ಡೋರ್. ಬಂದಾಗ ಇವರಿಬ್ರು ಮಹಿಳೆ, ಯು ವಾಂಟ್ ಟು ಮೀಟ್ ಸ್ವಾಮಿ ವಿವೇಕಾನಂದ. ಅವಳ ಕತ್ತು ಸ್ವಾಮೀಜಿ ಮೇಲ್ಗಡೆ ಇರ್ತಾರೆ, ಕರೀತಾರೆ, ಸ್ವಾಮೀಜಿ ಸಂಬಡಿ 2 ಲೇಡೀಸ್ ಹ್ಯಾವ್ ಕಮ್ ಫ್ರಮ್ ಡೆಟ್ರಾಯ್ಟ್ ಟು ಮೀಟ್ ಯು. ಸ್ವಾಮೀಜಿ ಕೆಳಗಡೆ ಬರ್ತಾರೆ. ಇವರು ವಿವೇಕಾನಂದರನ್ನ ನೋಡಿದಾಗ ಏನೇನು ಪ್ರಶ್ನೆಗಳು ಕೇಳಬೇಕು ಅಂತ ಮುಂಚೆನೆ ಪೂರ್ವಭಾವಿಯಾಗಿ ತಯಾರಾಗಿ ಬಂದಿರ್ತಾರೆ, ರಿಟರ್ನ್ ಎಕ್ಸಾಮಿನೇಷನ್ ಬರೆಯುವಾಗ. ಸ್ವಾಮೀಜಿ ಎದುರುಗಡೆ ಬಂದು ನಿಂತಾಗ ಎಲ್ಲ ಬಿತ್ತು, ಏನು ಕೇಳಲಿಕ್ಕೆ ಆಗಲ್ಲ. ಸ್ವಾಮೀಜಿ ಕೇಳ್ತಾರೆ, ಏನ್ ಬೇಕು? ಅದಕ್ಕೆ ಅವ್ರು ಹೇಳ್ತಾರೆ, ವಿ ಹ್ಯಾವ್ ಕಮ್ ಆಸ್ ವಿ ಕುಡ್ ಹ್ಯಾವ್ ಗಾನ್ ವೆನ್ ಜೀಸಸ್ ವಾಸ್ ಆನ್ ಅರ್ತ್ ಟು ಹಿಯರ್ ಹಿಸ್ ಮೆಸೇಜ್. ಬಹುಶಃ ಕ್ರೈಸ್ತ ಏನಾದ್ರೂ ಈ ಭೂಮಿ ಮೇಲೆ ಇದ್ರೆ ನಾವು ಯಾರನ್ನ ಅರಸಿ ಹೋಗಿ ಅವನ ಪದತಳಿಯಲ್ಲಿ ಕೂತು ಅವನ ಮಾತನ್ನು ಕೇಳಲಿಕ್ಕೆ ಹೇಗೆ ಆಸಕ್ತರಾಗ್ತಿದ್ದೋ ಹಾಗೆ ನಿನ್ನ ಬಳಿಗೆ ಬಂದಿದ್ದೇವೆ. ಆಸ್ ಜೀಸಸ್ ವಾಸ್ ದೇರ್ ವುಡ್ ಹ್ಯಾವ್ ಬೀನ್ ಆನ್ ದ ಅರ್ತ್ ವಿ ವುಡ್ ಹ್ಯಾವ್ ಗಾನ್ ಅಂಡ್ ಸ್ಟಾರ್ಟ್ ಅಂಡ್ ಸ್ಪೀಡ್ ಟು ಹಿಯರ್ ಹಿಸ್ ಮೆಸೇಜ್ ವಿ ಹ್ಯಾವ್ ಕಮ್. If I could have the power of Christ to redeem you now. ನಾನು ಏನಾದರೂ ಇದೆಲ್ಲ ಓದಬೇಕಿರಲಿಲ್ಲ, ಹೀಗೆ ಹೋಗ್ಬೇಕು. ಏನೇನು ತುಂಬ 15 ಸಲ ಓದಿದ್ದೆ ನಾನು, ಒಂದೊಂದು ಸಲ ಓದ್ಬೇಕು, ಅದು ಒಳಗಡೆ ಹೋಗ್ಬೇಕು ಅದೆಲ್ಲ. ಇಫ್ ಐ ಕುಡ್ ಹ್ಯಾವ್ ದ ಪವರ್ ಆಫ್ ಕ್ರೈಸ್ಟ್ ಟು ರಿಡೀಮ್ ಯು ನೌ. ನನಗೇನಾದ್ರೂ ಆ ಕ್ರೈಸ್ತ ಕೊಟ್ಟಂತ ಶಕ್ತಿ ಇದ್ದರೆ ನಿಮ್ಮನ್ನು ಮುಕ್ತರಾಗಿ ಮಾಡಿಬಿಡ್ತಿದ್ದೆ ಈಗಲೇ. That very moment, Christine says, Swami accepted us as disciples. ಅದು ಮುಂದೆ ಯಾವತ್ತೇ ಹೇಳ್ಬೇಕಾದ್ರೆ ಅವ್ನು ಹೇಳ್ತಿದ್ರಿಂದ, ಇವರು ನನ್ನ ಶಿಷ್ಯರು ಅಂತ ಹೇಳಿ ಈ ಅಕ್ಸೆಪ್ಟ್. ಅವಳು ಅದನ್ನ ಈ ಎಕ್ಸಾಂಪಲ್ ಕೊಟ್ಟಾರೆ ಮಿಸ್ ಫಂಕೆ. ಅಲ್ಲಿ ಇವಳು ಸಂಪರ್ಕಕ್ಕೆ ಬಂದು ಅಲ್ಲಿ 4-7 ವಾರ ಅಂದ್ರೆ 2 ವಾರ ಬಿಟ್ಟು ಬರ್ತಾಳೆ ಫಂಕೆ. ಇದಾದ್ಮೇಲೆ ಅವಳು ಸ್ವಾಮೀಜಿಯ ಸಂಪರ್ಕದಿಂದ ಅವಳು ಒಂದು ಆಸಕ್ತಿ ಬರುತ್ತೆ. ಏನು ಆಸಕ್ತಿ ಬರುತ್ತೆ? ಐ ವಾಂಟ್ ಟು ಟೇಕ್ ಸನ್ಯಾಸ. ಕೃಪಾನಂದ, ಅಭಯಾನಂದ, ಮೇರಿ ಲೂಯಿಸು ಮತ್ತು ಲ್ಯಾಂಡ್ಸ್ಬರ್ಗ್ಗೆ ಕೊಟ್ಟರು ಸ್ವಾಮೀಜಿ ಸನ್ಯಾಸ. ಆದ್ರೆ ಇವಳು ಪ್ರಾಮಾಣಿಕ ಮಹಿಳೆ, ಇವಳಿಗೆ 4ನೇ ದಿವಸ ಬ್ರಹ್ಮಚರ್ಯ ದೀಕ್ಷೆ ಕೊಡಬೇಕಿತ್ತು. ಅವಾಗ ಸ್ವಾಮೀಜಿ ಕೇಳ್ತಾರೆ, ಡೂ ಯು ಅಲೋ ಮೀ ಟು ರೀಡ್ ಯುವರ್ ಮೈಂಡ್. ಕ್ರಿಸ್ಟಿನಾಗೆ ಮತ್ತೆ ಫಂಕಿಗೆ ಮನಸ್ಸನ್ನ ಓದಿ ಹೇಳ್ತಾರೆ. ಆಮೇಲೆ ಹೇಳ್ತಾರೆ, ಕ್ರಿಸ್ಟಿನಾ ಇನ್ ಫ್ಯೂಚರ್ ಯು ಹ್ಯಾವ್ ವರ್ಕ್ ಇನ್ ಇಂಡಿಯಾ. ಅವಳು ಬರ್ತಾರೆ ಭಾರತಕ್ಕೆ, ನಿವೇದ ಅಂತ ಸೇರ್ಕೊಂಡು ಆ ಶಾಲೆ ನಡೆಸ್ತಾರೆ. ಅದನ್ನು ಅವಳು ಅಲ್ಲೇ 1000 ಐಲ್ಯಾಂಡ್ ಪಾರ್ಕಲ್ಲೇ ಸ್ವಾಮೀಜಿ ಅವ್ರಿಗೆ ಹೇಳಿರ್ತಾರೆ, ಮನಸ್ಸನ್ನು ಓದಿ. ಅದಾದ್ಮೇಲೆ ಅವಳು ಸನ್ಯಾಸ ಬೇಕು ಅಂತ ಕೇಳಿದಾಗ ಸ್ವಾಮೀಜಿ ಏನು ಹೇಳ್ತಾರೆ, ಕನ್ಸಿಡರ್ ಯುವರ್ ಹಸ್ಬೆಂಡ್ ಫ್ಯಾಮಿಲಿ ಆಸ್ ದ ಗಾಡ್ ಅಂಡ್ ಗೋ ಅಂಡ್ ವರ್ಷಿಪ್ ದೆಮ್. ನಿನ್ನ ಗಂಡನನ್ನ, ನಿನ್ನ ಸಂಸಾರವನ್ನೇ ಭಗವಂತ ಅಂತ ಭಾವಿಸಿಕೊಂಡು ಹೋಗು. ಸನ್ಯಾಸ ಇಸ್ ನಾಟ್ ರಿಕ್ವೈರ್ಡ್ ಫಾರ್ ಯು. ಮುಂದೆ ಬರೀತಾರೆ, ವಾಟ್ ಎ ಫೂಲ್ ಐ ವಾಸ್ ದೆನ್ ಟು ಕನ್ಸಿಡರ್ ಫಾರ್ ಸನ್ಯಾಸ. ವಾಟ್ ಸ್ವಾಮೀಜಿ ಟೋಲ್ಡ್ ವಾಸ್ ರೈಟ್ ಟು ಮೀ. ಐ ಕುಡ್ ಅಂಡರ್ಸ್ಟ್ಯಾಂಡ್ ಹಿಸ್ ಟೀಚಿಂಗ್ಸ್ ನೌ. ಮುಂದೆ ಬರೀತಾರೆ ಸ್ವಾಮೀಜಿ ಸನ್ಯಾಸ ನೋಡಿ ಎಷ್ಟು ಆಲೋಚನೆ ಮಾಡ್ತೀವಿ. ಇವರೆಲ್ಲ ಅನ್ಕೊಂಡು ಇವ್ರಿಗೆ ಏನು ಗೊತ್ತಾಗಲ್ಲ, ಆರ್ಗನೈಸ್ ಇರಲಿಲ್ಲ, ಫ್ಯಾಷನಬಲ್ ಗೊತ್ತಿಲ್ಲ, ಯಾರ್ಯಾರಿಗೋ ಸನ್ಯಾಸ ಬರ್ತದೆ, ಯಾರ್ಯಾರಿಗೋ ಕೊಟ್ಟಿದ್ದಲ್ಲ. ಅದಕ್ಕೆ ಇದನ್ನು ಭಾವಿಸಿ ಹೇಳ್ತಾರೆ, ಈ ಮೇರಿ ಲೂಯಿಸ್ಬರ್ಗ್ ಬರೀತಾಳೆ, ಸ್ವಾಮೀಜಿ ಬೈ ಸ್ಟೇಯಿಂಗ್ ಫಾರ್ 7 weeks and in the Brahman Bhava, he has marked a pathless path towards Brahman for the Americans. ಇಲ್ಲಿ ಅಮೆರಿಕನಲ್ಲಿ ಕಾಣದಂತ ಒಂದು ಹಾದಿಯನ್ನು ನಿರ್ಮಾಣ ಮಾಡಿ ಹೋಗಿದ್ದಾನೆ. ಯಾರಿಗೆ? ನಮಗೆ. ಯಾಕೆ? ಮುಕ್ತಿಯನ್ನು ಪಡೆಯಲಿಕ್ಕೆ. ಟು ಅಟೈನ್ ದಟ್ ಬ್ರಹ್ಮನ್ ಹಿ ಹ್ಯಾಸ್ ಕ್ರಿಯೇಟೆಡ್ ಎ ಪಾತ್ಲೆಸ್ ಪಾತ್. ಕಣ್ಣಿಗೆ ಕಾಣುವಂತ ಹಾದಿ ಅಲ್ಲ ಅದು, ಕಣ್ಣಿಗೆ ಕಾಣದಂತ ಹಾದಿ. ಅದನ್ನು ನಾವು 7 ವಾರ ಅಲ್ಲಿದ್ದು ನಮಗಾಗಿ ಬಿಟ್ಟುಕೊಟ್ಟು ಹೋಗಿದ್ದಾನೆ. ಹಂಗೆ ಇನ್ ಫ್ಯೂಚರ್ ವಾಟ್ ಇಸ್ ಇನ್ ಸ್ಟೋರ್ ನಮ್ಗೆ ಗೊತ್ತಿಲ್ಲ. ಇವ್ರಿಗೆ ಮಾತ್ರ ಹೇಳ್ತಾರೆ, ಯು ಗೋ ಅಂಡ್ ಸರ್ವ್ ಯುವರ್ ಹಸ್ಬೆಂಡ್ ಅಂಡ್ ಫ್ಯಾಮಿಲಿ ಕನ್ಸಿಡರಿಂಗ್ ದೆಮ್ ಆಸ್ ಗಾಡ್. ಇದೊಂದು ತಮಾಷೆ ಘಟನೆ. ಸ್ವಲ್ಪ ತಿಳಿ ಮಾಡ್ಕೊಳ್ಳಿಕ್ಕೆ ಏನು, ಸ್ವಾಮಿ ಒಂದು ದಿವಸ ಸಂಡೇ ಚರ್ಚಿಗೆ ಕರ್ಕೊಂಡು ಹೋಗ್ತಾರೆ.
ಸಂಡೆ ಚರ್ಚಿಗೆ ಕರ್ಕೊಂಡು ಟರ್ಬ್ಯಾಂಕಲ್ ಅಂತ ಒಂದು ಚರ್ಚ್, ಇವಳು ಡಚ್ಚರ್ ಜೊತೆಗಿರ್ತಾರೆ. ಕರ್ಕೊಂಡೋಗಿ ಸ್ವಾಮೀಜಿಗೆ ಅಲ್ಲಿ ಸ್ವಾಮೀಜಿ ಸುಮ್ಮನೆ ಕೂತ್ಕೊಂಡಿರ್ತಾರೆ, ಅಲ್ಲಿ ಮಾಸ್ ನಡೀತಿರುತ್ತೆ. ಆಮೇಲೆ ಅಲ್ಲಿ ಆ ಚರ್ಚಲ್ಲಿ ಮಾತಾಡ್ಬೇಕಾದ್ರೆ ಒಂದು ಫಂಡ್ ರೈಸಿಂಗ್ ಇರ್ತದೆ. ಮಾಸ್ ಆದ್ಮೇಲೆ ಆ ಚರ್ಚಿಗೆ ಹಣ ಬೇಕಾಗಿರುತ್ತೆ. ಬಂದಂಥವ್ರನ್ನೆಲ್ಲ ಉದ್ದೇಶಿಸಿ ಹೇಳ್ತಾ ಇದ್ದಾರೆ, ಓ ಪ್ರಿಯ ಭಕ್ತರೇ, ನಿಮ್ಮ ಯಥಾಶಕ್ತಿಯಿಂದ ಎಷ್ಟು ಸಾಧ್ಯವೋ ಅಷ್ಟು ಹೆಚ್ಚು ನಿಮ್ಮ ಹಣವನ್ನು ನಮಗಾಗಿ ಕೊಡಿ. ನಿಮ್ಮ ಪರ್ಸ್ನಲ್ಲಿ ಏನಿದೆಯೋ ಅಷ್ಟನ್ನೂ ನಮಗೆ ಕೊಟ್ಬಿಡಿ. ನಿಮ್ಮ ಜೋಬ್ನಲ್ಲಿ ಏನಿದೆಯೋ ಎಲ್ಲವನ್ನೂ ನಮಗೆ ಕೊಟ್ಬಿಡಿ ಅಂತ ಹೇಳ್ತಿರ್ತಾರೆ. ಇಷ್ಟೆಲ್ಲ ಹೇಳಿದ್ರೆ ಎಲ್ಲ ಸುಮ್ಮನೆ ನೋಡ್ಕೊಂಡಿರ್ತಾರೆ. ಅವ್ರು ಟ್ರೇ ತರ್ತಾನೆ. ಸ್ವಾಮೀಜಿಗೆ ಅವತ್ತಾನೆ ಯಾರು ಅವ್ರ ಜೋಬ್ನಲ್ಲಿ ಒಂದಷ್ಟು ಡಾಲರ್ಸ್, ಸಿಲ್ವರ್ ಕಾಯಿನ್ಸ್ ಎಲ್ಲ ಇಟ್ಟಿರ್ತಾರೆ. ಅವ್ನು ಬಂದಾಗ ಎಲ್ಲ ತೆಗೆದು ಅಷ್ಟು ಪರ್ಸ್ಗೆ ಅವ್ನು ಟ್ರೇಕ್ ಹಾಕ್ತಿರ್ತಾರೆ. ಡಚರ್ ಕೇಳ್ತಾರೆ, ವಾಟ್ ಆರ್ ಯು ಡೂಯಿಂಗ್? ನೋ, ಹಿ ಇನ್ಸ್ಟ್ರಕ್ಟೆಡ್ ಮೀ ಟು ಪುಟ್ ಆಲ್ ದೇರ್ ಇನ್ ಯುವರ್ ಪರ್ಸ್. ನಿಮ್ಮ ಹತ್ರ ಏನೇನಿದೆಯೋ ಅದು ಎಂತಾರೆ ಅವ್ನು ಡಚರ್ ಬಂದು ಇಟ್ ವಾಸ್ ಟೂ ಕಾಸ್ಟ್ಲಿ. ಅವಾಗ ಸೆಂಟ್ ಅನ್ನೋದು 1895 ಸೆಂಟ್ ಅನ್ನೋದು ವಾಸ್ ವೆರಿ ಕಾಸ್ಟ್ಲಿ ಅಂತೆ. ಈಸ್ ಪುಟ್ಟಿಂಗ್ ಡಾಲರ್ಸ್ ಅಂಡ್ ಸಿಲ್ವರ್ ಡಾಲರ್ಸ್ ಅಂತ. ಈಸ್ ಪುಟ್ಟಿಂಗ್ ಸಿಲ್ವರ್ ಡಾಲರ್ಸ್ ಇನ್ ಟು ದ ಟ್ರೇ, ವಾಟ್ ಎವರ್ ಈ ಹ್ಯಾಡ್ ಇನ್ ದ ಪರ್ಸ್. ವೈ? ಅವ್ರು ಬಹಳ ಇನ್ನೋಸೆಂಟ್ ಆಗಿ ಮಗುವಾಗಿ ಹೇಳ್ತಾರಂತೆ, ಬಿಕಾಸ್ ದ ಫಾದರ್ ಇಸ್ ಟೆಲ್ಲಿಂಗ್ ಟು ಪುಟ್ ಮೈ ಪರ್ಸ್. ಅದಕ್ಕೆ ಹೇಳಿದ್ನಲ್ಲ, ಪರಮಹಂಸನ ಅವಸ್ಥೆ ಮನಸ್ಸಲ್ಲಿಗೆ ಸರಿಯಾಗಿ ಪ್ರಾರ್ಥನೆ ಆಮೇಲೆ ಹೇಳ್ಬಿಟ್ರೆ ಮತ್ತೆ ಅದೇ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಸ್ವಾಮಿ ಇಲ್ಲಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಕ್ಲಾಸಸ್ ನಡೀತಿರ್ತಾರೆ. ಸ್ವಾಮಿ ಏನು ಉದ್ದೇಶ ಪಟ್ಟಿರ್ತಾರೆ, ಈ ಕ್ಲಾಸಸ್ ಆಗೋರಿಗೆ ನಿಮ್ಮ ಕೆಲಸ ನೀವೇ ಮಾಡ್ಕೋಬೇಕು, ಅಡುಗೆನೂ ನೀವೇ ಮಾಡಬೇಕು, ನೀವೆಲ್ಲ ಯುಟೆನ್ಸಿಲ್ಸು ಎಲ್ಲರೂ ನೀವೇ ತೊಳಿಬೇಕು. ಅವಾಗ ಯಾರೋ 3-4 ಜನ ಮಾತ್ರ ಕೆಲಸ ಮಾಡ್ತಿದ್ರು, ಬೇರೆಯವರೆಲ್ಲ ಮೈಗಳು ಓಡೋಗ್ಬಿಡ್ತಿದ್ರು, ಸರಿ ಕೆಲಸ ಮಾಡ್ತಿರ್ಲಿಲ್ಲ. ಅವಾಗ ಸ್ವಾಮೀಜಿ ಸ್ವಲ್ಪ ಎಲ್ಲರಿಗೂ ವೈಮನಸ್ಸೇ ಬಂದಿದ ತಕ್ಷಣ ಅವ್ರ ಮಧ್ಯ ಕ್ಲಾಸ್ ಶುರು ಆಗಿದ್ದ ಮುಂಚೆ ಬಂದು ಎದ್ದಿತ್ತು, ಟುಡೇ ಐ ವಿಲ್ ಡೂ ದ ಕುಕಿಂಗ್. ಅವಾಗ ಹೇಳಿದಾಗ 12 ಜನಕ್ಕೂ ಭಯ ಶುರುವಾಗ್ತಿತ್ತಂತೆ. 2 ಕಾರಣಕ್ಕೆ. ಒಂದು, ಅವ್ರಿಗಿರೋ ಪಾತ್ರೆ ಎಲ್ಲನೂ ಉಪಯೋಗಿಸ್ತಾರೆ, ಯಾವುದೂ ಬಿಡ್ತಿರ್ಲಿಲ್ಲ, ಇವರೆಲ್ಲ ಕುತ್ಕೊಂಡು ತೊಳಿಬೇಕಿತ್ತು ಆಮೇಲೆ. ಅದಕ್ಕೆ ವೆನೆವರ್ ಸ್ವಾಮಿ ಸೇಸ್ ಟುಡೇ ಐ ವಿಲ್ ಡೂ ಕುಕಿಂಗ್ ಅಂತ ತಕ್ಷಣ ಎಲ್ಲರಿಗೂ ಭಯ, ಪಾತ್ರದೊಳಗೆ ತಯಾರಾಗಿರಿ. ಸ್ವಾಮಿ ವಿಲ್ ನಾಟ್ ಲೀವ್ ಎನಿ ಯುಟೆನ್ಸಿಲ್ಸ್, ಹಿ ವಿಲ್ ಯುಟಿಲೈಸ್ ಆಲ್ ದ ಯುಟೆನ್ಸಿಲ್ಸ್. ಆಮೇಲೆ ಇನ್ನೇನು ಪಕ್ಕದಲ್ಲಿ ಏನಾದ್ರು ಸ್ಪೈಸಸ್ ಇಟ್ಟಿದ್ರೆ ಅಷ್ಟು ಖಾಲಿ ಬಿಡುತ್ತೆ. ಮಿಸ್ ಸಂಖ್ಯೆ ಬರೀತಾರೆ, in spite of it is very hot and spicy because he has done it. ಅವ್ರಿಗೆ ಹೇಳ್ತಾರೆ, ಅದೇ ಇಲ್ಲಿ ಕಂಠದಿಂದ ಹೊಟ್ಟೆವರೆಗೆ ಎಲ್ಲ ಉರಿತಾ ಇದೆ ಅಂತ ಅವ್ರಿಗೆ. ಆದ್ರೂ ಕೂಡ ಊಟ ಮಾಡಿದೆ, ಯಾಕೆ? ಬಿಕಾಸ್ he has prepared it. I have to take. ಇದು ಸ್ವಾಮೀಜಿ ಒಂದು ಅಂದ್ರೆ ಇನ್ನೊಂದು ಮುಖ. ಆಮೇಲೆ ಮಧ್ಯದಲ್ಲಿ ನಮ್ಮ ಸಾಯಂಕಾಲ ಒಂದು ಕ್ಲಾಸ್ ನಡೀತಾ ಇರುತ್ತೆ, ಈವ್ನಿಂಗ್ ಕ್ಲಾಸ್. ಅವಾಗ ಸ್ವಾಮೀಜಿ ಏನು ಮಾತಾಡ್ತಾ ಇದ್ದಾರೆ, ಸೀತೆ ಬಗ್ಗೆ, ವುಮೆನ್ಹುಡ್ ಆಫ್ ಇಂಡಿಯಾ ಬಗ್ಗೆ ಮಾತಾಡ್ತಾರೆ ಸ್ವಾಮೀಜಿ. ಭಾರತೀಯ ಸ್ತ್ರೀಯರ ಆದರ್ಶದ ಬಗ್ಗೆ ಸ್ವಾಮಿ ಮಾತಾಡ್ತಾ ಇದ್ದಾರೆ. ಇದನ್ನು ಮಾತಾಡಿದಾಗ ಅವ್ರಿಗೆ ನೆನಪಾಗಿದ್ದ ತಕ್ಷಣವೇ ಸೀತೆ. ಸ್ವಾಮಿ ಏನು ಡೆಫಿನೇಷನ್ ಕೊಡ್ತಾರೆ, ದಟ್ ವಿಚ್ ಇಸ್ ಹೋಲಿ ಅಂಡ್ ಪ್ಯೂರ್ ವಿ ಕಾಲ್ ಬೈ ದ ವರ್ಡ್ ಸೀತಾ ಇನ್ ಭಾರತ್. ನಮ್ಮ ಭಾರತದಲ್ಲಿ ಯಾವುದು ಪವಿತ್ರವಾದದ್ದು, ಯಾವುದು ಶುದ್ಧವಾದದ್ದು, ಅದನ್ನ ಸೀತೆ ಎಂಬ ಪದದಿಂದ ನಾವು ನಿರ್ದಿಷ್ಟ ಮಾಡ್ತೇವೆ ನಮ್ಮ ಭಾರತ ದೇಶದಲ್ಲಿ. ಅದನ್ನ ಈಗ ಮಾತಾಡ್ತಾ ಇದ್ದಾಗ ಈ ಮಿಸ್ ಫಂಕೆ ಸ್ವಲ್ಪ ಇದು, ಅವಳು ಮಾತು ಹೇಳ್ಬೇಕಾದ್ರೆ ಏನು ಹೇಳಬೇಕು ಏನು ಹೇಳಬಾರ್ದು ಅಂತ ಗೊತ್ತಾಗ ಪಟ್ ಅಂತ ಹೇಳ್ಬಿಟ್ಟಾರೆ. ಸ್ವಲ್ಪ ಗೊತ್ತಾಗೋದಿಲ್ಲ ಅವಳಿಗೆ, ಮಹಿಳೆಗೆ. ಅವಳಿಗೆ ತಕ್ಷಣ ಸೀತೆ ಬಗ್ಗೆ ಹೇಳ್ತಾ ಇದ್ದಂಗೆ ಇವಳಿಗೇನು ನೆನಪಾಯ್ತು, ಪಾಶ್ಚಾತ್ಯರ ರಾಣಿಯರ ಬಗ್ಗೆ ಚಿಂತೆ ಶುರುವಾಯಿತು. ಅವ್ರೇನು ಸೌಂದರ್ಯಕ್ಕೆ ಪಾಪ ಅವ್ರ ಮುಕ್ತಿಗೀತಿ ಅವ್ರಿಗೆಲ್ಲ ಏನು ಗೊತ್ತು, ನನ್ನ ಭಾರತದಲ್ಲಿ ಬಂದು ಹೋಗಿದ್ದಾನೆ ಅವ್ರಿಗೆಲ್ಲ, ಅವ್ರಿಗೆ ಅದು ಗೊತ್ತಿಲ್ಲ, ಕಲ್ಪನೆ ಇಲ್ಲ ಅವಳಿಗೆ ಮಿಸ್ ಫಂಕೆಗೆ. ಆಮೇಲೆ ಪಾಶ್ಚಾತ್ಯರ ಅತಿ ಸೌಂದರ್ಯಕ್ಕೆ ಹೆಸರಾದಂಥ ಈ ಮಹಿಳೆಯರು ಸ್ವಾಮಿ ವಿವೇಕಾನಂದರಿಗೆ ಹೇಗೆ ಕಾಣಬಹುದು ಇವ್ರ ಕಲ್ಪನೆ ಬರ್ತಾ ಇದೆ. ಸ್ವಾಮಿ ಸೀತೆ ಬಗ್ಗೆ ಹೇಳ್ತಾ ಇದ್ದಾರೆ, ಈ ಮಿಥ್ಯವಾದ ಜಗತ್ತಲ್ಲಿ ಇವಳಿಗೆ ಸತ್ಯವಾಗಿದೆ. ಆಮೇಲೆ ಮುಂದುವರಿಸಿ ಅವಳಿಗೆ ಇನ್ನು ಕೆಲವರು ಅಲೂರ್ಮೆಂಟ್ ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ. ಕೆಲವು ಸ್ತ್ರೀಯರು ಬೇರೆಯವ್ರನ್ನ ಆಕರ್ಷಣೆ ಮಾಡಲಿಕ್ಕೆ ಸೌಂದರ್ಯ ಇಟ್ಕೊಂಡಿರ್ತಾರೆ. ಇವರ ಎಷ್ಟೋ ಹೆಸರು ಅವಳು ಮುಂದೆ ಹೋಗ್ತಾರೆ. ಅವಳು ಸ್ವಾಮೀಜಿನ ಪ್ರಶ್ನೆ ಮಾಡಬೇಕು ಅಂತ ಭಾವಿಸ್ತಾ ಇದ್ದಾಳೆ, ಸ್ವಾಮೀಜಿ ನಿಮಗೆ ಹ್ಯಾಗೆ ಕಾಣ್ತದೆ ಇವರೆಲ್ಲ ಅಂತ. ಅವಳು ಭಾವಿಸೋದ್ರೊಳಗಡೆ ಅವಳು ಪ್ರಶ್ನೆ ಕೇಳಿಬಿಟ್ಟಿರ್ತಾಳೆ, ಅವಳಿಗೆ ಗೊತ್ತಿಲ್ಲ. ಕೇಳಿದ ಮೇಲೆ ಅನಿಸುತ್ತೆ, ಅಯ್ಯೋ ನಾನು ಸ್ವಾಮೀಜಿ ನಿನ್ನ ಪ್ರಶ್ನೆ ಕೇಳಿದೆ, ಐ ಶುಡ್ ಹ್ಯಾವ್ ನಾಟ್ ಆಸ್ಕ್ ದಿಸ್ ಕ್ವಶನ್. ಸ್ವಾಮೀಜಿ ಹೇಳ್ತಾರೆ, ಅದಕ್ಕೆ ನಾನು ಎಲ್ಲ ಹಾಗಾಗಿ ಓದ್ತೇನೆ, ಅದು ಸ್ವಾಮೀಜಿ ಪದಗಳೇ ನೆನ್ಪಿಟ್ಕೋಬೇಕು ನೀವು. ಇಫ್ ದ ಮೋಸ್ಟ್ ಬ್ಯೂಟಿಫುಲ್ ವುಮೆನ್ ಇನ್ ದ ವರ್ಲ್ಡ್ ವರ್ ಟು ಲುಕ್ ಅಟ್ ಮೀ in an immodest or unwomanly way,
she would immediately turn into a hideous green frog. And one does not, of course, admire frogs. ಯಾರಾದರೂ ಮಹಿಳೆಯರು ನನ್ನನ್ನು ಆ ರೀತಿ ಕಂಡ್ರೆ ಆ ಕ್ಷಣದಲ್ಲಿ ಒಂದು ಕಪ್ಪೆ, ಯಾವ ಕಪ್ಪೆ? ಹಸಿರು ಕಪ್ಪೆ. ಏನು ಸ್ವಾಮಿ ಅದಕ್ಕೆ ಯು ಹ್ಯಾವ್ ಟು ರೀಡ್ ಸ್ವಾಮಿ ವಿವೇಕಾನಂದ ಅಲೋ ಅನ್ನೆಲ್ಲ ಅವರು ಬೇಡ ಜಾಸ್ತಿ ಬೇಡ. ಅದಕ್ಕೆ ಇಲ್ಲಿ ಹಸಿರು ಕಪ್ಪೆ ಅಂತ ಹೇಳ್ತಾರೆ. ಅದಕ್ಕೆ ಸ್ವಾಮಿ ಹೇಳ್ತಾರೆ, ಆಫ್ಕೋರ್ಸ್ ನೋ ಬಡಿ ಅಡ್ಮೈರ್ಸ್ ಎ ಗ್ರೀನ್ ಫ್ರಾಗ್. ಸ್ವಾಮೀಜಿ ಇವಳು ಆ ಕೇಳಿದ ಇದೆಲ್ಲ ನಾನು ಒಂದೊಂದು ಬರೀ ಹೇಳಿಲ್ಲ ಕ್ಲಾಸಸ್ ಮಧ್ಯೆ ಕೆಲವು ಘಟನೆಗಳನ್ನು ಮಾತ್ರ ಅಲ್ಲಲ್ಲಿ ನಿಮಗೆ ಇದಕ್ಕೋಸ್ಕರ ಒಂದು ಪರಿಚಯ. ಗ್ರೀನ್ 1000 ಐಲ್ಯಾಂಡ್ ಪಾರ್ಕಲ್ಲಿ ಸ್ವಾಮೀಜಿ ಹೇಗಿದ್ರು ಅಂತ ಒಂದು ಪರಿಚಯ ಮಾತ್ರ ಇವತ್ತಿಗೆ. ಆಮೇಲೆ ಈಗ ಸ್ವಾಮೀಜಿಗೆ ಒಂದು ಪತ್ರ ಬರುತ್ತೆ. ಏನು ಪತ್ರ ಬರುತ್ತೆ ಅಂತಂದರೆ, ಹರಿದಾಸ್ ವಿಹಾರಿದಾಸ್ ದೇಸಾಯಿ ಜುನಾಗಢದ ದಿವಾನ್, ಅವನು ಸತ್ತು ಹೋಗ್ಬಿಟ್ಟಿದ್ದಾನೆ. ಈಗ ಸ್ವಾಮಿಗೆ ಪತ್ರ ಬರುತ್ತೆ. ಈ ಪರಮಹಂಸ ಅವಸ್ಥೆಯಲ್ಲಿ ಇದ್ದಾಗ ಪತ್ರ ಬರ್ತದೆ. ಈ ಪತ್ರ ಅವರಿಗೆ ಬಹಳ ಆಘಾತ ಮಾಡ್ತದೆ. ಹೇಳಿದ್ನಲ್ಲ, ಹೃದಯದಲ್ಲಿ ಸ್ವಾಮೀಜಿ ರಾಮಕೃಷ್ಣದೇನೋ ಹೊರಗಡೆ ಭಕ್ತ ಒಳಗಡೆ ಜ್ಞಾನ. ಈ ನರೇಂದ್ರ ಒಳಗಡೆ ಭಕ್ತ ಹೊರಗಡೆ ಜ್ಞಾನ. ಏನು ಹೇಳಿ ನೀವು ಒಂದ್ಸಲ ಕಾಲು ಹಿಡಿದ್ಬಿಡಿ, ಅವ್ನು ನಿಮ್ಮ ಜೊತೆಗೆ ಬಂದ್ಬಿಡ್ತಾನೆ ವಿವೇಕಾನಂದ. ಪರಮಹಂಸ ಸಮಾಧಿಗೆ ಹೋಗ್ತಾನೆ, ಮುಟ್ಬೇಡ ಅಂತ. ಇವನು ನಿಮ್ಮೊಂದಿಗೆ ಬರ್ತಾನೆ. ಈ ಭಾವದಲ್ಲಿದ್ದಾಗ ಪತ್ರ ಬಂದಾಗ ಮಿಸ್ಸಸ್ ಹೇಲ್ ಅವಳಿಗೊಂದು ಪತ್ರ ಬರುತ್ತೆ. ಹರಿದಾಸ್ ವಿಹಾರದಾಸ್ ಕಳ್ಕೊಂಡಾಗ ತಮಗೆ ಆದ ದುಃಖ, ಈ ಜಗತ್ತಿನ ಒಂದು ನಿರ್ಣಯ ಏನು ಬರೀತಾರೆ ಸ್ವಾಮೀಜಿ. ಓ ಮದರ್, ಮೈ ಹಾರ್ಟ್ ಇಸ್ ಸೋ ಸ್ಯಾಡ್. ದ ಲೆಟರ್ಸ್ ಬ್ರಿಂಗ್ ದ ನ್ಯೂಸ್ ಆಫ್ ದ ಡೆತ್ ಆಫ್ ದಿವಾನ್ಜಿ. ಹರಿದಾಸ್ ವಿಹಾರದಾಸ್ ಹ್ಯಾಸ್ ಲೆಫ್ಟ್ ದ ಬಾಡಿ. ಹಿ ವಾಸ್ ಆಸ್ ಎ ಫಾದರ್ ಟು ಮೀ. ಇವನು ಅವನ ತಂದೆಯಾಗಿ ನೋಡ್ತಾ ಇದ್ದ. ಈ ಹೇಲ್ ದಂಪತಿ ತಾಯಿಗೆ ಮೇಲೆ ಕರೆ ಬರ್ತಾರೆ, ಯುವರ್ ಸನ್ ಸ್ವಾಮಿ ವಿವೇಕಾನಂದ ಸ್ವಾಮಿ ಸಹಿ ಮಾಡೋದು. ಇವನಿಗೆ ಇವೂ ಕೂಡ ನಾನು ನಿನ್ನ ಮಗನಾಗೆ ವರ್ತನೆ ಮಾಡ್ತಾರೆ ಸ್ವಾಮೀಜಿ. ಅಮೇರಿಕಲ್ಲಿ ಸಾರಾ ಓಲೆಗಳಿಗೂ ಅದನ್ನ ಹೇಳ್ತಾರೆ. ಅವ್ರಿಗೆ ಕೊನೆಯವರೆಗೂ ವರ್ತನೆ ಹಾಗೆ ಇರ್ತಾರೆ, ನಾನು ನಿನ್ನ ಮಗನಾಗಿ ಇರ್ತಾರೆ ಕೊನೆಯಲ್ಲಿ. ಹೇಲ್ ಸಿಸ್ಟರ್ಸ್ಗೆ ಅಣ್ಣನಾಗಿರ್ತಾನೆ. ಇಲ್ಲಿ 1000 ಐಲ್ಯಾಂಡ್ ಪಾರ್ಕಲ್ಲಿ ಎವ್ರಿಬಡಿ ಸಾ ಹಿಮ್ ಆಸ್ ದೇರ್ ಫಾದರ್ ಅಂತ. ಎಲ್ಲರ ಹೆಂಗಸನ್ಸ್ 12 ಜನ ಬರೀತಾರೆ, ನಮ್ಗೆ ಅವನು ನನ್ನ ತಂದೆ ಇದ್ದಂಗೆ ಕಾಣಿಸ್ತಾ ಇತ್ತು. ಅದಕ್ಕೆ ಸ್ವಾಮೀಜಿ ಹ್ಯಾಮರಿಂಗ್ ಅಂತೆ, ಪ್ರತಿ ಕ್ಲಾಸ್ನಲ್ಲಿ ಇಟ್ಸ್ ವಾಸ್ ಎ ಹ್ಯಾಮರಿಂಗ್. ಯಾರಿಗೂ ತಡ್ಕೊಳಕ್ಕಾಗ್ತಾ ಅಂತ. ಒಬ್ಬ ರೈಟ್ ಅಂತಿರ್ತ, ಅವ್ನಿಗೆ 70 ವಯಸ್ಸು. ಅವ್ರಿಗೂ ಕೂಡ ಅನಿಸ್ತಾ ಇವನು ನನ್ನ ಅಪ್ಪ ಅಂತ. ವಿವೇಕಾನಂದನ್ ಕಂಡ್ರೆ ಅವನಿಗೆ 38-36 ವಯಸ್ಸು. ಸ್ವಾಮೀಜಿಗೆ 30ಕ್ಕೆ ಹೋಗಿದ್ದು 33, 33 ವಯಸ್ಸು ಸ್ವಾಮೀಜಿಗೆ. ಅವನಿಗೆ ಇವಾಗ 70. ಅದಕ್ಕೆ ಅವನು ಸ್ವಾಮೀಜಿ ಸ್ವಾಮೀಜಿ ಸೊ ಆಫ್ಟರ್ ದಟ್ ಎವ್ರಿಥಿಂಗ್ ವಾಟ್ ಯು ಸೇ ಈಸ್ ಎವ್ರಿಥಿಂಗ್ ಈಸ್ ಅಬ್ಸಲ್ಯೂಟ್. ಅದಕ್ಕೆ ಸ್ವಾಮೀಜಿ ಹೇಳ್ತಾರೆ, ಮಿಸ್ಟರ್ ಅಬ್ಸಲ್ಯೂಟ್, ಡು ಯು ಅಂಡರ್ಸ್ಟುಡ್ ಅಂತ ಅವ್ನಿಗೆ ಹೇಳ್ತಿರ್ತಾರೆ. ಅವನು ಏನು ಅನ್ಕೊಂತಾನೆ, ಸ್ವಾಮೀಜಿ ಇಸ್ ಮೈ ಫಾದರ್ ಅಂತ ಅನ್ಕೊಂತಾನೆ. ಆಲ್ ದ 12 disciples accepted ಸ್ವಾಮೀಜಿ as father. ಇಲ್ಲಿ ಅದಕ್ಕೆ ಮರ್ಸಿಲೆಸ್ಲಿ ಈ ಹ್ಯಾಮರ್ಸ್ ಎವ್ರಿ ಐಡಿಯಾ. ಯಾವ ಇಮ್ಯಾಜಿನೇಷನ್ ಜಗತ್ತಿನಾಗ ಸಂಬಂಧಪಟ್ಟಂತೆ ಬರ್ತಕ್ಕೆ ಬಿಡ್ತಿರ್ಲಿಲ್ಲ. ಯಾವ ಕ್ಷಣದ ಪ್ರತಿ ಕ್ಲಾಸ್ ಜೊತೆ ಹ್ಯಾಮರಿಂಗ್ ಎಲ್ಲ ಭಾವನೆಯನ್ನು ಕತ್ತರಿಸಿ ಹಾಕಿಬಿಟ್ಟಿದ್ದ. ಅದೃಷ್ಟವಶಾತ್ ನಾನು ಇರಲಿಲ್ಲ, ಒಲಿಬಿಡಿ, ಮುಂದಿನ ಜನ್ಮ ಅವನ ಜೊತೆ ಕರ್ಕೊಂಡ್ಬರೋಣ. ಹಿ ವಾಸ್ ಆಸ್ ಎ ಫಾದರ್ ಟು ಮೀ, ಪೂರ್ ಮ್ಯಾನ್. ಯಾಕಂದ್ರೆ ನನಗಂತೂ ಮತ್ತೆ ಬರೋ ಆಸೆ ಇಟ್ಕೊಂಡಿಲ್ಲ ಅದಕ್ಕೆ. Poor man, he was the last 5 years seeking the retirement from business life, and at last he got it but could not enjoy it long. I pray that he may never, ಇಲ್ಲಿಂದ ಮುಂದೆ ಗಮನಿಸಿ, I pray that he may never come back again to this dirty hole they call the earth. ಏನೆಲ್ಲ ಆಸೆ ಇದೆ ನನಗೆ ಜಗತ್ತಿನಲ್ಲಿ. ಇದಕ್ಕೆ ಇದನ್ನು ಸೇರಿಸ್ಕೊಡಿ, ಅದಕ್ಕೆ ನಾನು ಜವಾಬ್ದಾರಿ ಅಲ್ಲ ಅಂತ ನಾನು ಹೇಳ್ಬಿಟ್ಟಿನಿ ಆಸೆ. Come back again to this dirty hole they call the earth. Neither may he be born in heaven or any horrid place. ಸ್ವರ್ಗದಲ್ಲೂ ಬೇಡ, ಇಂಧನ ಪದವಿ ಇಂಧನ ಇಟ್ಕೊಳ್ಳಿ, ನಮ್ಗೆ ಬೇಡ. Neither may he born in heaven or in any horrid place. May he never again wear a body, good or bad, thick or thin. What a humbug and illusion this world is, mother. What a mockery this life. I pray constantly that all mankind will come to know the reality that is God. ಏನು ಹೇಳ್ತಾ ಇದ್ದಾರೆ? I pray constantly that all mankind, ನಮ್ಮನ್ನು ಸೇರಿಸಿ, all mankind will come to know the reality that is God, and this shop here be closed forever. ಪ್ರತಿಯೊಬ್ಬ ಮಾನವನು ಕೂಡ ದೈವತ್ವ ಅರಿವಿಗೆ ಬರಲಿ. ಈ ಅಂಗಡಿ ಇಲ್ಲೇ ಮುಚ್ಚಿಬಿಡ್ರಿ, ಮತ್ತೆ ತೆರಿಬೇಡ್ರಿ. ಇದು ನಿಮ್ಗೆ ರಕ್ತ ಒಳಗಡೆ ಜುಮ್ ಅಂತ ಅಲ್ವಾ? I pray constantly that all mankind, ಸ್ವಲ್ಪ ಬಿಸಿ ಇದ್ರೆ ಚುಮ್ ಅನ್ಸುತ್ತೆ,
ಇಲ್ಲಿ ರೋಮಾಂಚನ ಆಗಿ ಕೂದಲು ನಿಲ್ಬೇಕೀಗ. ವಾಟ್ ಎ ಮಾರ್ಕರಿ ದಿಸ್ ಲೈಫ್, ಐ ಪ್ರೇ ಕಾನ್ಸ್ಟೆಂಟ್ಲಿ ದಟ್ ಆಲ್ ಮ್ಯಾನ್ ಕ್ಯಾನ್ ವಿಲ್ ಕಮ್ ಟು ನೋ ದ ರಿಯಾಲಿಟಿ ದಟ್ ಇಸ್ ಗಾಡ್ ಅಂಡ್ ದಿಸ್ ಶಾಪ್ ಹಿಯರ್ ಬಿ ಕ್ಲೋಸ್ಡ್ ಫಾರ್ ಎವರ್. ಏನೇ ಆಸೆ ಇದೆಯಲ್ಲ ಇದನ್ನೆಲ್ಲ ಮುಂದೆ ಇಟ್ಕೊಂಡು ಹೊಡೆದಾಕಿರ್ತೀವಿ. ಅದಕ್ಕೆ ಈ ಭಾವನೆಯಲ್ಲಿ ಸ್ವಾಮಿ ಹರಿದಾಸ್ ವಿಹಾರ ಜಾಸ್ತಿ ಇದಾಗಿ ಇನ್ನೇನು 2-3 ದಿವಸ ಇದೆ ಅವರ 1000 ಐಲ್ಯಾಂಡ್ ಪಾರ್ಕ್ ಯಾತ್ರೆ. ಇನ್ನು 2-3 ದಿವಸ ಇದೆ. ಆ ಕ್ಷಣದಲ್ಲಿ ಸ್ವಾಮಿ ವಾಕಿಂಗ್ ಹೋಗ್ತಾರೆ. ಅವಾಗ ಮಿಸ್ ಫಂಕೆ ಮತ್ತೆ ಕ್ರಿಸ್ಟಿನಾ ಇವ್ರ ಜೊತೆಗಿರ್ತಾರೆ. ಇವ್ರನ್ನ ಸ್ವಾಮಿ ವಿಶೇಷವಾಗಿ ಕರೀತಾರೆ. ಕ್ರಿಸ್ಟಿನಾ ವಾಸ್ ಎ ವೆರಿ ನೋಬಲೆಸ್ಟ್ ಲೇಡಿ. ಸ್ವಾಮಿ ತುಂಬ ಇಷ್ಟಪಡ್ತಾರೆ, ಭಾಳ ಬಡವೆ ಅವರು. ಯು ರೀಡ್ ಸಮ್ ಆಫ್ ದಿಸ್ ಲೆಟರ್ಸ್ ರಿಟರ್ನ್ ಟು ಕ್ರಿಸ್ಟಿನ್. ಭಾರತಕ್ಕೆ ಬಂದ ಮೇಲೆ ಕೂಡ ಅವ್ರಿಗೆ ತುಂಬ ಸ್ವಾಮಿ ಥಿಂಗ್ಸ್ ದಟ್ ಈಸ್ ದ ಫಾದರ್. ಎಲ್ಲಿ ಕೈ ಬಿಟ್ಟರೆ ಬಿದ್ದು ಹೋಗ್ತಾಳೋ ಅಂತ ಅವಳನ್ನ ಏನು ಹೇಳಿದ್ರು ಕೂಡ ಸ್ಟ್ಯಾಂಡಪ್ ಆನ್ ಯುವರ್ ಸೆಲ್ಫ್ ಅಂತ ಹೇಳಿದ್ರು ಕೂಡ ಕ್ರಿಸ್ಟಿನ್ ಅಂತ ಬಿಡ್ತಿದ್ರು. ಅವಳು ಸ್ವಾಮಿ ಭಾರತದಿಂದ ಆಕೆಗೆ ದುಡ್ಡನ್ನು ಕಳಿಸಿ ಭಾರತಕ್ಕೆ ಕರೆಸಿ ಭಾರತವನ್ನು ತೋರಿಸಿ ನಿವೇದದ ಜೊತೆ ಕೆಲಸ ಮಾಡಕ್ಕೆ ಹೇಳಿ ಈ ಸಪೋರ್ಟ್ಸ್ ಆಲ್ ಥ್ರೂ. ನಿವೇದಕ್ಕಿಂತ ಒಂದು ಕೈ ಹೆಚ್ಚು ಕ್ರಿಸ್ಟಿನಾಗಿ ಸಪೋರ್ಟ್ ಮಾಡ್ತಾರೆ ಸ್ವಾಮೀಜಿ. ಶಿ ವಾಸ್ ಒನ್ ಆಫ್ ದ ನೋಬೆಸ್ಟ್ ಲೇಡಿ. ಅದಕ್ಕೆ ಸ್ವಾಮೀಜಿ ಇವಳಿಗೆ ಶೈನೆಸ್ ಸ್ವಲ್ಪ. ಸ್ವಾಮೀಜಿ ಹತ್ರ ಹೋಗ್ಬೋದು, ಮಾತಾಡ್ಬೋದು. ಯಾಕಂದರೆ ಶಿ ಕನ್ಸಿಡರ್ ಸ್ವಾಮೀಜಿ ಎಸ್ ಕ್ರೈಸ್ಟ್. ಅವ್ಳು ಹೇಳ್ತಿಲ್ಲ, ಕ್ರಿಸ್ತನನ್ನು ಅರಸಿ ಹಾಕಿ ಬಂದು ನಿಮ್ಮನ್ನು ಅರಸಿ ಬಂದಿದ್ದೇನೆ, ಯಾಕಂದ್ರೆ ಸೂರ್ಯನನ್ನು ಕಂಡಿದ್ದವಳು. ಆದ್ದರಿಂದ ಅವಳು ಹೆಚ್ಚಿಗೆ ವಾಕಿಂಗ್ ಹೋಗಿರೋದಿಲ್ಲ ಸ್ವಾಮೀಜಿ ಜೊತೆ. ಅವಾಗ ಇವಳು ಸ್ವಾಮಿ ವಿವೇಕಾನಂದ ಅವರು ಸಾಯಂಕಾಲ ಹೇಳ್ತಾರೆ, ಯು ಬೋತ್ ಹ್ಯಾವ್ ನಾಟ್ ಕಮ್ ಫಾರ್ ವಾಕಿಂಗ್ ಟುಡೇ, ವಿ 3 ವಿಲ್ ಗೋ ಟುಗೆದರ್. ಅದಕ್ಕೆ ಇವರು ಇಬ್ಬರನ್ನ ಕರ್ಕೊಂಡು ಸ್ವಾಮೀಜಿ ಹೋಗ್ತಾರೆ. ಹೋಗಿ ಸ್ವಲ್ಪ ಹಿಂಗೆ ಗ್ರಾನೈಟ್ ಅಂದರೆ ಒಂದು ಸ್ವಲ್ಪ ಬಂಡೆ ನಮ್ಮ ಹೋಲಿ ಮದರ್ಸ್ ಹಾಕ್ತಾರೆ. ಅದನ್ನು ಹತ್ತಿ ಅಲ್ಲಿ ಬೋಟ್ ಟ್ರೀ ಇರುತ್ತೆ. ಆ ಬೋಟ್ ಟ್ರೀ ಕೆಳಗಡೆ ಸ್ವಾಮೀಜಿ ಕೂತ್ಕೊಂಡು ಇವರಿಬ್ಬರಿಗೂ ಹೇಳ್ತಾರೆ, ಟುಡೇ we will meditate like that tree under ಬೋಧಿ ವೃಕ್ಷ, in that ಬೋಧಗಯ like Buddha. ಬುದ್ಧನಂತೆ ಆ ಬೋಧಿ ವೃಕ್ಷದ ಕೆಳಗೆ ಹೇಗೆ ಬೋಧಿ ವೃಕ್ಷದ ಕೆಳಗೆ ಬುದ್ಧ ಧ್ಯಾನ ಮಾಡಿದ ಬೋಧಗಯದಲ್ಲಿ ನಾವು ಇಂದು ಹಾಗೆ ಕೂತು ಅದೇ ರೀತಿ ಬುದ್ಧನ ಧ್ಯಾನ ಮಾಡೋಣ ಅಂತ ಹೇಳಿ ಧ್ಯಾನ ಕೂತರು. ಇವರಿಬ್ರು ಜೊತೆ ಕೂತು ಒಂದು 5-10 ನಿಮಿಷ ಆಗಿಲ್ಲ. ಅಂದರೆ ಗುಡುಗು ಮತ್ತು ಸಿಡಿದು ಪ್ರಾರಂಭ ಆಯಿತು. ಮಳೆ ಜೋರಾಗಿತ್ತು. ನಮಗೆ ಎಲ್ಲಿ ಎಚ್ಚರಾಗಿರಲ್ವೇ, ನಮಗೆ ಶರೀರ ಪ್ರಜ್ಞೆ ಇರೋದ್ರಿಂದ ಇವ್ರಿಗೆ ಗುಡುಗು ಸಿಡಿದು ಹೇಳಿದ ತಕ್ಷಣ ಎದ್ದು ಮಳೆ ಜೋರಾಗಿ ಶುರುವಾಯಿತು. ಸ್ವಾಮೀಜಿ ನೋಡ್ತಾರ, ಸ್ವಾಮೀಜಿ ಆ ಸಿಂಹರ್ಸ್ಟಿನ್ ಸಮಾಧಿ ಕೂತು 5 ನಿಮಿಷಕ್ಕೆ ಶ್ರೀರಾಮಕೃಷ್ಣಗೆ ಏನು ಬೇಕಿತ್ತು ಹೇಳಿ, ಯಾವುದೋ ಒಂದು ಶಬ್ದ ಬೇಕಿತ್ತು, ಭಗವಂತನ ಹೆಸರು ಬೇಕಿತ್ತು, ಒಂದು ಕೀರ್ತನೆ ಬೇಕಿತ್ತು, ಅಥವಾ ಒಂದು ನರೇಂದ್ರ ನೋಡಬೇಕಾಗಿತ್ತು. ಸಮಾಧಿಗೆ ಹೋಗ್ಬೇಕು. ಈ ನರೇಂದ್ರ ಏನು ಮಾಡ್ದ, ಜಸ್ಟ್ ಈ ಸೆಡ್ ದಟ್ ಯು ವಿಲ್ ಮೆಡಿಟೇಟ್ ಲೈಕ್ ಬುದ್ಧ ಆ್ಯಂಡ್ ಇಮರ್ಸ್ ಇನ್ ಟು ನಿರ್ವಿಕಲ್ಪ ಸಮಾಧಿ. ಅರ್ಥ ಆಗುತ್ತೆ ಇದೆಲ್ಲ? ಭಾಳ ಕಷ್ಟ ಇದೆ ಅರ್ಥ ಆಗುತ್ತೆ. ಅವನು ಬರೀ ಹೇಳ್ದ ಯು ವಿಲ್ ಮೆಡಿಟೇಟ್ ಲೈಕ್ ಬುದ್ಧ ಅಂತ ಹೇಳಿ ಕೂತವನು ಅದೇ ಮಟ್ಟಕ್ಕೆ ಹೋದ. ಒಂದು ಪದ, ದೇರ್ ಇಸ್ ನೋ ಇನ್ಸ್ಟ್ರೂಮೆಂಟ್ ಔಟ್ಸೈಡ್ ಹಿಮ್ಸೆಲ್ಫ್ ಟು ಮೇಕ್ ಹಿಮ್ ಪುಟ್ ಹಿಮ್ ಟು ಸಮಾಧಿ. ಬಾಹ್ಯ ಯಾವ ಜಗತ್ತಿನ ಯಾವ ವಸ್ತುವೂ ಇಲ್ಲ ಸಮಾಧಿ ಕರ್ಕೊಂಡು ಹೋಗ್ಲಿಕ್ಕೆ. ಇವನ ಮಾತೇ ಇವನಿಗೆ ಸಮಾಧಿ ಕೊಡ್ತಾ ಇದೆ. ಅವಾಗ ಗುಡುಗು ಸಿಡ್ಲಾಗಿದ್ದು ಇವ್ರಿಗೆ ಕೇಳಿಸ್ತಾ ಇಲ್ಲ, ಮಳೆ ಬಂದಿದ್ದು ಗೊತ್ತಾಗಲಿಲ್ಲ. ಇವ್ರು ಏನು ಮಾಡಿದ್ರು, ಛತ್ರಿ ಹಿಡ್ಕೊಂಡು, ಅವಳು ಮಿಸ್ ಬಂಕಿ ಕ್ರಿಸ್ಟಿನಾ ಛತ್ರಿ ಹಿಡ್ಕೊಂಡು ಮಳೆಯಿಂದ ಒದ್ದೆ ಆಗದೆ ಇರಲಿ ಶರೀರ ಅಂತ ಅವಳು ಹಾಗೆ ಹಿಡ್ಕೊಂಡು ನಿಂತಿರ್ತಾರೆ. ಇದಾಗಿ ಇನ್ನೊಂದು 10 ನಿಮಿಷ ಆಯ್ತು. ಸ್ವಾಮೀಜಿ ಸಣ್ಣಬೇಕು, ಅವ್ರಿಗೇನು ಗೊತ್ತಾಗ್ತಲ್ಲ, ಈಸಿನ ಸಮಾಧಿ. ಆವಾಗ ಯಾವಾಗ ಮಳೆ ಅಂತ ಗೊತ್ತಾಯ್ತು, ಅಲ್ಲಿ 1000 ಐಲ್ಯಾಂಡ್ ಪಾರ್ಕಲ್ಲಿ ಟಚಲ್ಲಿ ಇದ್ದಂಥ ಮನೆಯಲ್ಲಿ ಇದ್ದವರೆಲ್ಲ ಭಯ ಆಯಿತು. ಇವ್ರು ಹೋಗಿದ್ದಾರೆ, ರೈಲ್ ಕೋಟ್ ತಗೊಂಡಿಲ್ಲ ಅಂತ. ಅವ್ರು 10 ಜನ ಓಡೋಡಿ ಬರ್ತಾ ಇದ್ದಾರೆ. ಓಡೋಡಿ ಬಂದು ಇಲ್ಲಿ ಸ್ವಾಮಿ ಹತ್ರ ಬಂದು ಗಲಾಟೆ ಶುರುವಾಗ್ಬೋದು. ಅಯ್ಯೋ ಮಳೆ ಬರ್ತಾ ಇದೆ, ರೈನ್ ಕೋಟ್ ಬೇಕು, ಛತ್ರಿ ಬೇಕು ಅಂತ. ಸ್ವಾಮೀಜಿಗೆ ದೆನ್ ಈ ಅವಾಗ ಇವರೆಲ್ಲ ಬಂದು ಗಲಾಟೆ ಮಾಡಿದ ಮೇಲೆ ಸ್ವಾಮೀಜಿಗೆ ಸ್ವಲ್ಪ ಬಾಹ್ಯ ಜ್ಞಾನ ಬರಲಿಕ್ಕೆ ಪ್ರಾರಂಭ ಆಯಿತು. ಆಮೇಲೆ ಎದ್ದು ಹೋಗ್ತಾರೆ. ಈಗ ಅದು ವಿವೇಕಾನಂದ ಅವರ ಸ್ವಾಮಿ ಹೆಸರಿನಲ್ಲೇ ಅದನ್ನು ಇಟ್ಟಿದ್ದಾರೆ. 1000 ಐಲ್ಯಾಂಡ್ ಪಾರ್ಕಲ್ಲಿ ತೆಗೆದುಕೊಂಡ ಮೇಲೆ ಆ ಹೆಸರಿನಲ್ಲೇ ಆ ಮರದ ಕಡೆಗೆ ಆ ಹೆಸರನ್ನು ಇಟ್ಟಿದ್ದಾರೆ. ಅದಕ್ಕೆ ಸ್ವಾಮೀಜಿ ಕ್ಯಾನ್ ಎನಿ ಮೂಮೆಂಟ್ ಕ್ಯಾನ್ ಗೋ ಇನ್ ಹೈಟ್ಸ್. ಅವನು ಕೆಳಗಡೆ ಬರ್ತಾನೋ, ಇಡೀ ಜಗತ್ತನ್ನು ಆವರಣೆ ಮಾಡುವಂಥ ಪ್ರೇಮ. ಇದು ರಾಮಕೃಷ್ಣದಲ್ಲಿ ನಮಗೆ ಸಾಕ್ಷಾತ್ ಕಾಣಲಿಲ್ಲ. 16 ಜನ ಶಿಷ್ಯರು ಮತ್ತು ಕೆಲವು ಗೃಹಿ ಭಕ್ತರು ಮಾತ್ರ ಪರಮಹಂಸರ ಸಾರವನ್ನು ಹಿಡ್ಕೊಂಡ್ರು. ಯಾಕೆ ಅಲ್ಲಿ ಪಕ್ಕ ಚಿನ್ನಕ್ಕೆ ಸ್ವಲ್ಪ ಕಲಬೆರಕೆ ಆಯ್ತು, ಪರಮಹಂಸ ಸ್ವೀಕಾರ ಮಾಡ್ತಿರ್ಲಿಲ್ಲ. ಇಬ್ರು ವಸ್ತು, ಒಂದು ಸ್ವಾಮಿ ವಿವೇಕಾನಂದ ಜಗತ್ತಿಗೆ ಹೋಗಿ ಈ ಒಂದು ವಿಶಾಲ ಹೃದಯ ಮತ್ತು ನಿರ್ವಿಕಲ್ಪ ಸಮಾಧಿಯ ಆ ತತ್ವ ಎರಡನ್ನು ಕೊಟ್ಟದ್ದು. ಇಲ್ಲಿ ಗೃಹಿ ಭಕ್ತಳಾಗಿ ಶ್ರೀಮಾತೆ ಮುಗ್ಧವಾಗಿ 30 ವರ್ಷ ಕೊಟ್ಟರು. ವಿವೇಕಾನಂದಕ್ಕೆ ಹೆಚ್ಚು ಸಮಯ ಇರಲಿ, ಜಗತ್ತನ್ನು ಸುತ್ತಲಿಕ್ಕೆ ಹೋಗಿತ್ತು.
ಮಾತೆಯವರಿಗೆ 25 ವರ್ಷ ಆಯ್ತು ಪರಮಹಂಸ ಶರೀರ ಬಿಟ್ಟು ಮೇಲೆ 1986, ಈ ಕಡೆ 14, ಆ ಕಡೆ 34 ವರ್ಷ ಇತ್ತು ಶ್ರೀಮಾತೆ ಶಾರದಾದೇವಿಯವರಿಗೆ. ಈ ಕಡೆ ವಿವೇಕಾನಂದ ಕೇವಲ 8-10 ವರ್ಷ ಮಾತ್ರ ಇತ್ತು. ಜಗತ್ತಿಗೆ ಹೋಗಿ ನಿಂತು ತಮ್ಮ ಅತ್ಯದ್ಭುತವಾದ ಇದನ್ನ ಕೊಟ್ಟು ಹೋಗ್ತಾರೆ ಸ್ವಾಮೀಜಿ. ಅದಕ್ಕೆ ಆ ಬೋಧನೆ ಇನ್ಸಿಡೆಂಟ್ ಇದೆಯಲ್ಲ, ಅದಾದ ಮೇಲೆ ಸ್ವಾಮೀಜಿ ಆಫ್ಟರ್ ದಟ್ ಹಿ ಜಸ್ಟ್ ಲೀವ್ಸ್ ದಟ್ ಪ್ಲೇಸ್ ಆಫ್ಟರ್ 2 days. ಇನ್ ಬಿಟ್ವೀನ್ ಒಂದು ದಿವಸ ಸ್ವಾಮೀಜಿ ಏನ್ ಮಾಡ್ತಾರೆ, ಸನ್ಯಾಸ ಬೆಗಸ್ ಡ್ರೆಸ್ ಅನ್ನ ಬಿಟ್ಟು ಟೇಕ್ ದಿಸ್ ಗಾರ್ಬ್ ಆಫ್ ಡಿವೈನ್ ಆಕರ್ ಕ್ಲೋಬ್ ಹಾಕೋಬೇಕು ಅಂತ ಹೇಳಿ ಸನ್ಯಾಸ ಧರ್ಮದ ಬಗ್ಗೆ ಉತ್ಸಾಹದಿಂದ ಹೇಳ್ತಾ ಇರ್ತಾರೆ. ಆಮೇಲೆ ಹೇಳಿದ ಮೇಲೆ ಅವ್ರಿಗೆ ಎಷ್ಟು ಉತ್ಸಾಹ ಬರುತ್ತೆ ಸನ್ಯಾಸದ ಬಗ್ಗೆ ಅಂದ್ರೆ ಇವರು ತಡ್ಕೊಳಕ್ಕಾಗಲ್ಲ ಅಂತಾರೆ. ಈ 12 ಜನಕ್ಕೆ ನಾನು ಸನ್ಯಾಸದ ಆದರ್ಶವನ್ನು ಹೇಳಿದ್ರೆ ತಡ್ಕೊಳ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಏನ್ ಮಾಡ್ತಾರೆ, ಜಾಗವನ್ನು ಬಿಟ್ಟು ಹೊಟ್ಟೋಗ್ಬಿಡ್ತಾರೆ. ಸ್ವಾಮೀಜಿ ಇಮಿಡಿಯೇಟ್ಲಿ ವ್ಯಾನಿಶ್ಡ್ ಫ್ರಮ್ ದಟ್ ಪ್ಲೇಸ್. ಹಿ ವೆಂಟ್ ಇನ್ ಟು ದ ಫಾರೆಸ್ಟ್. After some time he came with the song of sannyasi. He cannot express, but nobody is there to accept him. ಯಾಕಂದ್ರೆ ಈಗ ಏನಿದೆ ಆ ಸನ್ಯಾಸಿ ಇದು ಅದಕ್ಕೆ ಆಯ್ತಲ್ಲ, ಕೆಲವರು ಹಾರಗಳಿಂದ ಸಿಂಗರಿಸಿಂಗ್ ಪೂಜಿಸಿ ಭಾಗವರು, ಕೆಲವರು ಕಾಲಿಂದ ಒದೆದು ನೋಕವರು, ಹುಡಿಯಲ್ಲಿ ಹೋಗಲಿ 7 ಮೇಲೆ 7 ಸಾಧುವೆ ಹಾಡು ಚಾಗಿ ಹಾಡನು ಹಾಡಿನಿಂದ ಎಚ್ಚರಿಸು ಮಲಗಿಗೆ ನಮ್ಮ ಈ ತಾಯಿನಾಡನು. ಕೆಲವರು ನಿಂಗೆ ಅಲಂಕಾರ ಮಾಡ್ತಾರ ಭಾರ ಸ್ವಾಮಿ ಅಂತ, ಇನ್ನೊಂದು ಕಾಲಿಂದ. ಇದನ್ನೆಲ್ಲ ಬಿಟ್ಟು ನೀವೇನ್ ಮಾಡ್ಬೇಕು, ಕಾಲಿಂದ ಒದೆದು ನೋಕಲಿ ಹುಡಿಯೋದು ಹೋಗಲಿ 7 ಮೇಲೆ 7 ಸಾಧುವೆ. ಯಾರು ಅರಿತಾರೆ ಶಕ್ತಿ? ಎಲ್ಲಿ ಅರಿಲಿಕ್ಕೆ ಸಾಧ್ಯ? ನಮ್ಮದೇ ಶರೀರ ಇತ್ತು. ಇದನ್ನು ಬಿಡ್ಲಿಕ್ಕೆ ಆಗ್ತದ? ಒಂದು ಕ್ಷಣ ಅಲಂಕಾರ ಸ್ವಲ್ಪ ಕಡಿಮೆ ಮಾಡ್ಲಿಕ್ಕೆ ಸಾಧ್ಯನಾ? ತಪ್ಪು ತಿಳ್ಕೊಬೇಡಿ, ಸತ್ಯ ಇದು. ಎಲ್ಲವನ್ನು ಬಿಡ್ಲಿಕ್ಕೆ ಸಾಧ್ಯವೋ? 7 ಮೇಲೆ 7 ಸಾಧ್ಯ. ಅದಕ್ಕೆ ಸ್ವಾಮಿ ಹೇಳಿದ್ರು, ಇದು ಯಾರು ತರ್ಕೊಳಕ್ ಆಗೋದಿಲ್ಲ, ಬೇಡ ಅಂತ ಹೇಳಿ ಹೊರಗಡೆ ಹೋಗಿ ತಮ್ಮ ಒಳಗಡೆ ಇರ್ತಕ್ಕಂಥ ಚೈತನ್ಯವನ್ನ ವಾಕ್ಯ ರೂಪದಲ್ಲಿ ಬರೆದು ಕವನವನ್ನ ಕೊಟ್ಟರು. ಓದ್ಕೊಳ್ಳಿ, ಬೇಕಿದ್ರೆ ಓದ್ಕೊಳ್ಳಿ. ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ ನಿಮಗೆ, ಕೇವಲ ಓದ್ಕೊಳ್ಳಿ. 7 ಮೇಲೆ 7 ಸಾಧುವೆ ಅಂತ ಅಷ್ಟೇ. ಕೆಲವು ನಾವು ಹೇಳಿದ ಒಂದು 6 ಮಾತು, ಇನ್ನೂ 6 ಇದೆ. ನಾವು ತಕ್ಷಣ ಕುವೆಂಪು ಮಾಡಿದ್ದು ಎಲ್ಲವನ್ನು ಹಾಡಿಲ್ಲ, ಬಟ್ ಬಹಳ ಅದ್ಭುತವಾಗಿದೆ ಇದು. ಈ ಇನ್ಸಿಡೆಂಟ್ ಆದಮೇಲೆ ಇನ್ನೇನು ಸ್ವಾಮೀಜಿ ಹೊರಟಿದ್ದಾರೆ. ಹೊರಡೋತ್ತಿಗೆ ಸ್ವಾಮೀಜಿ ಕೊನೆ ದಿವಸ ಐ ಬ್ಲೆಸ್ ದೀಸ್ 1000 ಲ್ಯಾಂಡ್ಸ್. ಹೋಗೋತ್ತಿಗೆ ಸ್ವಾಮೀಜಿ ಒಂದು ಬೆನೆಡಿಕ್ಷನ್ ಕೊಡ್ತಾರೆ, ಐ ಬ್ಲೆಸ್ ದೀಸ್ 1000 ಐಲ್ಯಾಂಡ್ಸ್. ನಾನು ಇದಕ್ಕೆ ಆಶೀರ್ವಾದ ಮಾಡ್ತೀನಿ. ಯಾಕೆ? ಸ್ವಾಮಿ ಮುಂದುವರಿಸಿ ತಮ್ಮ ಮಾತಿನ ಒಂದು ವಾಕ್ಯಗಳನ್ನ ಇಲ್ಲಿ ಮೇಲ್ವಿಸ್ಬರ್ಗ್ ಸೇರಿಸ್ತಾ ಇದ್ದಾರೆ. ವಾಕ್ಯ ಏನು? ದ ಪ್ರೆಸೆನ್ಸ್ ಆಫ್ ದೋಸ್ ಹೂ ಲವ್ ಗಾಡ್ ಮೇಕ್ಸ್ ಎ ಪ್ಲೇಸ್ ಹೋಲಿ. ದ ಪ್ರೆಸೆನ್ಸ್ ಆಫ್ ದೋಸ್ ಹೂ ಲವ್ ಗಾಡ್ ಮೇಕ್ಸ್ ಎ ಪ್ಲೇಸ್ ಹೋಲಿ. ಒಂದು ಜಾಗ ಪವಿತ್ರ ಆಗಬೇಕು ಅಂತಂದ್ರೆ ಯಾವ ಒಬ್ಬ ವ್ಯಕ್ತಿ ಭಗವಂತನ ಪ್ರೀತಿಸುತ್ತಾನೋ ಅವನ ಒಂದು ಅಸ್ತಿತ್ವದಿಂದ ಜಾಗ ಪವಿತ್ರವಾಗ್ತದೆ. The presence of those who love God makes a place holy, he said in one of his morning classes. Such is the glory of the children of the Lord. ಸ್ವಾಮೀಜಿ ಹೇಳ್ತಿರೋದು ಈಗ, such is the glory of the children of the Lord. ಏನು ಭಗವಂತನ ನಿಜವಾದ ಪುತ್ರರು. ಆಸೆ ಆಕಾಂಕ್ಷೆಗಳನ್ನೆಲ್ಲ ಕಿತ್ತೊಗೆದು ಜಗತ್ ಮಿಥ್ಯ ಅಂತ ಅರ್ಥ ಆ ಮಕ್ಕಳು. such is the glory of the children of the Lord. They are he. ಯಾಕೆ? ಅವರು ಅವನೇ ಆಗಿರ್ತಾರೆ. ಏನ್ ಚೆನ್ನಾಗಿದೆ. ಆ ಮಕ್ಕಳು ಭಗವಂತನೇ ಆಗಿರ್ತಾರೆ. ಅದಕ್ಕೆ ಹೇಳ್ತಿರೋದು such is the glory of the children of the Lord. They are he, and when they speak, their words are scriptures. ಮಾತಾಡಿದಾಗ ಅವರ ಮಾತೆ ಶಾಸ್ತ್ರ. The place where they have been becomes filled with their vibrations, and those going there feel them and have a tendency to become holy also. ಅವರು ಭಗವಂತನ ಮಕ್ಕಳು ಭಗವಂತರೇ ಆಗಿಬಿಡ್ತಾರೆ. ಆ ಜಾಗದಲ್ಲಿರ್ತಕ್ಕಂಥ ಚೈತನ್ಯ ಯಾರು ಸಂಪರ್ಕಕ್ಕೆ ಬರ್ತಾರೋ ಅವರೆಲ್ಲರೂ ಪವಿತ್ರರಾಗುತ್ತಾರೆ. ಅದಕ್ಕೆ ದ ಪ್ರೆಸೆನ್ಸ್ ಆಫ್ ದೋಸ್ ಹೂ ಲವ್ ಗಾಡ್ ಮೇಕ್ಸ್ ಎ ಪ್ಲೇಸ್ ಹೋಲಿ. 1000 ಐಲ್ಯಾಂಡ್ ಪಾರ್ಕ್ ಹ್ಯಾಸ್ ಬಿಕಮ್ ಹೋಲಿ ಬಿಕಾಸ್ ಐ ಬ್ಲೆಸ್ ದೀಸ್ 1000 ಐಲ್ಯಾಂಡ್ ಪಾರ್ಕ್. ಸ್ವಾಮೀಜಿ ಹೇಳಿ ಬೆನಡಿಕ್ಷನ್ ಕೊಟ್ಬಿಟ್ಟು ದೋಣಿ ಬರ್ತಾನೆ ಕೊನೆ ದಿವಸ ಅಲ್ಲಿ ಕೈ ಆಡಿಸ. ಅದಕ್ಕೆ ನರೇಂದ್ರನಿಗೆ ಈಗ ಒಂದು ಜೋಡಿಸ್ಕೋಬೇಕು. ಏನು ಜೋಡಿಸ್ಕೋಬೇಕು? ಯಾರು ರಾಮನಾಗಿದ್ನೋ ಯಾರು ಕೃಷ್ಣನಾಗಿದ್ನೋ ಅವನೇ ರಾಮಕೃಷ್ಣ. ಅದು ಶ್ರೀರಾಮಕೃಷ್ಣ ಮುಂದೆ ಹೇಳ್ತಾರೆ, ನಿನ್ನ ವೇದಾಂತ ದೃಷ್ಟಿಯಿಂದ ಅಲ್ಲ ಕಣೋ ಮಾರಾಯ. ವೇದಾಂತ ಏನ್ರಿ ಹೇಳುತ್ತೆ? ಎಲ್ಲರೂ ಭಗವಂತನೇ. ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಶ್ವೇತಕೇತೋ. ಚಾಂದ್ರಿಕ ಉಪನಿಷತ್ನ 6ನೇ ಅಧ್ಯಾಯ. ತತ್ವಮಸಿ ಶ್ವೇತಕೇತೋ ತತ್ವಮಸಿ, ಅದು ನೀನು ಅದೇ ಆಗಿದೆಯೇ. ಆಗ ಅವನೇನು ಹೇಳ್ತಾನೆ ಶಿಷ್ಯ, ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮ ಹೌದು ಸತ್ಯ ಅಂತ ಹೇಳ್ತಾನಂತೆ ಅವನು ಶಿಷ್ಯ. ಹಾಗೆ ಹೇಳಿದ ಮೇಲೆ
ಈ ಜಗತ್ತಲ್ಲಿ ರಾಮನೂ ಇಲ್ಲ, ಕೃಷ್ಣನೂ ಇಲ್ಲ, ಎಲ್ಲರೂ ಬ್ರಹ್ಮವೇ. ಹಾಗೆ ಹೇಳಿದ್ಮೇಲೆ ಅವತಾರಕ್ಕೆ ಏನು ಸ್ಥಾನ ಹೇಳ್ತೀರಿ? ಅದಕ್ಕೆ ಶ್ರೀರಾಮಕೃಷ್ಣ ಹೇಳಿದ್ದು, ಅಲ್ಲ ಕಣೋ, ಯಾರು ರಾಮನೋ ಯಾರು ಕೃಷ್ಣನೋ, ರಾಮಕೃಷ್ಣ ಈ ದೇಹಧಾರಿ ನಿನ್ನ ವೇದಾಂತ ದೃಷ್ಟಿಯಿಂದ ಅಲ್ಲ. ಯಾಕೆ? ನರೇಂದ್ರನ್ಗೆ ಹೇಳ್ತಾರೆ, ವ್ಯಕ್ತತೆಯಲ್ಲಿ ಒಂದು ಭಗವಂತ ಜಗತ್ತಿಗೆ ಬಂದಾಗ ದ ಹೈಯೆಸ್ಟ್ ಮ್ಯಾನಿಫೆಸ್ಟೇಷನ್ ಆಫ್ ಗಾಡ್ ಆನ್ ದಿಸ್ ಅರ್ತ್ ಈಸ್ ದ ಇನ್ಕಾರ್ನೇಷನ್ ಆಫ್ ಗಾಡ್ ವಿಚ್ ಇಸ್ ಆಲ್ಸೋ ಇಮ್ಯಾಜಿನೇಷನ್. ಈ ಜಗತ್ತಲ್ಲಿ ಅದಕ್ಕೆ ಈಶ್ವರ ಚಂದ್ರ ವಿದ್ಯಾಸಾಗರ ಶ್ರೀರಾಮಕೃಷ್ಣನ್ ಏನ್ ಕೇಳ್ತಾನೆ, ಭಗವಂತ ಈ ಪ್ರಪಂಚದಲ್ಲಿ ವ್ಯಕ್ತನಾದಾಗ ಆ ವ್ಯಕ್ತತೆಯಲ್ಲಿ ಸ್ಥಿರತೆ, ಡಿಫ್ರೆಂಟ್ ಮ್ಯಾನಿಫೆಸ್ಟೇಷನ್ ಅಲ್ಲಿ ಡಿಫ್ರೆನ್ಸಿಯೇಷನ್ ಇದೆ ಅಂತ ಶ್ರೀರಾಮಕೃಷ್ಣ ಹೇಳ್ತಾರೆ. ವ್ಯಕ್ತತೆಯಲ್ಲಿ ಒಂದಕ್ಕೂ ಪ್ರತ್ಯೇಕೀಕರಣ ಆಗಿದೆ. ಅದಕ್ಕೆ ಈಶ್ವರಚಂದ್ರ ಭಗವಂತ ಪ್ರತ್ಯೇಕವಾಗಿ ವ್ಯಕ್ತ ಆಗ್ತಾನ, ಹಾಗೆ ಇದೆಯಾ? ಶಕ್ತಿಯಲ್ಲಿ ವಿಶೇಷತೆ ಇದೆಯಾ? ಹಾಗೆ ವಿಶೇಷತೆ ಇಲ್ಲದಿದ್ದರೆ ನಾನು ನಿನ್ನನ್ನು ನೋಡ್ಲಿಕ್ಕೆ ಯಾಕೆ ಬರ್ತಾ ಇದ್ದೆ? ಈಶ್ವರಚಂದ್ರ ವಿದ್ಯಾಸಾಗರನ ಪಂಡಿತನಿಗೆ ಪರಮಹಂಸ ಕೇಳ್ತಾರೆ, ಹಾಗಿಲ್ಲದಿದ್ದರೆ ನಿನಗೆ ದಯಾಮೂರ್ತಿ ಅಂತ ಯಾಕೆ ಕರೆಯುತ್ತಾರೆ ಜನ? ಹಾಗೆ ಇಲ್ಲದಿದ್ದರೆ ಒಬ್ಬ ವ್ಯಕ್ತಿ 10 ಜನ ಹೊಡೆಯುತ್ತಾನಲ್ಲ, ಯಾಕೆ? ಶಕ್ತಿಯ ವಿಶೇಷತೆ ಇದೆ. ಈ ವಿಶೇಷವಾದ ಶಕ್ತಿ ಒಬ್ಬ ವ್ಯಕ್ತಿಯಿಂದ ಅದ್ಭುತವಾಗಿ ಪ್ರಕಟ ಆಗುವುದು ಅವತಾರ. ಆದ್ದರಿಂದ ಇದನ್ನು ಅವತಾರ ಅಂತ ಭಾವಿಸೋ, ವೇದಾಂತ ದೃಷ್ಟಿಯಿಂದ ಅಲ್ಲ. ಇದನ್ನ ಅರಿತಾಗ ಯಾವಾಗ ಪರಮಹಂಸರ ರೀತಿಯಾಗಿ ಬಾಹ್ಯ ಅಂದ್ರೆ ಸಾಧಾರಣವಾದ ಮನಸ್ಥಿತಿ ಇರ್ತಾನೋ ಇವನು ವಿವೇಕಾನಂದ ಬುದ್ಧನ ಹೃದಯ ಹತ್ತು ಜಗತ್ತನ್ನು ಒಪ್ಪಿಕೊಳ್ತಾನೆ. ಯಾವಾಗ ಮನಸ್ಸು ಹಿಂದೆಗೆದುಕೊಳ್ತೋ ನಿರ್ವಿಕಲ್ಪ ಸಮಾಧಿಯಲ್ಲಿ ಬ್ರಹ್ಮದ ಐಕ್ಯ ಆಗ್ತದೆ. ಇದು 2 ಅವಸ್ಥೆ. ಅದಕ್ಕೆ ಅವನು ಪತ್ರ ಬರಿಬೇಕಾದ್ರೆ, ವ್ಯವಹಾರ ಮಾಡ್ತಿರ್ಬೇಕಾದ್ರೆ ಯಾವ ಭಾವ ಇಟ್ಕೊಂಡು ಅವನು ಈ ವ್ಯವಹಾರ ಪತ್ರ ಬರೆದಿದ್ದಾನೆ, ಉಪನ್ಯಾಸ ಕೊಟ್ಟಿದ್ದಾನೆ ಅಂತ ನಾವು ಜಾಗೃತಿಯಿಂದ ನಾವು ಭಾವಿಸ್ಬೇಕು. ಅದಕ್ಕೆ ನನಗೆ ಈಗೀಗ ನನಗೆ ಅನಿಸ್ತಾ ಇರೋದು, ಈ ವೇದಾಂತವನ್ನು ಅರ್ಥ ಮಾತ್ರ ಕರ್ಮ ನೆಟ್ಟಿಗಾಗ್ತದೆ. ನಮಗೆ ಆಸೆ ಇದ್ದ ಜಗತ್ತಲ್ಲಿ ಕರ್ಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಕರ್ಮ ಮಾಡಿದಾಗ ಹೊಡೆತ ತಿನ್ಬೇಕು, ತಯಾರಿದ್ದೀರೋ? ಕರ್ಮ ಮಾಡಿದಾಗ ಯೋಗ ಭೋಗ ಎರಡೂ ಬರ್ತದೆ, ಅನುಭವಿಸಿಕ್ಕೆ ತಯಾರಿದ್ದೀರೋ? ಕರ್ಮ ಮಾಡಿದಾಗ ಅಲೆಗಳು ಬಂದು ಮೈಗೆ ಹೊಡೆತದೆ, ತಯಾರಿದ್ದೀರೋ? ಇದೆಲ್ಲ ಮಿಥ್ಯೆ ಅಂತ ಅರ್ಥ ಕರ್ಮ ಮಾಡ್ಬೇಕು. ಯಾಕೆ? ಶರೀರವನ್ನು ಹೊತ್ತಿದ್ದೇನೆ, ನನಗೆ ಗೊತ್ತು ಸತ್ಯ ನಿರ್ವಿಕಲ್ಪ ಸಮಾಧಿ. ಕರ್ಮ ಯಾಕೆ ಮಾಡ್ತಾ ಇದ್ದೇನೆ? ಈ ಶರೀರ ಬೀಳೋವರೆಗೂ ಕರ್ಮ ಮಾಡಲೇಬೇಕು. ಇಟ್ಸ್ ಇನ್ಎವಿಟಬಲ್. ವೆನ್ ಐ ಅಂಡರ್ಸ್ಟ್ಯಾಂಡ್ ಅದ್ವೈತ ವೇದಾಂತ ಅಲೋನ್ ಕ್ಯಾನ್ ಕರ್ಮ ಕಮ್ ಇನ್ ದ ಟ್ರುಗೆಸ್ಟ್ ಫಾರ್ಮ್. ಇಲ್ಲ ಅಂದ್ರೆ ಸಾಧ್ಯ ಇಲ್ಲ. ಯಾವ ಅಳುವು ಈ ಜಗತ್ತಲ್ಲಿ ಬೆಲೆ ಇಲ್ಲ. ಸತ್ಯ ಹೇಳ್ಬೇಕಂದ್ರೆ ಈ ಜಗತ್ತಲ್ಲಿ ಯಾರು ಅಳ್ತಾರೋ ಯಾರು ಬರೋದಿಲ್ಲ. ಅವರ ಓನ್ಲಿ ಎಷ್ಟಂತ ಆತ್ಮ. ನಾನು ಹೇಳ್ತಾರೆ, ನಾನು ಜಾಸ್ತಿ ಹೇಳಿ ನಾನು ತಡ್ಕೊಂಡು ಹೇಳ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ನಿನ್ನೆ ಮನಸ್ಸಿಗೆ ಮನೆಯಲ್ಲೇ ಇರ್ತಾರೆ. ಅಯ್ಯೋ, ನಾನು ಅದಕ್ಕೆ ಭಾಳಷ್ಟು ಕಷ್ಟಪಟ್ಟು ಬೆಳಿಗ್ಗೆ ಆಲೋಚನೆ ಮಾಡಿ ಬಂದಿದ್ದೇನೆ ಎಷ್ಟು ಹೇಳಬೇಕು ಅಂತ. ಅದಕ್ಕೆ ಈಗ ಆಫ್ಟರ್ ಮೆನಿ ಇಯರ್ಸ್ ಹೋಗ್ತಾ ಜೀವನ ನಡೀತಾ ಇದ್ದಂಗೆ, ದಿನಗಳು ಕಳೀತಿದ್ದಂಗೆ ನಮ್ಗೆ ಸತ್ಯ ಅರ್ಥ ಆಗೋದು, ವೇದಾಂತ ಸತ್ಯವೇ ಸತ್ಯ. ಅಲ್ಲಿ ನಿಂತರೆ ಮಾತ್ರ ಒಬ್ಬ ವ್ಯಕ್ತಿ ಜೀವನವನ್ನು ಆನಂದದಿಂದ ಇರಲಿಕ್ಕೆ ಸಾಧ್ಯ. ಹಾಗಂತ ಹೇಳಿ ನಮ್ಮ ಇದು ಇಲ್ಲ. ನಾವೇನು ಮಾಡಬೇಕು? ನಾವು ಎಲ್ಲಿದ್ದೀವೋ ಅಲ್ಲಿಂದಲೇ ಪ್ರಾರಂಭ ಮಾಡಬೇಕು. ಅಲ್ಲಿಗೆ ಹೋಗಬೇಕು ಅಂತ ನೆನ್ಪಿಟ್ಕೊಂಡಿರ್ಬೇಕು. ಆದರೆ ಇಲ್ಲಿ ನಮ್ಮ ಜೀವನ, ಪ್ರಾರ್ಥನೆ, ಇದೆಲ್ಲ ಸತ್ಯ, ಅವತಾರ ವರಿಷ್ಠ, ಇದೆಲ್ಲ ನನಗೆ ಇದಿಲ್ಲ ಹೇಳ್ತಾ ಇಲ್ಲ. ಆದರೆ ನಾನು ಏನು ಹೇಳ್ತಾ ಇದ್ದೆ, ವಿವೇಕಾನಂದಂಥ ಒಂದು ಆ ಮಟ್ಟವನ್ನು ನಿಜವಾಗ್ಲೂ ಅರ್ಥ ಆಗಿ ಮಾತ್ರ ನಮ್ಮ ನಿತ್ಯ ಜೀವನ ಮತ್ತು ಕರ್ಮ ಆ ಯೋಗ ಆಗಲಿಕ್ಕೆ ಸಾಧ್ಯ. ಇಲ್ಲ ಅಂದರೆ ಸಾಧ್ಯವೇ ಇಲ್ಲ. ಯಾವ ಅಳುವು ಕೂಡ ಯಾರು ಕೇಳಿಲ್ಲ. ಈಗ ಪರಮಾತ್ಮನ ನಾವು ಕತ್ತು ಪ್ರಾರ್ಥನೆ ಮಾಡ್ತೀವಿ. ಯಾವತ್ತು ಬಂದಿದ್ದಾನೆ? ನಾನೊಂದು ಕಾಲೇಜಿನಲ್ಲಿ ಒಬ್ಬರು ಅರ್ಚಕರೆಲ್ಲ ಕೂತಿದ್ರು, ಪೂಜೆ ಎಲ್ಲ ನಡೀತಿತ್ತು. ನಾನು ಆ ಪೂಜೆ ಎಲ್ಲ ಆದಮೇಲೆ ನನ್ನ ಉಪನ್ಯಾಸ ಹೇಳಿದ್ರು. ನಾನು ಕೇಳಿದೆ, ಇಷ್ಟೆಲ್ಲ ನಾನು ನಾಸ್ತಿಕನಾಗಿ ಕೇಳಿದ್ದ, ನಿಜವಾದ ಆಸ್ತಿಕನಾಗಿ ಆ ಪ್ರಶ್ನೆ ಮಾಡಿದೆ. ಅಲ್ಲ, ಇಷ್ಟೆಲ್ಲ ಪೂಜೆ ಮಾಡಿ ಅದು ಹಾಡಿತ್ತು. ಓ ಗಣಪತಿ ಗಜಮುಖನೇ ನಿನಗೆ ಒಂದನೇ ಹಾಡಿತ್ತು. ಎಲ್ಲ ಕಷ್ಟಗಳು ನೀರಿನ ಒಬ್ಬ ಸೂರ್ಯ ಹುಟ್ಟಿದಾಗ ನೀರು ಆವಿಯಾಗಿ ಹೋಗುತ್ತೋ ಹಾಗೆಲ್ಲ ಆವಿಯಾಗಿ ಹೊರಟು ಹೋಗ್ತದೆ ನಮ್ಮ ಕಷ್ಟಗಳು ಅಂತ ಹಾಡಿನಲ್ಲಿ ಬರ್ತದೆ. ನಾನು ಕೇಳಿದೆ, ನಿಮ್ಗೆ ಯಾರಿಗಾದ್ರೂ ಅನುಭವ ಆಗಿದೆಯಾ ಅಂತ ಕೇಳಿದೆ. ಗಜಮುಖನೇ ಗಣಪತಿ ಅಂತ ಹಾಡು ಹೇಳಿದ್ರು. ನಿಮ್ಮ ಜೀವನದಲ್ಲಿ ಆವಿಯಾಗಿ ಹೋದದ್ದು ಯಾವತ್ತೂ ಕೇಳಿದೆ. ಪರಮಾತ್ಮನ ಪ್ರಾರ್ಥನೆ ಮಾಡ್ತಲ್ಲ, ಹಾಗಾದರೆ ಯಾರು ಬಂದರು ನಿಮ್ಮ ಸಹಾಯಕ್ಕೆ? ಬಂದವನು ಯಾರು? ಪರಮಾತ್ಮ ಬರೋದೇನು? ನಿಮ್ಮ ಹೃದಯದಲ್ಲಿ ಕೂತು ಶಕ್ತಿಯನ್ನು ಜಾಗೃತಿ ಮಾಡ್ತಾನೆ. ಅದರಿಂದ ನೀವು ಹೋರಾಟ ಮಾಡ್ತೀರಿ. ಆ ಶಕ್ತಿಗೆ ಅವನು ಇದು ಸ್ಫೂರ್ತಿ ಶಕ್ತಿ ನನ್ನೊಳಗೆ ಬರಬೇಕು. ಮುಕ್ತಿ ಆದ ಮೇಲೆ ಈ ಶರೀರ ಬಿಟ್ಟು ಹೋಗಬೇಕು. ಆದ್ದರಿಂದ ಇನ್ಸ್ಪಿರೇಷನ್ ಶುಡ್ ಕಮ್ ವಿತ್ ಇನ್. ದೇರ್ ಇಸ್ ನೋ ಎಕ್ಸ್ಟರ್ನಲ್. ಇಟ್ಸ್ ಆಲ್ ಇದು ಏನೋ ರಿಲೇಟಿವ್, ಕ್ಷಣಿಕ.
ಆಮೇಲೆ ಅದು ಶಕ್ತಿ ಬರಬೇಕು. ಅದಕ್ಕೆ ಅವ್ನು ಪರಮಾತ್ಮ ಯಾವ ರೀತಿ ನೀವು ಪ್ರಾರ್ಥನೆ ಮಾಡಬಾರ್ದು ಅಂತ ಹೇಳ್ತಿಲ್ಲ. ಪ್ರಾರ್ಥನೆ ಮಾಡಿದ ನಂತರ ಆಗುವುದು ನನ್ನ ಒಳಗಡೆನೇ ಶಕ್ತಿ ಉದ್ಭವ ಆಗಿ ಹೊರಗಡೆ ಶಕ್ತಿಗಳೆಲ್ಲ ಬಿದ್ದು ಹೋಗ್ತದೆ. ಈ ಜಗತ್ತಲ್ಲಿ ಯಾವ ತೊಂದರೆ ತಾಪನೆ ಯಾವುದು ಹೋಗುವುದಿಲ್ಲ, ಇರ್ತದೆ, ಇರಲೇಬೇಕು. ದಟ್ಸ್ ದ ಇವಿಲ್ ಪಾರ್ಟ್ ಆಫ್ ದಿಸ್ ವಂಡರ್ಫುಲ್ ಪಾರ್ಟ್. ಸ್ವಾಮಿ ಎಲ್ಲ ಓದೋ ಸಮಯ ಆಗಿದೆ. ಇವಿಲ್ ಬಗ್ಗೆ ಸ್ವಾಮಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಇವಿಲ್ ಶುಡ್ ಬಿ ದೇರ್. ಸ್ವಾಮಿ ಒಪ್ಕೊಂಡ್ರೆ ಇವಿಲ್ ಇರಬೇಕು, ಅದೆಲ್ಲ ವಂಡರ್ಫುಲ್ ಪಾರ್ಟ್ ಆಫ್ ದಿಸ್ ಅರ್ಥ ಅಂತ ಹೇಳಿ ಸ್ವಾಮಿ. ಅದಕ್ಕೆ ಅದೆಲ್ಲ ಬರಬೇಕು, ಒಳಗಡೆ ಬರಬೇಕು ಆ ಶಕ್ತಿಯಲ್ಲ. ಅದು ಬಂದಾಗಲೇ ಅದಕ್ಕೆ ನಮಗೆ ನಿಧಾನಕ್ಕೆ ಹೋಗ್ಬೇಕಲ್ಲ. ಹೋಗೋತ್ತಿಗೆ ಇದನ್ನೆಲ್ಲ ಸ್ವಲ್ಪ ಸಮಯ ಆದಾಗ ನಿಮ್ಮ ಕೊನೆಗೆ ನಾನು ಅಲ್ಲಿಗೆ ಬರಬೇಕು. ಯಥಾಸಾಧ್ಯ ಯಥಾಶಕ್ತಿ ಅಧ್ಯಯನ ಮಾಡ್ಕೊಡಿಯಪ್ಪ. ಖಂಡನ